ನಮಸ್ಕಾರ ವೀಕ್ಷಕರೇ, ಸುನಾ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಮೇಷರಾಶಿಯ ಮಾಸಫಲ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಮೇಷರಾಶಿಯವರಿಗೆ ಶುಭ ಹಾಗೆಯೇ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಏಪ್ರಿಲ್ ತಿಂಗಳು ಮೇಷರಾಶಿಯವರಿಗೆ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶ ಎರಡೂ ಇದೆ, ಮಿಶ್ರ ಫಲಿತಾಂಶ ಅಂತಾನೆ ಹೇಳ್ಬೋದು. ಕೆಲವು ವಿಚಾರದಲ್ಲಿ ಒಳ್ಳೆ ಫಲ ಸಿಕ್ಕಿದ್ರೆ ಇನ್ನು ಕೆಲವು ವಿಚಾರದಲ್ಲಿ ಅಶುಭ ಫಲಗಳನ್ನ ಮೇಷರಾಶಿಯವರು ಪಡಿತಾರೆ ಅಂತಾನೆ ಹೇಳ್ಬೋದು. ಏನದು ಹಾಗಾದ್ರೆ? ಈ ತಿಂಗಳು ಕೆಲಸದ ವಿಚಾರದಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಭಯ ಪಡುವ ಆತಂಕ ಇಲ್ಲ. ಪ್ರೈವೇಟ್ ಉದ್ಯೋಗ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕೆಲಸದವರೇ ಆಗಿರ್ಬೋದು, ಕೆಲಸ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಉದ್ಯೋಗಸ್ಥರ ಆದಾಯದಲ್ಲಿ ಹೆಚ್ಚಳ ಆಗುತ್ತೆ. ಸಂಬಳ ತಗೋತಿರಲ್ಲ ಮಂತ್ಲಿ ಅವರಿಗೆ ಇನ್ಕ್ರಿಮೆಂಟ್ ಸಿಗೋದು ಅಥವಾ ಸಡನ್ ಆಗಿ ಬೋನಸ್ ಸಿಗೋದು ಇಂಥದ್ದೆಲ್ಲ ಆಗ್ತದೆ. ವ್ಯಾಪಾರ ಮಾಡುವಂತ ಮೇಷರಾಶಿಯ ಜನರು ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅಷ್ಟು ಲಾಭ ನಿಮ್ಗೆ ಈ ಬಾರಿ ಸಿಗ್ತದೆ ಅಂತಾನೆ ಹೇಳ್ಬೋದು ಏಪ್ರಿಲ್ ಮಾಸದಲ್ಲಿ. ಅಂದ್ರೆ ನಿಮ್ಮ ಪ್ರಯತ್ನ ಬೇಕು, ಪ್ರಯತ್ನ ಇಲ್ಲದೆ ಏನೂ ಆಗಲ್ಲ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಲಾಭವನ್ನ ಮೇಷರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಪಡಿತೀರಾ. ಹಾಗೇನೆ ನೀವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಸಂಪೂರ್ಣ ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಪೂರ್ಣಗೊಳಿಸ್ತೀರಾ ಅಂತಾನೆ ಹೇಳ್ಬೋದು. ಅಂದ್ರೆ ಬೇಕಾಬಿಟ್ಟಿಯಾಗಿ ಯಾವುದೇ ಕೆಲಸವನ್ನ ಮಾಡಲ್ಲ. ನಿಮ್ಗೆ ಒಂದು ಯೋಚನೆ ಇರ್ತದೆ, ಗುರಿ ಇರ್ತದೆ, ಆ ನಿಟ್ಟಿನಲ್ಲಿ ನೀವು ಮುನ್ನಡೆತೀರಾ, ಕಾರ್ಯಪ್ರವೃತ್ತರಾಗ್ತೀರಾ ಅಂತ ಹೇಳ್ಬೋದು. ನೀವು ಮಾಡುವ ಕೆಲಸ, ಗುರಿಯನ್ನಿಟ್ಟುಕೊಂಡು ಏಕಾಗ್ರತೆಯಿಂದ ಮಾಡುವ ಕೆಲಸ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನ ತಂದುಕೊಡ್ತದೆ ಈ ಬಾರಿ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉದ್ಯಮಿಗಳು ವಿದೇಶಿ ಸಂಪರ್ಕದಿಂದ ಅಂದ್ರೆ ವಿದೇಶದಲ್ಲಿ ವ್ಯವಹಾರ ಆಗಿರ್ಬೋದು ಅಥವಾ ವಿದೇಶದಲ್ಲಿ ಯಾರಾದ್ರೂ ಇದ್ರೆ ಅವರ ಜೊತೆ ನಡೆಸುವ ವ್ಯಾವಹಾರಿಕ ಮಾತುಕತೆ ಉದ್ಯಮಗಳಿಂದ ಲಾಭವನ್ನ ಪಡಿತೀರಾ ಅಂತಾನೆ ಹೇಳ್ಬೋದು. ವ್ಯವಹಾರದಲ್ಲಿ ಅಭಿವೃದ್ಧಿಗೆ ತುಂಬಾ ಹೆಚ್ಚಿನ ಕೊಡುಗೆಯನ್ನ ಕೊಡುತ್ತದೆ ಇದು. ಮತ್ತೆ ನಿಮ್ಮ ಮುಂದೆ ಏನು ಹೊಸ ಹೊಸ ನಿರೀಕ್ಷೆಗಳು ಉಟ್ಕೊಳ್ತದೆ ಅಂತಾನೆ ಹೇಳ್ಬೋದು. ಅದರಿಂದ ಲಾಭವನ್ನ ಮಾಡಬಹುದು, ಇದರಿಂದ ಉದ್ಯಮವನ್ನ ವಿಸ್ತರಿಸಬಹುದು, ಆ ವೇಯಲ್ಲಿ ಹೋದ್ರೆ ಪ್ರಾಫಿಟ್ ಮಾಡಬಹುದು. ಅಥವಾ ಈ ತರ ಈ ಬಿಸ್ನೆಸ್ ಎಕ್ಸ್ಪಾನ್ಷನ್ ಅಂತ ಏನ್ ಹೇಳ್ತೀವಿ, ಬಿಸ್ನೆಸ್ ಮೈಂಡ್ ಇರೋರಿಗೆ ಗೊತ್ತಾಗುತ್ತೆ. ಸೊ ಅಂತವರಿಗೆ ಇದು ಸಕಾಲ ಅಂತಾನೆ ಹೇಳ್ಬೋದು. ನಿಮ್ಮ ಕೆಲವೊಂದು ಏನು ವೃತ್ತಿಪರ ಯೋಚನೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತದೆ, ಒಳ್ಳೆಯ ಕಡೆಗೆ ಕರ್ಕೊಂಡು ಹೋಗ್ತದೆ ಅಂತಾನೆ ಹೇಳ್ಬಹುದು. ಕೋರ್ಟು, ಕೇಸು, ಕಚೇರಿ ಅಂತ ಯಾವ್ದಾದ್ರು ವ್ಯಾಜ್ಯಗಳು ಕೋರ್ಟ್ ಅಲ್ಲಿ ನಡೀತಾ ಇದ್ರೆ, ಇಷ್ಟು ದಿನ ಓಡಾಡ್ತಾ ಇದ್ದು ಒಂದು ಏನು ಕೋರ್ಟ್ ಕೆಲಸ ಅಂದ್ರೆ ಅದು ಅಷ್ಟು ಈಸಿ ಅಲ್ಲ ಆಯ್ತಾ, ಬೇಗನೆ ನಿಮಗೆ ತೀರ್ಪು ಬರುವುದಿಲ್ಲ. ಅಂತಹ ವ್ಯಾಜ್ಯಗಳು ತುಂಬಾ ಟೈಮ್ ಇಂದ ನಡ್ಕೊಂಡು ಬಂದಿರತಕ್ಕಂತಹ ವ್ಯಾಜ್ಯಗಳಿಗೆ ಒಂದು ಫುಲ್ ಸ್ಟಾಪ್ ಬೀಳುವ ಸಮಯ ಏಪ್ರಿಲ್ ಮಾಸ ಆಗಿರ್ತದೆ. ನಿಮಗೆ ಓಡಿ ಓಡಿ ಸುಸ್ತಾಗಿರ್ತದೆ. ಜಾಗದ ವಿಷಯ ಆಗಿರ್ಬೋದು, ಇನ್ಯಾವುದೇ ಪರ್ಸನಲ್ ವಿಷಯ ಆಗಿರ್ಬೋದು, ಕೋರ್ಟ್ ನ ಅಲೆದಾಟಕ್ಕೆ ಮುಕ್ತಿ ಸಿಗ್ತದೆ. ಹೆಚ್ಚಿನದಾಗಿ ಪಾಸಿಟಿವ್ ರಿಸಲ್ಟೇ ಬರ್ತದೆ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ಮೇಷರಾಶಿಯ ವಿದ್ಯಾರ್ಥಿಗಳು ಈ ತಿಂಗಳು ಶಾಲಾ ಶಿಕ್ಷಣದಲ್ಲಿ ಹಲವಾರು ಸವಾಲುಗಳನ್ನ ಎದುರಿಸಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಷ್ಟು ಈಸಿ ಆಗಿರಲ್ಲ ಎಕ್ಸಾಮ್ ಟೈಮ್ ಇದು. ಎಕ್ಸಾಮ್ ಟೈಮು ನೀವು ಎಷ್ಟು ಕಾನ್ಸಂಟ್ರೇಷನ್ ಇಟ್ಟು ಓದಿದ್ರು ಸಾಕಾಗೋದಿಲ್ಲ. ಸೂರ್ಯನು ನಿಮ್ಮ ಮೊದಲ ಮನೆಯ ಮೂಲಕ ಹಾದು ಹೋಗ್ತಾನೆ, ಮೇಷರಾಶಿಯ ಮೂಲಕನೇ ಹಾದು ಹೋಗ್ತಾನೆ. ಅದು ಗುರುವನ್ನ ಭೇಟಿ ಆಗ್ತಾನೆ ಅಂತಾನೆ ಹೇಳ್ಬೋದು. ಇದರ ಪರಿಣಾಮವಾಗಿ ನೀವು ಬಲವಾದ ಶೈಕ್ಷಣಿಕ ಸ್ಥಾನವನ್ನ ಹೊಂದಿರ್ತೀರ. ಮತ್ತೆ ನಿಮ್ಗೆ ಅಧ್ಯಯನವನ್ನ ಮುಂದುವರಿಸೋಕು ಸಾಧ್ಯವಾಗುತ್ತೆ, ಪ್ರೊವೈಡೆಡ್ ನಿಮ್ಗೆ ಕಾನ್ಸಂಟ್ರೇಷನ್ ಇರಬೇಕು. ನೀವು ಏನ್ ಮಾಡ್ತಾ ಇದ್ದೀರಾ, ಗುರಿ ಇರಬೇಕು. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಏಕಾಗ್ರತೆಯಿಂದ ನೀವು ಓದಿದ್ರೆ, ಶ್ರಮ ಪಟ್ಟು ಓದಿದ್ರೆ ಏನೋ ಒಂದು ಗುರಿಯನ್ನ ಈಸಿಯಾಗಿ ತಲುಪ್ತೀರಾ ಅಂತಾನೆ ಹೇಳ್ಬೋದು. ಭಯಪಡುವ ಅಗತ್ಯ ಇಲ್ಲ. ಸೂರ್ಯನ ಆಶೀರ್ವಾದ ನಿಮ್ಗೆ ಖಂಡಿತವಾಗಿ ಇದ್ದೇ ಇದೆ. ತಾಳ್ಮೆಯನ್ನ ವಹಿಸ್ತೀರಾ ಕುಟುಂಬದ ವಿಚಾರದಲ್ಲಿ. ತಿಂಗಳ ಮೊದಲ ಭಾಗದಲ್ಲಿ ಕುಟುಂಬದ ವಿಚಾರದಲ್ಲಿ ತಾಳ್ಮೆಯನ್ನ ತೋರ್ಪಡಿಸ್ತೀರಾ ಅಂತಾನೆ ಹೇಳ್ಬೋದು. ಕೆಲವೊಂದು ವ್ಯಾಜ್ಯ, ಗಲಾಟೆಗಳು ಈ ತಾಳ್ಮೆ ವಹಿಸುವಿಕೆಯಿಂದ ನಿರರ್ಗಳವಾಗಿ, ನಿರಾತಂಕವಾಗಿ ಸಾಲ್ವ್ ಆಗ್ತದೆ. ಕುಟುಂಬದಲ್ಲಿ ನೆಮ್ಮದಿ ತಲೆದೋರ್ತದೆ ನಿಮ್ಮಿಂದ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಿಂಗಳ ಮೊದಲ ಭಾಗದಲ್ಲಿ ಮಂಗಳನು 11ನೇ ಮನೆಯಿಂದ 2ನೇ ಮನೆ ನೋಟವನ್ನ ಹಾಕ್ತಾನೆ. ಫುಲ್ ದೃಷ್ಟಿ ಇರುತ್ತೆ. 11ನೇ ಮನೆಯಿಂದ 2ನೇ ಮನೆಗೆ ದೃಷ್ಟಿ ಹಾಕೋದ್ರಿಂದ ಕುಟುಂಬ ವ್ಯವಹಾರಗಳಲ್ಲಿ ಕೆಲವೊಂದು ಏನು ಬಿಸಿ ಮಾತುಕತೆ ಅಥವಾ ವಿವಾದಗಳಿಗೆ ಕಾರಣವಾಗಬಹುದು. ಅಂದ್ರೆ ತಿಂಗಳ ಮೊದಲ ಭಾಗದಲ್ಲಿ ಆ ನೋಟದಿಂದ ಮಾತಿನ ಚಕಮಕಿ ಅಥವಾ ಮಾತಿನಿಂದ ಕೆಲವೊಂದು ವೈಮನಸ್ಸು, ಭಿನ್ನಾಭಿಪ್ರಾಯಗಳೆಲ್ಲ ಉಂಟಾಗಬಹುದು. ಸೊ ಕುಟುಂಬದವ್ರ ಜೊತೆ ಮಾತಾಡುವಾಗ
ಕೊಂಚ ಏನು ಯೋಚಿಸಿ ಮಾತಾಡಿ. ಸೊ ಇವತ್ತು ಮಾತಾಡಿದ್ದು ನೀವು ಇವತ್ತೇ ರಿಫ್ಲೆಕ್ಟ್ ಆಗ್ಬೇಕು ಅಂತ ಇಲ್ಲ. ಒಂದ್ ವಾರನೋ ಒಂದ್ ತಿಂಗಳು ಇನ್ಯಾವತ್ತೋ ಅದು ಆ ಮಾತು ಹೊರಗಡೆ ಬರ್ತದೆ, ಬಂದು ಅದು ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಮಾತಾಡುವಾಗ ಕುಟುಂಬದವರ ಮಧ್ಯೆ ಕೊಂಚ ನೋಡ್ಕೊಂಡು ಮಾತಾಡೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಪ್ರಣಯ ಜೀವನದ ವಿಷಯ ನೋಡೋದಾದ್ರೆ ಮೇಷರಾಶಿಯವರಿಗೆ ಈ ತಿಂಗಳು ನಿರಾಸಕ್ತಿ ತೋರ್ತಾ ಇದೆ ಅಂತಾನೆ ಹೇಳ್ಬೋದು. ಗುರು 5ನೇ ಮತ್ತು 7ನೇ ಮನೆಗಳನ್ನ ನೋಡುವ ಮೂಲಕ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದು ಅಂತಾನೆ ಹೇಳ್ಬೋದು. 7ನೇ ಮನೆ ವೈವಾಹಿಕ ಮನೆ ಅಂತಾನೆ ಹೇಳ್ತೀವಿ. ಪ್ರೇಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಆದ್ರೆ ವಿರುದ್ಧ ಸ್ವಭಾವದ ಗ್ರಹಗಳಾದಂತ ಮಂಗಳ ಮತ್ತು ಶನಿ 11ನೇ ಮನೆಯಲ್ಲಿ ಇರೋದ್ರಿಂದ ತಿಂಗಳ ಆರಂಭದಿಂದ 5ನೇ ಮನೆಯನ್ನ ಬಾಧಿಸ್ತದೆ. ಇದರಿಂದಾಗಿ ಏನು ವೈವಾಹಿಕ ಜೀವನದಲ್ಲಿ ಕೊಂಚ ಭಿನ್ನಾಭಿಪ್ರಾಯ ಇರ್ತದೆ. ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಮದ್ವೆ ಆದಂತವ್ರು ಸ್ವಲ್ಪ ಮಾತಾಡುವಾಗ ಗಂಡ ಹೆಂಡತಿಯ ನಡುವೆ ಕೋಲ್ಡ್ ವಾರ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಕೊಂಚ ಮಾತಾಡುವಾಗ ಗಮನ ವಹಿಸಿ ಮಾತಾಡಬೇಕು. ಏನ್ ಮಾತಾಡ್ತೀವಿ, ಯಾಕೆ ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ಗಮನ ಇರ್ಬೇಕು. ಸಣ್ಣ ಜಗಳವನ್ನ ಸಣ್ಣದ್ರಲ್ಲೇ ಕಳ್ಕೊಂಡು ಹೋಗಿ ದೊಡ್ಡದಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ತುಂಬಾ ದೊಡ್ಡದಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತದೆ. ಹಾಗಾಗಿ ಸಣ್ಣದ್ರಲ್ಲೇ ಬಗೆಹರಿಸ್ಕೊಳ್ಳೋದು ತುಂಬಾ ಒಳ್ಳೇದು. ವಿದೇಶ ಪ್ರವಾಸ ಮಾಡುವ ಭಾಗ್ಯ ಇದೆ ಅಂತಾನೆ ಹೇಳ್ಬೋದು. ಏಪ್ರಿಲ್ ನಲ್ಲಿ ಅಪರ್ಚುನಿಟಿ ಸಿಗ್ತದೆ. ಹಣಕಾಸಿನ ಪರಿಸ್ಥಿತಿ ಏನು ಒಂದು ಮಿಶ್ರ ಫಲಿತಾಂಶ ಅಂತಾನೆ ಹೇಳ್ಬೋದು. ಅಂದ್ರೆ ಇನ್ಕಮ್ ಬರ್ತದೆ ಬರಲ್ಲ ಅಂತಲ್ಲ, ಬಟ್ ಅಷ್ಟೇ ಎಕ್ಸ್ಪೆನ್ಸಿವ್ ಇರ್ತದೆ, ಮ್ಯಾನೇಜೇಬಲ್ ಆಗಿರ್ತದೆ ಅಂತಾನೆ ಹೇಳ್ಬೋದು. ಕೆಲವು ಕಡೆ ಹಣಕಾಸಿನ ಸಮಸ್ಯೆ ಉಂಟಾಗ್ತದೆ, ಕೆಲವು ಕಡೆ ನಡ್ಕೊಂಡು ಹೋಗ್ತದೆ, ಬೇಕಂದಾಗ ಹಣ ಸಿಗುವಂತದ್ದು ಇಂಥದ್ದೆಲ್ಲ ಆಗ್ತದೆ. ಸೊ ಹಣಕಾಸಿನಲ್ಲಿ ಮಿಶ್ರ ಏನು ಫಲ ಅಂತಾನೆ ಹೇಳ್ಬೋದು. ಆರೋಗ್ಯ ಅಂತ ನೋಡೋದಾದ್ರೆ ದುರ್ಬಲವಾಗಿರ್ತದೆ. 12ನೇ ಮನೆಯಲ್ಲಿ ಶುಕ್ರ, ಸೂರ್ಯ, ರಾಹು ಇರೋದ್ರಿಂದ ಕಣ್ಣು ನೋವು ನಿಮ್ಮನ್ನ ಕಾಡುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಮೇಷರಾಶಿಯವರಿಗೆ ಅಂತ ಹೇಳ್ಬೋದು. ಆರೋಗ್ಯದ ಬಗ್ಗೆ ಕೊಂಚ ಎಚ್ಚರ ವಹಿಸ್ಬೇಕು. ಸೊ ಭಯ ಪಡುವ ಅಗತ್ಯ ಇಲ್ಲ, ಎಲ್ಲ ಒಳ್ಳೇದಾಗ್ತದೆ. ಶುಭವಾಗ್ಲಿ. ನಮಸ್ಕಾರ ವೀಕ್ಷಕರೇ, ವೃಷಭ ರಾಶಿಯ ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಯಾವೆಲ್ಲ ಗ್ರಹಗಳಿಂದ ಶುಭಾಶುಭ ಫಲಗಳು ದೊರೆಯುತ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ಈ ತಿಂಗಳಲ್ಲಿ ಲಾಭ ಸ್ಥಾನದಲ್ಲಿರ್ತಾನೆ, ಆಯ್ತಾ. ಸೊ ಅದ್ರಲ್ಲಿ ಮೀನ ರಾಶಿ ಶುಕ್ರನಿಗೆ ಉಚ್ಚ ಕ್ಷೇತ್ರ. ಶುಕ್ರ ಅಲ್ಲಿ ಇದ್ರೆ ಉಂಟಲ್ಲ, ತುಂಬಾನೇ ಶುಭ ಫಲಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಮ ರಾಶಿಯಾಧಿಪತಿಯಾಗಿ ಅದನ್ನೇ ಷಷ್ಠದ ಅಧಿಪತಿಯಾಗಿ ಶುಕ್ರ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಈ ತಿಂಗಳಲ್ಲಿ ಯಾರೆಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀರಾ, ಸ್ವಂತ ಉದ್ಯೋಗ ಯಾರೆಲ್ಲ ಮಾಡ್ತಾ ಇದ್ದೀರಾ, ಅವರಿಗೆಲ್ಲ ತುಂಬಾನೇ ಏನು ಹೆಚ್ಚಿನ ಲಾಭ ಪಡಿತೀರಾ ಅಂತಾನೆ ಹೇಳ್ಬೋದು. ರವಿ ಕೂಡ ಸಪೋರ್ಟ್ ಮಾಡ್ತಾನೆ, ರಾಹು ಕೂಡ ಸಪೋರ್ಟ್ ಮಾಡ್ತಾನೆ, ಶುಕ್ರ ಅದ್ರ ಜೊತೆಗೆ ಬುಧ ನೀಚ ಆಗಿದ್ದಾನೆ. ಆದ್ರೂ ಉಚ್ಚ ಸ್ಥಾನದಲ್ಲಿರುವ ಗ್ರಹದ ಜೊತೆ ನೀಚ ಸ್ಥಾನದಲ್ಲಿ ಇನ್ನೊಂದು ಗ್ರಹ ಜೊತೆಗೆ ಒಟ್ಟಿಗೆ ಇದ್ರೆ ಅದನ್ನ ನೀಚ ಭಂಗ ರಾಜಯೋಗ ಅಂತ ಹೇಳ್ತೀವಿ, ಆಯ್ತಾ. ಸೊ ಹಾಗಾದಾಗ ಬುಧ ಕೂಡ ಏನು ನೀಚನಾಗಿರೋದಿಲ್ಲ, ಶುಭ ಫಲವನ್ನೇ ಕೊಡ್ತಾನೆ. ಶುಕ್ರ ಲಾಭದಲ್ಲಿರೋದ್ರಿಂದ ಆಲ್ರೆಡಿ ಹೇಳ್ದಂಗೆ ಸ್ವಂತ ಉದ್ಯೋಗ ಮಾಡೋರಿಗೆ ಹೆಚ್ಚಿನ ಲಾಭವನ್ನ ಕಾಣ್ತೀರಾ. ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಶುಕ್ರ ರಾಹುವಿನ ಕಾಂಬಿನೇಷನ್ ಹಾಗೆ ಅಂತಾನೆ ಹೇಳ್ಬೋದು. ಎಕ್ಸ್ಪೆಕ್ಟ್ ಮಾಡದೇ ಇರೋ ಕಡೆಯಿಂದ ಹಣದ ಒಳಹರಿವು ನಿಮಗೆ ಇರುತ್ತದೆ. ನಿಮ್ಮ ಪ್ರಾಫಿಟ್, ನಿಮ್ಮ ಏನು ಉದ್ಯೋಗದಲ್ಲಿ ಹಠಾತ್ತನೆ ಲಾಭ ಉಂಟಾಗುವುದು. ಯಾವಾಗ್ಲೂ ಯಾರಿಗೋ ದುಡ್ಡು ಕೊಟ್ಟಿದ್ದೀರಾ, ಅದು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬರ್ತದೆ ಅಂತ ಅದು ಬರೋದು. ಬಿಲ್ಸ್ ಗಳೆಲ್ಲ ಕ್ಲಿಯರ್ ಆಗೋದು, ಪೆಂಡಿಂಗ್ ಬಿಲ್ಸ್ ಗಳೆಲ್ಲ ಇಂಥದ್ದೆಲ್ಲ ಆಗ್ತದೆ ಅಂತಾನೆ ಹೇಳ್ಬೋದು ಸ್ವಂತ ಉದ್ಯೋಗ ಮಾಡೋರ್ಗೆ. ಸೊ ಈ ಆಕಸ್ಮಿಕವಾಗಿ ಬರುವ ಹಣದಿಂದ ನಿಮ್ಮ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ಕೊಳ್ತೀರಾ ಅಂತ ಹೇಳ್ಬೋದು. ನಿಮ್ಮ ವೈಯಕ್ತಿಕ ಸಾಲವನ್ನ ದೂರ ಮಾಡ್ಕೊಳ್ತೀರಾ, ನೆಮ್ಮದಿಯಿಂದ ಇರ್ತೀರಾ. ಹಣಕಾಸಿನ ತೊಂದರೆಗಳು ಒಂದು ಮಟ್ಟಿಗೆ ನಿವಾರಣೆ ಆಗ್ತದೆ ಅಂತಾನೆ ಹೇಳ್ಬೋದು. ಹಾಗೇನೆ ಶುಕ್ರನಿಂದಾಗಿ ನಿಮ್ಮ ಹಲವಾರು ಆಸೆಗಳು, ಇಷ್ಟು ದಿನ ಏನೇನು ಆಸೆ ಇಟ್ಕೊಂಡಿದ್ದೀರಾ, ನಾನು ಅಲ್ಲಿಗೆ ಹೋಗ್ಬೇಕು, ಅದನ್ನ ಪರ್ಚೇಸ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ, ಸೊ ಅದೆಲ್ಲ ಒಂದ್ ರೀತಿಯಲ್ಲಿ ಫುಲ್ಫಿಲ್ ಆಗ್ತದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಹಣದ ಒಳಹರಿವು ಇದೆ ಶುಕ್ರನಿಂದಾಗಿ, ಅದರ ಜೊತೆಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಏನು ಒಂದು ಫುಲ್ಫಿಲ್ ಆಗುವ ಸಮಯ ಬಂದಿದೆ, ಅದರಿಂದ ಖುಷಿ ಸಿಗ್ತದೆ ನಿಮ್ಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ.
ಅದ್ರ ಜೊತೆಗೆ ಏನಾದ್ರು ವೆಹಿಕಲ್ ಖರೀದಿ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಸಪೋರ್ಟ್ ಇರ್ತದೆ ಶುಕ್ರನಿಂದಾಗಿ. ಮನೆ ಖರೀದಿ ಮಾಡಬೇಕು, ಜಾಗ ಖರೀದಿ ಮಾಡಬೇಕು, ಚಿನ್ನಾಭರಣಗಳು ಅಥವಾ ಮನೆಗೆ ಏನಾದ್ರು ಸಾಮಾನ್ ಖರೀದಿ ಮಾಡಬೇಕು, ಫ್ರಿಡ್ಜ್, ಟಿವಿ, ಅದಕ್ಕೆಲ್ಲ ಒಂದು ಸಪೋರ್ಟಿವ್ ಆಗಿ ಶುಕ್ರ ಕೆಲಸವನ್ನ ಮಾಡ್ತಾನೆ ಅಂತಾನೆ ಹೇಳ್ಬೋದು. ನಿಮ್ಮ ಆ ಎಲ್ಲಾ ಆಸೆ ಆಕಾಂಕ್ಷೆಗಳು ಈ ಸಮಯದಲ್ಲಿ, ಈ ಏಪ್ರಿಲ್ ಮಾಸದಲ್ಲಿ ಈಡೇರುವ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಬೇರೆಯವ್ರಿಗೆ ನೀವು ಒಂದ್ ರೀತಿ ಉನ್ನತ ಸ್ಥಾನದಲ್ಲಿರುವ ಹಾಗೆ ಕಾಣಿಸ್ತೀರಾ, ಗೌರವ ಕೊಡ್ತಾರೆ ಬೇರೆಯವರು ನಿಮ್ಮನ್ನ ನೋಡಿ. ಸಲಾಂ ಹಾಕೋರು ಜಾಸ್ತಿ ಆಗ್ತಾರೆ. ಅಂದ್ರೆ ಒಂದ್ ರೀತಿ ಧನ್ಯತಾ ಭಾವ ಇರುತ್ತೆ, ನಿಮ್ಗಿರುವ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸಮಾಜದಲ್ಲಿ ಅಂತಾನೆ ಹೇಳ್ಬೋದು. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ ವೃಷಭ ರಾಶಿಯವರು, ರವಿ ಬುಧ ಎಲ್ಲ ಒಟ್ಟಿಗೆ ಇರೋದ್ರಿಂದ ನಿಮ್ಮ ಮಾತು ಒಂದ್ ರೀತಿ ನೇರವಾಗಿರ್ತದೆ ಅಂತಾನೆ ಹೇಳ್ಬೋದು. ಅದು ಒಂದ್ ಕಡೆ ಪ್ಲಸ್ ಆಗಿರ್ತದೆ. ಅಂದ್ರೆ ನೇರವಾಗಿ ಮಾತಾಡೋದ್ರಿಂದ ಸಮಸ್ಯೆಗಳು ಉಲ್ಬಣವಾಗಲ್ಲ, ಇರೋ ಸಮಸ್ಯೆ ಕ್ಲಿಯರ್ ಆಗಿ ಸಾಲ್ವ್ ಆಗುತ್ತೆ ಸ್ಟ್ರೈಟ್ ಫಾರ್ವರ್ಡ್ ಇರೋದ್ರಿಂದ. ಬಟ್ ಕೆಲವೊಂದು ಕಡೆ ಏನು, ಆ ನೇರ ನಡೆ ನುಡಿ ನಿಮಗೆ ಮೂಡುವಾಗಬಹುದು. ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲಿ ಹೇಗೆ ಯಾರ ಜೊತೆ ಏನ್ ಮಾತಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬಿಟ್ಟು ಮಾತಾಡೋದು ತುಂಬಾನೇ ಒಳ್ಳೇದು ಅಂತ ಹೇಳ್ತೇನೆ. ಸಹಜವಾಗಿನೇ ವೃಷಭ ರಾಶಿಯಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ, ಯಾಕಂತಂದ್ರೆ ನಿಮ್ಗೆ ವಾಕ್ಸ್ಥಾನಾಧಿಪತಿ ಬುಧ ಆಗಿರ್ತಾನೆ. ಸೊ ಸ್ನೇಹಿತರಾಗಿರ್ಬೋದು, ನಿಮ್ಮ ಪರಿಚಯದವರ ಯಾರ ಜೊತೆನೂ ಕೂಡ ನೀವು ಒಂದು ಮುಕ್ತವಾಗಿ ಎಲ್ಲವನ್ನು ಶೇರ್ ಮಾಡ್ಕೊಳ್ತೀರಾ. ಏನೇ ಇದ್ರು ಕೂಡ ಓಪನ್ ಆಗಿ ಹೇಳ್ಕೊಳ್ತೀರಾ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಕೆಲವರು ಇಂಡೈರೆಕ್ಟ್ ಆಗಿ ನಿಮ್ಗೆ ಬೇಸರ ಮಾಡಿರ್ತೀರಲ್ಲ, ಅಂತವರಿಗೆಲ್ಲ ಒಂದ್ ರೀತಿ ಏನು ಹೇಳ್ಬಿಡ್ತೀರಾ ನೀವು. ಅವ್ರು ತಪ್ಪು ಮಾಡಿರೋದು, ಯಾರು ಏನೇ ಮಾಡಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅವ್ರ ತಪ್ಪುಗಳನ್ನೆಲ್ಲ ಹೇಳ್ತೀರಾ. ಅದರಿಂದ ಏನು ಬೇರೆಯವರ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆ ಕೂಡ ಕೊಂಚ ಹೆಚ್ಚಾಗಿನೇ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಮಾತಿನ ಬಗ್ಗೆ ಕೊಂಚ ಗಮನ ವಹಿಸ್ಬೇಕು ವೃಷಭ ರಾಶಿಯವರು. ಇನ್ನ ಕುಟುಂಬ ಸ್ಥಾನಾಧಿಪತಿ ಬುಧನೇ ಆಗಿ ಲಾಭದಲ್ಲೇ ಇರೋದ್ರಿಂದ ಕುಟುಂಬದಿಂದನೂ ಕೂಡ ನಿಮ್ಗೆ ಸಹಕಾರ, ಸಹಾಯ ಎಲ್ಲಾನು ಸಿಗ್ತದೆ ಅಂತಾನೆ ಹೇಳ್ಬಹುದು. ಸೊ ಕುಟುಂಬದವರ ಬಗ್ಗೆ ಬರಿ ಮಾಡ್ಕೊಳ್ಳುವ ಅಗತ್ಯ ಇಲ್ಲ. ಕುಟುಂಬದಲ್ಲೂ ಕೂಡ ಒಂದ್ ರೀತಿ ಮನಃಶಾಂತಿ ಇರ್ತದೆ, ಕಲಹಗಳೆಲ್ಲ ದೂರವಾಗ್ತದೆ, ನೆಮ್ಮದಿಯ ವಾತಾವರಣ. ಖುಷಿ ಅಲ್ವಾ? ಕುಟುಂಬದಲ್ಲಿ ನೆಮ್ಮದಿ ಇದ್ರೆ ನೀವು ಕೂಡ ನೆಮ್ಮದಿಯಾಗಿ ಇರ್ತೀರಾ. ಇನ್ನ ಚತುರ್ಥ ಅಧಿಪತಿಯಾದಂತ ರವಿ 4ನೇ ಮನೆ ಅಧಿಪತಿಯಾಗಿ ಅವನು ಕೂಡ ಲಾಭದಲ್ಲಿರ್ತಾನೆ. ಮನೆ ವಿಚಾರ, ಆಸ್ತಿ ವಿಚಾರ, ಭೂಮಿ ವಿಚಾರವಾಗಿ ನೀವು ಏನೇ ಅನ್ಕೊಂಡಿದ್ರು ಕೂಡ ಈ ತಿಂಗಳನ್ನ 13ನೇ ತಾರೀಕಿನ ಒಳಗಡೆ ಆ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳಿ. ಶುಕ್ರ ಎಲ್ಲ ಕೆಲಸದಲ್ಲೂ ಜಯ ಕೊಡ್ತಾನೆ ನಿಮ್ಗೆ. ಆದ್ರೆ ಪ್ರಾಪರ್ಟಿ ವಿಚಾರ ಇದೆಯಲ್ಲ, ಅದಕ್ಕೆ 4ನೇ ಮನೆ, ಚತುರ್ಥ ಭಾವ ತುಂಬಾನೇ ಏನು ಮುಖ್ಯವಾಗುತ್ತೆ. 4ನೇ ಮನೆ ಪ್ಲಸ್ 4ನೇ ಮನೆ ಅಧಿಪತಿ ರವಿ, ಅದು ಕೂಡ ತುಂಬಾನೇ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಪ್ರಾಪರ್ಟಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸದ್ಯಕ್ಕೆ ಕುಜ 4ನೇ ಮನೆ ನೋಡ್ತಾ ಇದ್ದಾನೆ ನಿಮ್ಗೆ. ಕುಜ ಭೂಮಿಗೆ ಕಾರಕ, ಭೂಮಿ ಪುತ್ರ ಮಂಗಳ ಅಂತ ಹೇಳ್ತೀವಿ. ಜೊತೆಗೆ ಶುಕ್ರನು ಲಾಭದಲ್ಲಿರ್ತಾನೆ, ಉಚ್ಚ ಕ್ಷೇತ್ರದಲ್ಲಿದ್ದಾನೆ ಅವನು ಕೂಡ. ರವಿ ಕೂಡ ಲಾಭದಲ್ಲೇ ಇದ್ದಾನೆ, ಭೂಮಿ ಲಾಭ, ಆಸ್ತಿ ಲಾಭ ಇವೆಲ್ಲ ಆಗ್ತದೆ ಅಂತಾನೆ ಹೇಳ್ಬಹುದು. ಸೊ ನಿಮ್ಗೇನಾದ್ರೂ ಜಾಗ ತಗೊಳ್ಳೋ ಪ್ಲಾನ್ ಇದ್ರೆ ಅಥವಾ ಯಾರಾದ್ರೂ ಒಂದ್ ಒಳ್ಳೆ ಸೈಟ್ ತೋರಿಸಿ ನಿಮ್ಗೂ ಕೂಡ ತಗೊಳ್ಳುವಂತ ಮನಸ್ಸಿದ್ರೆ ತಡ ಮಾಡ್ದೇನೆ ಹಣಕಾಸಿನ ಫೆಸಿಲಿಟಿ ಇದ್ರೆ ಕೂಡಲೇ ತಗೊಂಡಿರೋದು ಒಳ್ಳೇದು. ಯಾಕಂತಂದ್ರೆ ಒಳ್ಳೆ ಲ್ಯಾಂಡ್ ಸಿಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತಾನೆ ಹೇಳ್ಬೋದು. ಚತುರ್ಥಾಧಿಪತಿ 11ನೇ ಮನೆಯಲ್ಲಿರೋದ್ರಿಂದ ತಾಯಿಯಿಂದ ಸಹಾಯ, ಸಹಕಾರ, ಸಪೋರ್ಟ್ಗಳು ಸಿಗ್ತದೆ ಅಂತಾನೆ ಹೇಳ್ಬೋದು. ಪಂಚಮಾಧಿಪತಿ ಬುಧ ಹಾಗೆ ಧನಸ್ಥಾನಾಧಿಪತಿಯಾದ ಬುಧ ಲಾಭದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಆದ್ರೂ ಕೂಡ ನೀಚ ಸ್ಥಾನದಲ್ಲಿ ಕೂತ್ಕೊಂಡು ಪಂಚಮವನ್ನು ನೋಡ್ತಾ ಇದ್ದಾನೆ. ಕನ್ಯಾ ರಾಶಿ ಅವನ ಉಚ್ಚ ಕ್ಷೇತ್ರ. ಪಂಚಮಕ್ಕೆ ಉಚ್ಚ ಕ್ಷೇತ್ರದ ದೃಷ್ಟಿ ಅಂದ್ರೆ ಒಳ್ಳೆಯ ದೃಷ್ಟಿ ಬಿದ್ರೆ ಪಂಚಮ ಸ್ಥಾನಕ್ಕೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಅಂತ ಹೇಳ್ಬೋದು. ಪಂಚಮ ಸ್ಥಾನ ಒಳ್ಳೆಯ ಸ್ಥಾನ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಓದಿನ ಕಡೆ ಆರಾಮಾಗಿ ಗಮನ ವಹಿಸಬಹುದು. ಕೇತು ಪಂಚಮದಲ್ಲಿದ್ದಾನೆ, ಕೇತು ಕೂಡ ಸಪೋರ್ಟ್ ಮಾಡ್ತಾನೆ ಅಂತಾನೆ ಹೇಳ್ಬೋದು. ರಾಹುವಿನ ದೃಷ್ಟಿ ಇದೆ, ರಾಹುವಿನ ದೃಷ್ಟಿ ಪಂಚಮಕ್ಕೆ ಇದೆ, ಕೇತು ಪಂಚಮದಲ್ಲೇ ಇದ್ದಾನೆ. ಸೊ ಉಲ್ಟಾ ಪಲ್ಟಾ ಆಗ್ತದೆ. ಅಂದ್ರೆ ರಾಹು ಸ್ವಲ್ಪ ಅಡೆತಡೆಯನ್ನ ಉಂಟು ಮಾಡಿದ್ರು ಕೂಡ ವಿದ್ಯಾಭ್ಯಾಸಕ್ಕೆ, ಕೇತು ಅದನ್ನೆಲ್ಲ ನಿವಾರಿಸ್ತಾನೆ, ಸರಾಗವಾಗುವ ಹಾಗೆ ಮಾಡ್ತಾನೆ ಅಂತ ಹೇಳ್ಬಹುದು. ಸೊ ತೊಂದರೆ ಪಡುವ ಅಂದ್ರೆ ಭಯ ಪಡುವ ಅಗತ್ಯ ಇಲ್ಲ. ಇನ್ನ ಷಷ್ಠಾಧಿಪತಿಯಾದಂತ ಶುಕ್ರ ಪ್ರಬಲನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡುವಂತವ್ರಿಗೆ
ಖಾಸಗಿ ಕಂಪನಿ ಆಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು, ಯಾವ್ದಾದ್ರು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪ್ರಮೋಷನ್ ಸಿಗುವಂತದ್ದು, ಸ್ಯಾಲ್ರಿ ಜಾಸ್ತಿ ಆಗುವಂತದ್ದು, ಅಪ್ರಿಸಿಯೇಷನ್ ಆಗುವಂತದ್ದು, ಐ ಮೀನ್ ಕೆಲಸದ ಕ್ಷೇತ್ರ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಸಪ್ತಮಾಧಿಪತಿ ಮಂಗಳ ದಶಮದಲ್ಲಿ ಕುತ್ಕೊಂಡಿದ್ದಾನೆ ಶನಿಯ ಜೊತೆ, ಕರ್ಮಸ್ಥಾನಾಧಿಪತಿಯ ಜೊತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವರಿಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಸೊ ಭಯ ಪಡುವ ಅಗತ್ಯ ಇಲ್ಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ನಿಮ್ದು ಏನಾದ್ರು ಪ್ಲಾನ್ಗಳು, ಯೋಜನೆಗಳು ಏನಾದ್ರು ಇದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸಕಾಲ ಇದು ಅಂತಾನೆ ಹೇಳ್ಬಹುದು. ಸ್ವಂತ ಉದ್ಯೋಗ ಮಾಡೋರು ಕೂಡ ಅಷ್ಟೇ ಅನುಕೂಲ ಇದೆ. ಸೊ ಅವರು ಕೂಡ ಭಯ ಪಡುವ ಅಗತ್ಯ ಇಲ್ಲ. ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವರಿಗೆ ತುಂಬಾ ಲಾಭಾಂಶಗಳನ್ನ ಕಾಣ್ತೀರಾ. ಭೂಮಿಯ ವಿಚಾರದಲ್ಲಿ ಲಿಟಿಗೇಷನ್ ಏನಾದ್ರು ಇದ್ರೆ ಅದು ಕೂಡ ಸಾಲ್ವ್ ಆಗ್ತದೆ. ಕೋರ್ಟ್ ಕಚೇರಿ ಕೆಲಸ ಏನಾದ್ರು ಇದ್ರೆ ಭೂಮಿಯ ವಿಚಾರದಲ್ಲಿ ಅದೆಲ್ಲ ಒಂದು ಹಂತಕ್ಕೆ ಬರ್ತದೆ, ಸಾಲ್ವ್ ಆಗ್ತದೆ ಅಂತಾನೆ ಹೇಳ್ಬಹುದು. ಇನ್ನ ಅಷ್ಟಮಾಧಿಪತಿಯಾದಂತ ಗುರು 12ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಲಾಭಾಧಿಪತಿಯಾಗಿ, ಅಷ್ಟಮಾಧಿಪತಿಯಾಗಿ ಗುರು ವೃಷಭ ರಾಶಿಗೆ ಒಂದು 50% ಓಕೆ ಶುಭ ಫಲ ಕೊಡ್ತಾನೆ, 50% ಲಾಸ್ ಅಂತ ಹೇಳ್ಬೋದು. ಯಾಕಂದ್ರೆ ವ್ಯಯದಲ್ಲಿದ್ದಾನೆ. ವ್ಯಯದಲ್ಲಿದ್ರೆ ಕೊಂಚ ದುಡ್ಡನ್ನ ಖರ್ಚು ಮಾಡಿಸ್ತಾನೆ ಅಂತಾನೆ ಹೇಳ್ಬಹುದು. ಆದ್ರೆ ವ್ಯಯದಲ್ಲಿರೋನು ಯಾರು ಅಂತ ನೋಡ್ಕೋಬೇಕಲ್ಲ, ಗುರು. ದುಡ್ಡು ಖರ್ಚು ಮಾಡಿಸ್ತಾನೆ ಹೌದು, ಆದ್ರೆ ಒಳ್ಳೆಯ ಕಾರ್ಯಗಳಿಗೆ ಖರ್ಚು ಮಾಡಿಸ್ತಾನೆ. ಫಾರ್ ಎಕ್ಸಾಂಪಲ್ ಏನೊಂದು ಶುಭ ಕಾರ್ಯ ಮಾಡೋದಾಗಿರ್ಬೋದು, ಮನೆಯಲ್ಲಿ ಯಾರಿಗೋ ಒಂದು ಒಳ್ಳೆಯ ಕೆಲಸಕ್ಕೆ, ಮದುವೆಗೆ ಒಂದಿಷ್ಟು ದುಡ್ಡು ಕೊಡೋದು, ದೇವತಾ ಕಾರ್ಯ ಮಾಡಿಸೋದು, ದೇವಸ್ಥಾನಗಳಿಗೆ ತೆರಳುವಂತದ್ದು, ಇಂಥದಕ್ಕೆಲ್ಲ ಅಂದ್ರೆ ಶುಭ ಕಾರ್ಯಕ್ಕೆ, ಒಳ್ಳೆಯ ಕೆಲಸಕ್ಕೆ ಹಣದ ಖರ್ಚಾಗ್ತದೆ. ಇನ್ನ ಭಾಗ್ಯಾಧಿಪತಿ ದಶಮಾಧಿಪತಿ ಶನಿ ದಶಮದಲ್ಲೇ ಇದ್ದಾನೆ. ಕೆಲಸ ಕಾರ್ಯದಲ್ಲಿದ್ದಂತಹ ಅಡೆತಡೆಗಳೆಲ್ಲ ನಿವಾರಣೆಯಾಗ್ತದೆ. ಜೊತೆಗೆ ಇನ್ಕಂಪ್ಲೀಟ್ ಆಗಿರುವಂತ ಕೆಲಸಗಳೆಲ್ಲ ಕಂಪ್ಲೀಟ್ ಆಗ್ತದೆ ಅಂತಾನೆ ಹೇಳ್ಬೋದು. ಇಷ್ಟಿನ ಏನ್ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನಲ್ಲೇ ಸ್ಟಾಪ್ ಮಾಡಿದಂತ ಕೆಲಸಗಳು ಎಲ್ಲ ಒಂದೇನು ಕಂಪ್ಲೀಟ್ ಹಂತಕ್ಕೆ ಬರ್ತದೆ. ಅದರಿಂದ ಮಾನಸಿಕ ನೆಮ್ಮದಿಯ ಜೊತೆಗೆ ಫಿನಾನ್ಷಿಯಲ್ ಲಾಭ ಕೂಡ ಆಗ್ತದೆ ಅಂತಾನೆ ಹೇಳ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಲಾಭದಲ್ಲಿ ರಾಹು ಮತ್ತೆ ಬುಧ ಇರೋದ್ರಿಂದ ಅವರು ಕೂಡ ಶುಭ ಫಲಗಳನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ಬುಧ, ರಾಹು, ರವಿ ಈ 3 ಜನ ಇರೋದ್ರಿಂದ ಚರ್ಮದ ಕಾಯಿಲೆ ಇರೋರು ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಕೊಂಚ ಹುಷಾರಾಗಿರಿ. ಡಸ್ಟ್ಗೆಲ್ಲ ಮೈಯನ್ನ ಕೊಡ್ಬೇಡಿ. ಬುಧನಿಗೆ ಪರಿಹಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ವಾರದಲ್ಲಿ 1 ದಿನ ಶನಿವಾರ ದಿನ ಎಳ್ಳೆಣ್ಣೆಯನ್ನ ಹಚ್ಕೊಂಡು ಸ್ನಾನ ಮಾಡಿ. ಸೊ ಸ್ಕಿನ್ ಅಲರ್ಜಿ ಎಲ್ಲ ದೂರ ಆಗ್ತದೆ ಅಂತಾನೆ ಹೇಳ್ಬೋದು. ವೃಷಭ ರಾಶಿಯವರಿಗೆ ಒಟ್ಟಾರೆಯಾಗಿ ನೋಡೋದಾದ್ರೆ ಪ್ರತಿಯೊಂದು ವಿಚಾರದಲ್ಲೂ ಶುಭ ಫಲವೇ ಸಿಗ್ತದೆ ಅಂತಾನೆ ಹೇಳ್ಬಹುದು. ರವಿ 12ನೇ ಮನೆಗೆ ಬಂದ ಮೇಲೂ ಕೂಡ ಯಾವುದೇ ಅಶುಭ ಫಲಗಳು ಇರೋದಿಲ್ಲ. ಆದ್ರೆ ತಾಯಿ ಆರೋಗ್ಯದಲ್ಲಿ ಕೊಂಚ ನೋಡ್ಕೋಬೇಕು. 14ರ ಮೇಲೆ ರವಿ 12ನೇ ಮನೆಗೆ ಹೋದ್ಮೇಲೆ ತಾಯಿಗೆ ಸ್ವಲ್ಪ ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ಮೆಂಟಲಿ ಫಿಸಿಕಲಿ ಏನಾದ್ರು ಒಂದು ಆಗ್ಬೋದು ಹೆಚ್ಚು ಕಡಿಮೆ. ಸೊ ಕೊಂಚ ಅವರ ಆರೋಗ್ಯದ ಕಡೆ ಗಮನ ಕೊಡೋದು ತುಂಬಾ ಒಳ್ಳೇದು. ಅದು ಬಿಟ್ರೆ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿ. ನಮಸ್ಕಾರ ವೀಕ್ಷಕರೇ, ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಿಥುನ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳಿಂದ ಮಿಥುನ ರಾಶಿಯವರಿಗೆ ಶುಭಾಶುಭ ಫಲಗಳು ದೊರೆಯುತ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಇದು ಗೋಚಾರ ಫಲವಾಗಿರ್ತದೆ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಮರಿದೇನೆ ಆಲ್ ಅನ್ನ ಪ್ರೆಸ್ ಮಾಡಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧ ಕರ್ಮಸ್ಥಾನ ಅಂದ್ರೆ ಕೆಲಸ ಸ್ಥಾನದಲ್ಲಿ ನೀಚನಾಗಿದ್ದಾನೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಅವನ ಜೊತೆ ಶುಕ್ರ ಕೂಡ ಇದ್ದಾನೆ. ಬುಧ ಇವಾಗ ನೀಚ ಭಂಗನಾಗಿದ್ದಾನೆ, ಆದ್ರೆ ನಿಮ್ಗೆ ರಾಜಯೋಗ ಕೊಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ನಿಮ್ಮ 10ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಉಚ್ಚ ಕ್ಷೇತ್ರ ಅವನಿಗೆ. ರವಿ ಮತ್ತೆ ರಾಹು ಇಬ್ರು ಕೂಡ ಇದ್ದಾರೆ. ಸೊ ಉದ್ಯೋಗದ ಕ್ಷೇತ್ರ, ಉದ್ಯೋಗದ ಜಾಗ ಅಂತ ಬಂದಾಗ ಮಿಥುನ ರಾಶಿಯವರಿಗೆ ತುಂಬಾನೇ ಒಳ್ಳೆಯದಾಗುತ್ತದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕರ್ಮಸ್ಥಾನದಲ್ಲಿ ಒಳ್ಳೆ ಗ್ರಹಗಳು ಕುತ್ಕೊಂಡಿದ್ದಾರೆ. ಸೊ ಅಂದ್ರೆ ಪ್ರಬಲವಾಗಿದೆ ಅಂತಾನೆ ಹೇಳ್ಬೋದು. ನಿಮಗೆ ಕೆಲಸದ ಕ್ಷೇತ್ರಗಳಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಒಳ್ಳೊಳ್ಳೆ ಕೆಲಸಗಳನ್ನ, ಜವಾಬ್ದಾರಿಗಳನ್ನ ತಗೊಂಡು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತೀರಾ. ಅದರಿಂದ ಪ್ರಶಂಸೆಗೆ ಗುರಿಯಾಗ್ತೀರಾ. ನಿಮ್ಮ
ಮ್ಯಾನೇಜರ್ ಇಂದ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗ್ತದೆ. ಪರ್ಸನಲ್ ಕೆಲಸ ಆಗಿದ್ರು, ಮನೆಯಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಮನೆಯವರಿಂದ ಹೊಗಳಿಕೆ ಸಿಗ್ತದೆ. ಒಟ್ಟಾರೆಯಾಗಿ ಕೆಲಸ ಅಂದ್ರೆ ನಿಮ್ದೇನು ಉದ್ಯೋಗ ಕ್ಷೇತ್ರ ಅಂತಾನೆ ಇಲ್ಲ, ಯಾವುದೇ ಆದ್ರೂ ಯಾವುದೇ ಕರ್ಮ ಮಾಡಿದಾಗ ನಿಮಗೆ ಪ್ರತಿಫಲ ತುಂಬಾ ಚೆನ್ನಾಗಿ ಸಿಗ್ತದೆ, ಒಳ್ಳೆಯ ರೀತಿಯಲ್ಲಿ ಸಿಗ್ತದೆ ಅಂತಾನೆ ಹೇಳ್ಬಹುದು. ಜೊತೆಗೆ ರವಿ 10ನೇ ಮನೆಯಲ್ಲಿ ಇರೋದ್ರಿಂದ ಪ್ರಮೋಷನ್ಗಳು ಕೂಡ ನಿಂತಿರೋ ಪ್ರಮೋಷನ್ ಮುಂದೆ ಹೋಗುವಂಥದ್ದು, ಪ್ರಮೋಷನ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಿಮ್ಮ ಹೆಸರು ಆ ಪ್ರಮೋಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು, ಪ್ರಮೋಷನ್ ಆಗಿರ್ಬೋದು, ಇನ್ಕ್ರಿಮೆಂಟ್ ಆಗಿರ್ಬೋದು, ಹಾಗೇನೆ ವಿದೇಶಿ ಪ್ರಯಾಣ, ವಿದೇಶದಲ್ಲಿ ನಿಮಗೆ ಬಡ್ತಿ ಕೊಟ್ಟು ವಿದೇಶಕ್ಕೆ ಹೋಗುವ ಅವಕಾಶಗಳು ಕೂಡ ಉದ್ಯೋಗ ಕ್ಷೇತ್ರದಿಂದ ಒದಗಿ ಬರ್ತದೆ. ಶುಕ್ರ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಕಲಾವಿದರಾಗಿರ್ಬೋದು, ಸಂಗೀತಗಾರರು, ಕಲೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರೋ ಅವರಿಗೆ ತುಂಬಾ ಉತ್ತಮವಾಗಿರ್ತದೆ ಅಂತಾನೆ ಹೇಳ್ಬೋದು. ಡ್ರಾಯಿಂಗು, ಪೇಂಟಿಂಗು, ನೃತ್ಯ, ಡ್ಯಾನ್ಸ್ ಮಾಡೋರಾಗಿರ್ಬೋದು, ಚಿತ್ರರಂಗದಲ್ಲಿರೋರು, ಇವರೆಲ್ಲ. ನಿಮ್ಮ ರಾಶಿಯಾಧಿಪತಿಯೇ 10ನೇ ಮನೆಯಲ್ಲಿರೋದ್ರಿಂದ ಆಸ್ತಿ ಮನೆ ವಿಚಾರದಲ್ಲಿ ಏನಾದ್ರೂ ಕೋರ್ಟ್ ಕೇಸು, ಕಚೇರಿ ಕೆಲಸ ನಡೀತಾ ಇದ್ರೆ ಅದರಲ್ಲಿ ಸಕ್ಸಸ್ ಆಗುವ ಲಕ್ಷಣಗಳು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಕೇಸು ತುಂಬಾ ಟೈಮಿಂದ ನಡ್ಕೊಂಡು ಬರ್ತಾ ಇದ್ದು ಅದು ಓಡಾಡಿ ನಿಮ್ಗೇನೆ ಸುಸ್ತಾಗಿದ್ರೆ ಅದೊಂದು ಹಂತಕ್ಕೆ ಬರ್ತದೆ, ತೀರ್ಪಿನ ಹಂತಕ್ಕೆ ಬರ್ತದೆ. ಆ ತೀರ್ಪು ನಿಮ್ಮ ಕಡೆ ಆಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತ ಹೇಳ್ಬೋದು. ಜೊತೆಗೆ ಪಿತ್ರಾರ್ಜಿತವಾಗಿ ನಿಮ್ಗೆ ಆಸ್ತಿ ಬರಬೇಕು ಅಂತ ಇದ್ರೆ ಅಥವಾ ಯಾವುದೋ ಒಂದು ಪ್ರಾಪರ್ಟಿನ ಖರೀದಿ ಮಾಡಿದ್ರಿ, ಅದರಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಅದಕ್ಕೆ ಹೋರಾಟ ಮಾಡ್ತಾ ಇದ್ರಿ, ಅದೆಲ್ಲ ಸಾಲ್ವ್ ಆಗುವಂತದ್ದು, ಪ್ರಾಪರ್ಟಿ ವಿಷಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳ ನಿವಾರಣೆ ಅಂತಾನೆ ಹೇಳ್ಬೋದು. ಜೊತೆಗೆ ಸ್ವಂತ ಉದ್ಯೋಗ ಮಾಡೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ತೊಂದರೆ ಇರಲ್ಲ, ನಿಮ್ಮ ಉದ್ಯೋಗ ಸರಾಗವಾಗಿ ನಡ್ಕೊಂಡು ಹೋಗ್ತದೆ. ಅದರ ಜೊತೆಗೆ ಮಾತಿನಲ್ಲಿ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮ್ಮ ಮಾತಿನಿಂದ ಅಂತಾನೆ ಹೇಳ್ಬೋದು. ಹಾಗಂತ ಬೇಕಾಬಿಟ್ಟಿ ಮಾತಾಡೋದಲ್ಲ, ಯೋಚಿಸ್ಕೊಂಡು ಮಾತಾಡ್ಬೇಕು. ಒಟ್ಟಾರೆ ಹೇಳೋದಾದ್ರೆ ನಿಮ್ಗೆ ಈ ಹಿಂದಿನ ತಿಂಗಳಿಗೆ ಕಂಪೇರ್ ಮಾಡಿದ್ರೆ, ಈ ವರ್ಷದ ಏನು ಜನವರಿ, ಫೆಬ್ರವರಿ, ಮಾರ್ಚ್ಗೆ ಕಂಪೇರ್ ಮಾಡಿದ್ರೆ ಏಪ್ರಿಲ್ ತಿಂಗಳು ಫಾರ್ ಬೆಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಒಳ್ಳೊಳ್ಳೆ ಗ್ರಹಗಳು ಒಳ್ಳೊಳ್ಳೆ ಸ್ಥಾನದಲ್ಲಿರೋದ್ರಿಂದ ಶುಭ ಫಲಗಳ ಏನು ಸುರಿಮಳೆ ಅಂತ ಹೇಳಲಿಕ್ಕೆ ಆಗದಿದ್ರು ಕೂಡ ಒಳ್ಳೆಯ ಫಲಗಳನ್ನ ಕೊಡ್ತಾನೆ ಒಂದಾದ್ಮೇಲೆ ಒಂದು ಅಂತಾನೆ ಹೇಳ್ಬೋದು ಗ್ರಹಗಳು. ತೃತೀಯ ಭಾವಾಧಿಪತಿ ರವಿ ಕರ್ಮಸ್ಥಾನದಲ್ಲಿ ಇರ್ತಾನೆ ಫಸ್ಟ್ ಹಾಫ್ ತನಕ. ಅಲ್ಲಿ ತನಕ ನಿಮ್ಗೆ ಬೇರೆಯವರಿಂದ ಒಂದು ಸ್ವಲ್ಪ ಕೊಂಚ ನೋವೆಲ್ಲ ಆಗ್ಬೋದು, ಮಾತಿನಿಂದ ನೋವಾಗ್ಬೋದು, ಅವರ ನಡೆ ನುಡಿಯಿಂದ ನೋವಾಗ್ಬೋದು. ಯಾಕಂತಂದ್ರೆ ಬುಧನ್ ಜೊತೆ ರವಿ ಇರೋದ್ರಿಂದ ಕೊಂಚ ಬೇರೆಯವರಿಂದ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಘಟನೆಗಳು ನಡೀಬಹುದು. ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಾಗಿರ್ಬೋದು, ಏನೋ ಒಂದು ಸಣ್ಣ ವಿಷಯ ಆಗಿರ್ತದೆ, ಅದನ್ನ ಕೊರಗ್ತಾ ಕೂತ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಆಗ್ತದೆ. 14ಕ್ಕೆ ರವಿ ಮೇಷಕ್ಕೆ ಬರ್ತಾನೆ. ಸೊ ಅದಾದ್ಮೇಲೆ ಏನು ಅಂದ್ರೆ ರವಿಗೆ ಉಚ್ಚ ಕ್ಷೇತ್ರ, ಅದು ಮೇಷರಾಶಿ. ಸೊ ಅದಾದ್ಮೇಲೆ ನೀವು ಅಷ್ಟು ಸಣ್ಣ ವಿಷಯಕ್ಕೆ ನಾನು ಈ ತರದ್ ಯೋಚನೆ ಮಾಡ್ತಾ ಇದ್ದೀನಿ, ಬೆಟ್ಟಾಕು ಅದಿಲ್ಲ ಅಂದ್ರೆ ಇನ್ನೊಂದು ಅನ್ನೋ ತರ, ಅಂದ್ರೆ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ. ಸಣ್ಣ ಪುಟ್ಟ ವಿಷಯಗಳಿಗೆ ಥಿಂಕ್ ಮಾಡೋದು ಅಥವಾ ಏನು ಬೇಸರ ಮಾಡ್ಕೊಳ್ಳೋದನ್ನೆಲ್ಲ ಬಿಟ್ಟು ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ, ಅದು ಒಳ್ಳೆಯ ನಡೆ ಅಂತಾನೆ ಹೇಳ್ಬೋದು. ಜೊತೆಗೆ 14ನೇ ತಾರೀಕಿನಿಂದ ಲಾಭ ಸ್ಥಾನದಲ್ಲಿರುವ ರವಿ ನಿಮ್ಗೆ ತುಂಬಾ ಏನು ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ. ಸರ್ಕಾರಿ ಕೆಲಸಗಳೆಲ್ಲ ಸರಾಗವಾಗಿ ಆಗ್ತದೆ ಅಂತಾನೆ ಹೇಳ್ಬಹುದು. ಸೊ ಆವಾಗಲೇ ಹೇಳಿದೆ, ಕಾರ್ಯಕ್ಷೇತ್ರ ಅಂದ್ರೆ ಕರ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಗ್ರಹಗಳಿರೋದ್ರಿಂದ ಶುಭವಾಗಿರ್ತದೆ ನಿಮ್ಮ ಕಾರ್ಯಕ್ಷೇತ್ರ ಅಂತ ಹೇಳ್ಬೋದು. ಅದು ಪ್ರೈವೇಟ್ ಜಾಬ್ ಮಾಡಿರ್ಬೋದು, ಪರ್ಸನಲ್ ಆಗಿ ಸ್ವಂತ ಉದ್ಯೋಗ ಮಾಡೋರು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಾಗಿರ್ಬೋದು, ಅಥವಾ ಸರ್ಕಾರಿ ಕೆಲಸದಲ್ಲಿ ಇರೋರಾಗಿರ್ಬೋದು, ಎಲ್ಲಕ್ಕೂ ಅನ್ವಯವಾಗ್ತದೆ ಅದು. ಸೊ ನಿಮ್ಮ ಉದ್ಯೋಗ ಕ್ಷೇತ್ರ ತುಂಬಾನೇ ಚೆನ್ನಾಗಿದೆ. ಬುಧ ಕೂಡ ಮೀನರಾಶಿಯಲ್ಲಿ ಇರೋದ್ರಿಂದ ಆಸ್ತಿ ಮನೆ ಖರೀದಿ ವಿಚಾರ, ಖರೀದಿ ಅಥವಾ ಸೇಲ್ ಮಾಡುವಂಥದ್ದು ಎರಡಕ್ಕೂ ಕೂಡ ಏನಾದರೂ ತೊಡಕಿದ್ರೆ, ಖರೀದಿ ಮಾಡಬೇಕಾದ್ರೆ ಏನು ಮಾನಿಟರಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಪ್ರಾಪರ್ಟಿ ನಿಮಗೆ ಸಲೀಸಾಗಿ ಬರ್ದೇ ಇರುವಂಥದ್ದಾಗಿರ್ಬೋದು, ಸೇಲ್ ಮಾಡಬೇಕಾದ್ರೆ ಸರಿಯಾದ ಏನು ತಗೊಳ್ಳೋರು ಸಿಗದೆ ಇರುವಂಥದ್ದು, ಇಂಥದ್ದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಈ ಎಲ್ಲ ಪ್ರಾಬ್ಲಮ್ಗಳು ದೂರವಾಗ್ತದೆ. ಸೊ ನೀವು ಖರೀದಿ ಮಾಡಬೇಕಾದ್ರೆ ಈಸಿಯಾಗಿ ಖರೀದಿ ಮಾಡ್ತೀರಾ, ಒಳ್ಳೆಯ ಪ್ರಾಪರ್ಟಿ ನಿಮಗೆ ಸಿಗುತ್ತೆ. ವಾಹನ ಆದ್ರೂ ಅಷ್ಟೇ, ಸೇಲ್ ಮಾಡುವಾಗಲೂ ಕೂಡ ಅಷ್ಟೇ ಒಳ್ಳೆಯ ನಿಮ್ಮ ಪ್ರಾಪರ್ಟಿನ ಒಳ್ಳೆಯ ಬೆಲೆಗೆ ಸೇಲ್ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಪಂಚಮಾಧಿಪತಿಯಾದಂತಹ ಶುಕ್ರನಿಂದಾಗಿ ಮಕ್ಕಳ ವಿಚಾರದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರ ಓದಿನ ವಿಚಾರ ಆಗಿರ್ಬೋದು, ಅವರ ಅಭ್ಯಾಸದ ವಿಚಾರ, ಅವರ ಏನು ನಡೆ ನುಡಿ ಎಲ್ಲವೂ ಕೂಡ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು. ಸೊ ಮಕ್ಕಳ ಬಗ್ಗೆ ಬೇಸರ ಮಾಡುವ ಅಗತ್ಯ ಇಲ್ಲ. ಮಕ್ಕಳ ಬಗ್ಗೆ ಬೇರೆಯವ್ರ ಕಂಪ್ಲೇಂಟ್ ಕೂಡ ಮಾಡಲ್ಲ. ಇಷ್ಟು ದಿನ ಮಾಡ್ತಾ ಇದ್ರೆ ಅದು ಕೂಡ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ.
ಮಂಗಳ ಶನಿ ಜೊತೆ ಭಾಗ್ಯದಲ್ಲಿದ್ದಾನೆ. ಇದರಿಂದಾಗಿ ಕೂಡ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೇದಾಗ್ತದೆ ಅಂತಾನೆ ಹೇಳ್ಬೋದು. ಮಂಗಳ ಭಾಗ್ಯದಲ್ಲಿದ್ದಾನೆ, ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನೆ. ಸೊ ಕೆಲಸ ಕೊಂಚ ವಿಳಂಬವಾದ್ರೂ ಕೂಡ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಅಂತಾನೆ ಹೇಳ್ಬೋದು. ನಿಮ್ಗೆ 9ನೇ ಮನೆಯಲ್ಲಿ ಶನಿ ಮತ್ತೆ ಕುಜ ಇದ್ದಾನೆ. ಇದರಿಂದ ನಿಮ್ಮ ತಂದೆಗೆ ಸ್ವಲ್ಪ ಅಶುಭ ಅಂತಾನೆ ಹೇಳ್ಬೋದು. ಅಂದ್ರೆ ಅವರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಬಹುದು. ಸೊ ಮಿಥುನ ರಾಶಿಯ ತಂದೆ ತಾಯಿ ಕೂಡ ಇನ್ಕ್ಲೂಡ್ ಆಗಿ ಯಾರಾದ್ರೂ ಯಾವ್ದಾದ್ರು ರೋಗದಿಂದ ಬಳಲ್ತಾ ಇದ್ರೆ ಅಥವಾ ಹುಷಾರಿಲ್ಲ ಅಂತ ಇದ್ರೆ, ತುಂಬಾ ವಯಸ್ಸಾಗಿದ್ರೆ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳೋದು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ಅವರೊಬ್ಬರನ್ನ ಹೊರಗಡೆ ಎಲ್ಲೂ ಕಳಿಸ್ಲಿಕ್ಕೆಲ್ಲ ಹೋಗ್ಬೇಡಿ. 7ನೇ ಮನೆ ಅಧಿಪತಿ ಲಾಭದಲ್ಲಿದ್ದಾನೆ. ಸೊ ಮದುವೆ ವಿಚಾರಕ್ಕೆ ಇಷ್ಟು ದಿನ ಏನಾದ್ರೂ ಅಡೆತಡೆಗಳಿದ್ರೆ ಅದೆಲ್ಲ ನಿವಾರಣೆ ಆಗ್ತದೆ. ಅಥವಾ ನೀವು ಮದುವೆ ಬಗ್ಗೆ ಮಾತಾಡಬೇಕು, ಮದುವೆ ಪ್ರಸ್ತಾಪವನ್ನು ಮಾಡಬೇಕು ಅಂತ ಇದ್ರೆ ಅದನ್ನ ಕೂಡ ಮಾಡಬಹುದು. ತುಂಬಾನೇ ಚೆನ್ನಾಗಿ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತದೆ. ಯಾವುದೇ ರೀತಿ ತೊಂದರೆ ಇರಲ್ಲ ಅಂತಾನೆ ಹೇಳ್ಬಹುದು. ದಶಮಾಧಿಪತಿ ಗುರು ಲಾಭದಲ್ಲಿದ್ದಾನೆ. ಹಾಗಾಗಿ ಗುರುವಿನಿಂದಾಗಿ ನಿಮ್ಮ ಕಾರ್ಯಗಳೆಲ್ಲ ಒಂದು ರೀತಿಯನ್ನು ಯಶಸ್ವಿ ಆಗ್ತದೆ ಅಂತಾನೆ ಹೇಳ್ಬೋದು. ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರ್ತದೆ. ನೀವು ಉದ್ಯೋಗ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು, ಯಾವುದೋ ಒಂದು ಗೋಲ್ ಇಟ್ಕೊಂಡು ಅದರ ಕಡೆ ರೀಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರೆ ಸಲೀಸಾಗಿ ರೀಚ್ ಆಗ್ತದೆ. ಅಡೆತಡೆಗಳೆಲ್ಲ ನಿವಾರಣೆ ಆಗ್ತದೆ. ಒಟ್ಟಾರೆಯಾಗಿ ಹಣಕಾಸಿನ ತೊಂದರೆ ದೂರವಾಗುವುದು, ಕುಟುಂಬದಲ್ಲಿ ಚೆನ್ನಾಗಿರೋದಾಗಿರ್ಬೋದು. ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ, ಪಂಚಮಕ್ಕೆ ಗುರು ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರೋರು ಅವರಿಗೆಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳು ತುಂಬಾ ಒಳ್ಳೆಯದು. ತಂದೆ ತಾಯಿಯರ ಆರೋಗ್ಯದ ಕಡೆ ಕೊಂಚ ಗಮನ. ನಮಸ್ಕಾರ ವೀಕ್ಷಕರೇ, ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಕರ್ಕಾಟಕ ರಾಶಿಯವರ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಕಟಕ ರಾಶಿಯವರಿಗೆ ಶುಭಾಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಕುಜ ಮತ್ತೆ ಶನಿ ಅಷ್ಟಮದಲ್ಲಿದ್ದಾರೆ. ಅಷ್ಟಮ ಶನಿ ಇದೆ ಅಂತಾನೆ ಹೇಳ್ಬೋದು. ಆಲ್ರೆಡಿ ಇದೆ, ನಿಮ್ಗೆ ನಡೀತಾ ಇದೆ, ಲಾಸ್ಟ್ ಇಯರ್ ಇಂದನೇ ನಡೀತಾ ಇದೆ. ತುಂಬಾ ಜಾಸ್ತಿ ಭಯ ಪಡುವ ಅಗತ್ಯ ಇಲ್ಲ ಅಷ್ಟಮ ಶನಿಯಿಂದ. ನೀವು ಯಾವಾಗ ಶುರುವಾಯಿತು ಅಷ್ಟಮ ಶನಿ ಅವಾಗಿಂದನೇ ಪ್ರಾಬ್ಲಮ್ ಅನ್ನ ಅನುಭವಿಸ್ತಾ ಇದ್ರಿ. ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನಿಮ್ಮ ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು. ಸೊ ಟಿಲ್ ನಾವು ನೀವು ಅನುಭವಿಸ್ತಾ ಇದ್ದೀರಾ. ಬಟ್ ಇವಾಗ ಏಪ್ರಿಲ್ ತಿಂಗಳಲ್ಲಿ ಶನಿಯ ಜೊತೆ ಕುಜ ಕೂಡ ಇರ್ತಾನೆ. ಅಷ್ಟಮದಲ್ಲಿ ಕುಜ ಬಂದಾಗ ಕುಟುಂಬದಲ್ಲಿ ಮತ್ತೆ ಕೆಲವೊಂದು ಸಮಸ್ಯೆಗಳು ಭುಗಿಲೇಳ್ತದೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ತಣ್ಣಗಾಗಿದ್ದ ಸಮಸ್ಯೆಗಳು ಮತ್ತೆ ಬೂದಿ ಮುಚ್ಚಿದ ಕೆಣ್ಣದಂತಿದ್ದ ವಿಷಯಗಳೆಲ್ಲ ಮತ್ತೆ ಹೊರಗಡೆ ಬರ್ತದೆ. ಕಲಹ ಆಗ್ಬೋದು, ಮಾತಿಗೆ ಮಾತು ಬೆಳಿಬಹುದು, ಅಶಾಂತಿಯ ವಾತಾವರಣ ನಿರ್ಮಾಣ ಆಗ್ಬಹುದು ಅಂತಾನೆ ಹೇಳ್ಬೋದು. ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಇಂತಿದ್ರು ಇದೆ. ಸೊ ನೀವು ಕರ್ಕಾಟಕ ರಾಶಿಯವರು ಒಂದು ನೆನ್ಪಿಟ್ಕೊಳ್ಳಿ, ಮಾತಿನ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸ್ಬೇಕು. ಅಷ್ಟಮ ಶನಿ ನಡೀತಾ ಇದೆ. ಸೊ ಸಾಧ್ಯವಾದಷ್ಟು ಮೌನವಾಗಿನೇ ಬಿಡಿ. ನಿಮ್ಗೆ ಗೊತ್ತಿದೆ ತಾನೇ, ಅಷ್ಟಮ ಶನಿ ನಡೀತಾ ಇದೆ. ಸೊ ಜಗಳ ಆಗ್ತದೆ, ಅಶಾಂತಿ ಆಗ್ತದೆ, ಎಲ್ಲ ಗೊತ್ತಿದೆ. ಹಾಗಾಗಿ ಏನೇ ಹೇಳಿ ನಿಮ್ಮ ಕುಟುಂಬದವರಲ್ವಾ, ಮೌನವಾಗ್ಬಿಡಿ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಿ, ಅಥವಾ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ, ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಮಾತಿಗೆ ಮಾತು ಬೆಳೆದು ತುಂಬಾ ದೊಡ್ಡ ವಿಷಯ ಆಗ್ತದೆ, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಫಸ್ಟ್ ಹಾಫ್ ಅಲ್ಲಿ ಧನಸ್ಥಾನಾಧಿಪತಿಯಾದ ರವಿ ಭಾಗ್ಯಸ್ಥಾನದಲ್ಲಿರ್ತಾನೆ. ರವಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ಯಾವುದೇ ಅಡೆತಡೆ ಆತಂಕ ಇಲ್ಲದೇನೆ ಸಲೀಸಾಗಿ ನಡ್ಕೊಂಡು ಹೋಗ್ತದೆ ಅಂತಾನೆ ಹೇಳ್ಬೋದು. ರವಿ ಸ್ವಂತ ಉದ್ಯೋಗ ಮಾಡೋರಿಗೆ ಸಾಕಷ್ಟು ಲಾಭವನ್ನ ಕೊಡ್ತಾನೆ, ಶುಭ ಫಲಗಳನ್ನೇ ಕೊಡ್ತಾನೆ ಅಂತಾನೆ ಹೇಳ್ಬೋದು. ಆದ್ರೆ ಮಾತಿನ ಅಧಿಪತಿಯಾಗಿ ರಾಹು ಜೊತೆ ಇದ್ದಾಗ ಮಾತಿನ ಜೊತೆ ಕೆಲವೊಂದು ಸಮಸ್ಯೆಗಳು ಉಂಟಾಗಬಹುದು. ಹಾಗಾಗಿ ಶನಿಗೂ ಕೂಡ ಮಾತೆ ಮುಳ್ಳು, ರಾಹು ಕೂಡ ಮಾತೆ ಮುಳ್ಳು. ಮಾತನ್ನ ಆಡ್ಲಿಕ್ಕೆ ಹೋಗ್ಬೇಡಿ. ಯಾರ ಜೊತೆನೂ ನೋಡಿ ಮಾಡಿ ಅಳೆದು ತೂಗಿ ಮಾತಾಡಿದ್ರೆ ತುಂಬಾ ಒಳ್ಳೇದು. ಜೊತೆಗೆ ದುಡ್ಡನ್ನು ಕೂಡ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡಿ. ನೀವು ಕೊಟ್ಟಂತ ದುಡ್ಡು ರಾಹುವಿನಿಂದ ವಾಪಸ್ ಬರಲ್ಲ, ಸಾಲ ವಾಪಸ್ ಇಲ್ಲ ಅಂತಾನೆ ಹೇಳ್ಬೋದು. ದಾನ ಕೊಡ್ಬೇಕಾ, ಕೊಡಿ. ನಿಮ್ಮ ಹತ್ರ ಎಕ್ಸೆಸ್ ಅಮೌಂಟ್ ಉಂಟು, ಅದು ರಿಟರ್ನ್ ಬರುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಳದೇನೆ ಕೊಡ್ತೀರಾ, ಕೊಡಿ. ಅದು ಬಿಟ್ಟು ಸಾಲ ಕೊಡ್ತೀನಿ ನೆಕ್ಸ್ಟ್ ತಿಂಗಳು ವಾಪಸ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಕೊಡ್ಲಿಕ್ಕೆ ಹೋಗ್ಬೇಡಿ. ಅದು ಎಷ್ಟೇ ಕ್ಲೋಸ್ ಇದ್ರೂ ಅಷ್ಟೇ. ವ್ಯಯಾಧಿಪತಿ ಬುಧ ಹಾಗೇನೆ ರಾಹು ಇಬ್ರು ಒಟ್ಟಿಗೆ ಇರೋದ್ರಿಂದ ಮೀನರಾಶಿಯಲ್ಲಿ ದುಡ್ಡಿನ ವಿಚಾರದಲ್ಲಿ ತುಂಬಾ
ಕೇರ್ಫುಲ್ ಆಗಿರೋದು ಒಳ್ಳೇದು ಅಂತಾನೆ ಹೇಳ್ತೀನಿ. ರವಿ 14ನೇ ತಾರೀಕಿಗೆ ಮೇಷರಾಶಿ ಬರ್ತಾನೆ. ಆವಾಗ ನಿಮ್ಮ ಅದು ಉಚ್ಚ ಕ್ಷೇತ್ರವಾಗಿರ್ತದೆ ರವಿಗೆ. ಆವಾಗ ನಿಮ್ಮ ಏನು ಸ್ವಂತ ಉದ್ಯೋಗಗಳೆಲ್ಲ ಮಾಡ್ತಾ ಇದ್ರು ಅವರಿಗೆ ಇನ್ನಷ್ಟು ಲಾಭ, ಮತ್ತಷ್ಟು ಲಾಭ ಈ ಹಿಂದೆ ಸಿಗೋದಕ್ಕಿಂತ ಜಾಸ್ತಿನೇ ಸಿಗ್ತದೆ. ಬಿಲ್ಸ್ ಗಳೆಲ್ಲ ಕ್ಲಿಯರ್ ಆಗುವಂತದ್ದು, ನೀವೇನಾದ್ರೂ ಪ್ರಪೋಸ್ಡ್ ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ಇದ್ರೆ ಬಿಸ್ನೆಸ್, ಅದಕ್ಕೆಲ್ಲ ಸಹಕಾರಿಯಾಗುವಂತದ್ದು ಇಂಥದ್ದೆಲ್ಲ ಆಗ್ತದೆ ಅಂತಾನೆ ಹೇಳ್ಬೋದು. ಉಚ್ಚ ಕ್ಷೇತ್ರದಲ್ಲಿ ಉಚ್ಚವಾದ ಏನು ಫಲಿತಾಂಶಗಳೇ ನಿಮ್ಗೆ ಸಿಗ್ತದೆ. ಅದ್ರ ಜೊತೆಗೆ ಆನ್ ಟಾಪ್ ಆಫ್ ದಟ್ ಗುರು ಕೂಡ ಅಲ್ಲಿರ್ತಾನೆ ಅಂತಾನೆ ಹೇಳ್ಬೋದು. ಹಾಗಾಗಿ ಹೆಚ್ಚಿನ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಗುರುವಿನಿಂದಾಗಿ ಕೂಡ. ತೃತೀಯ ಭಾವಾಧಿಪತಿ ಬುಧ ನೀಚಭಂಗ ರಾಜಯೋಗದಲ್ಲಿ ಇದ್ದಾನೆ. ಬುಧನ ಜೊತೆ ರಾಹು ಕೂಡ ಇದ್ದಾನೆ. ಬಂಧುಗಳ ವಿಚಾರದಲ್ಲಿ ಹಾಗೇನೆ ಸ್ನೇಹಿತರ ವಿಚಾರದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳಾಗ್ಬೋದು. ಆಲ್ರೆಡಿ ಹೇಳ್ದಂಗೆ ಶನಿಯಿಂದನೂ ಕೂಡ ಕುಟುಂಬದಲ್ಲಿ ತೊಂದರೆ ಆಗ್ತದೆ, ಇವರಿಂದನೂ ಕೂಡ ಕುಟುಂಬದಲ್ಲಿ ತೊಂದರೆ ಆಗ್ತದೆ. ಹಾಗಾಗಿ ಒಟ್ಟಾರೆಯಾಗಿ ಮೇನ್ ಆಗಿ ಮಾತಿನ ಮೇಲೆ ತುಂಬಾ ನಿಗಾ ಇಡೋದು ತುಂಬಾ ಉತ್ತಮ. ಅಂಡ್ ಏನೇ ಆದ್ರೂ ತುಂಬಾ ಮನಸ್ಸಿಗೆ ಹಚ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಇವತ್ತಾಗಿರೋದು ನಾಳೆ ಅವರು ತಮ್ಮ ತಪ್ಪು, ನಿಮ್ ತಪ್ಪಿಲ್ಲ ಅಂತಂದ್ರೆ ಅವರ ತಪ್ಪು ಅವರಿಗೆ ಅರಿವಾಗಿ ವಾಪಸ್ ಬಂದೇ ಬರ್ತಾರೆ. ಚತುರ್ಥಾಧಿಪತಿಯಾದ ಶುಕ್ರ ಭಾಗ್ಯದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ. ಸೊ ಶುಕ್ರನಿಂದ ತುಂಬಾನೇ ಶುಭ ಫಲ ಕೊಡ್ತಾನೆ. ಚತುರ್ಥಾಧಿಪತಿ ಮತ್ತೆ ಲಾಭಾಧಿಪತಿಯಾಗಿರುವ ಶುಕ್ರ ಅದೃಷ್ಟ ಸ್ಥಾನದಲ್ಲಿದ್ದಾನೆ. ಅವನು ಕೂಡ ಸ್ವಂತ ಉದ್ಯೋಗ ಹೊಂದೋರಿಗೆ ತುಂಬಾ ಸಪೋರ್ಟ್ ಅನ್ನ ಕೊಡ್ತಾನೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಆಸ್ತಿ ಮನೆ ವಿಚಾರ, ಖರೀದಿ ಮಾರಾಟದಲ್ಲೂ ಕೂಡ ತುಂಬಾ ಸಪೋರ್ಟಿವ್ ಆಗಿರ್ತಾನೆ ಶುಕ್ರ. ಸೊ ಅದಕ್ಕೆ ಭಯಪಡುವ ಅಗತ್ಯ ಇಲ್ಲ. ಪಂಚಮಾಧಿಪತಿ ದಶಮಾಧಿಪತಿಯಾದ ಮಂಗಳ ಅಷ್ಟಮದಲ್ಲಿದ್ದಾನೆ. ಇದರಿಂದ ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ. ಸ್ವಂತ ಉದ್ಯೋಗ ಬಿಟ್ಟು ಬೇರೆಯವರ ಕೈ ಕೆಳಗಡೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರಿಗೆ ನಿಮ್ಮ ಕೆಲಸಗಳೆಲ್ಲ ನಿಧಾನ ಆಗುತ್ತೆ ಅಂತಾನೆ ಹೇಳ್ಬೋದು. ಶನಿ ಒಂದ್ ರೀತಿ ಸ್ಪೀಡ್ ಬ್ರೇಕರ್ ತರ. ಸೊ ಶನಿ ಜೊತೆ ಇರೋದ್ರಿಂದ ಮಂಗಳ ಕೆಲಸಗಳೆಲ್ಲ ಒಂದ್ ರೀತಿ ಸ್ಲೋ ಆಗಿ, ಅಂದ್ರೆ ಕಂಪ್ಲೀಟ್ ಆಗ್ತದೆ, ಕಂಪ್ಲೀಟ್ ಆಗಲ್ಲ ಅಂತ ಅಲ್ಲ, ಕಂಪ್ಲೀಟ್ ಆಗುತ್ತೆ, ಬಟ್ ಸ್ಲೋ ಮೂವ್ಮೆಂಟ್ ಆಗುತ್ತೆ ಅಷ್ಟೇ. ಒಂದ್ ದಿನದಲ್ಲಿ ಟಾರ್ಗೆಟ್ ಕೊಟ್ಟು ಅದನ್ನ 2 ದಿನ ಮಾಡೋದು, 3 ದಿನ ಮಾಡೋದು, ಇಂಥದ್ದೆಲ್ಲ ಮಾಡ್ತೀರಾ. ಇದರಿಂದ ಏನು ನಿಮ್ಮ ಹೈಯರ್ ಅಥಾರಿಟಿಗೂ ನಿಮ್ಮ ಮೇಲೆ ಕೊಂಚ ಬೇಸರವಾಗ್ತದೆ, ಕೆಲಸ ಏನಿಷ್ಟು ಡಿಲೇ ಮಾಡ್ತಾ ಇದ್ದಾನೆ ಅಂತ. ಹಾಗಾಗಿ ಕೊಂಚ ಕೆಲಸದ ಕ್ಷೇತ್ರದಲ್ಲಿ ಗಮನವನ್ನು ವಹಿಸೋದು ತುಂಬಾ ಒಳ್ಳೆಯದು. ನಿರುದ್ಯೋಗಿಗಳಿಗೆ ಒಂದ್ ರೀತಿ ಶುಭ ಸುದ್ದಿ ಏನಪ್ಪಾ ಅಂತಂದ್ರೆ, ಈ ತಿಂಗಳ 16ರ ನಂತರ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಜೆನ್ಯೂನ್ ಆಗಿ ಕೆಲಸವನ್ನ ಹುಡುಕ್ತಾ ಇದ್ರೆ ಅಂತವರಿಗೆ ಒಳ್ಳೆಯ ಕೆಲಸ ಸಿಗ್ತದೆ ಅಂತಾನೆ ಹೇಳ್ಬೋದು. ಸೊ ಕೆಲಸ ಹುಡುಕೋದನ್ನ ಕೈ ಬಿಟ್ಬಿಡಿ, ನಿರಾಶರಾಗ್ಬಿಡಿ ನಿರುದ್ಯೋಗಿಗಳೇ. ಒಂದಿಲ್ಲ ಒಂದು ಕೆಲಸ ನಿಮಗಾಗಿ ಕಾಯ್ತಾ ಇದೆ. ಸಾಲದ ಬಾಧೆಯಿಂದ ಬಳಲ್ತಾ ಇರೋರು ಕೊಂಚ ತಮ್ಮ ಸಾಲಗಳನ್ನೆಲ್ಲ ತೀರಿಸ್ಕೊಳ್ತೀರಾ ಅಂತಾನೆ ಹೇಳ್ಬೋದು. ಹಣದ ಆಗಮನ, ಯಾಕಂತಂದ್ರೆ ಆಲ್ರೆಡಿ ಹೇಳ್ದಂಗೆ ನಿಮ್ಮ ಸ್ವಂತ ಉದ್ಯೋಗ ತುಂಬಾ ಚೆನ್ನಾಗಿ ನಡೆಸ್ತದೆ. ಹಾಗಾಗಿ ಒಳ್ಳೆ ಇನ್ಕಮ್ ಆಗ್ತದೆ. ಅದರಿಂದ ನಿಮ್ಮ ಸಾಲಗಳನ್ನೆಲ್ಲ ಕೊಂಚ ತೀರಿಸ್ಕೊಂಡು ಬರ್ತೀರಾ ಅಂತಾನೆ ಹೇಳ್ಬೋದು. ಇದರಿಂದ ನೆಮ್ಮದಿ ಕೂಡ ಸಿಗ್ತದೆ. ಭಾಗ್ಯ ಸ್ಥಾನದಲ್ಲಿ ಶುಕ್ರ, ಬುಧ, ರವಿ ಹಾಗೇನೆ ರಾಹು, ಈ 4 ಗ್ರಹಗಳಿವೆ. ಸೊ ಶುಕ್ರ ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಅಂತಾನೆ ಹೇಳ್ಬೋದು. ಅವನಿಂದ ಯಾವುದೇ ರೀತಿ ಕೆಟ್ಟದನ್ನ ನಿರೀಕ್ಷಿಸ್ಲಿಕ್ಕೆ ಆಗುದಿಲ್ಲ. ಈ ಸಮಯದಲ್ಲಿ ತಿರುಗಾಟ ಸ್ವಲ್ಪ ಜಾಸ್ತಿ ಇರುತ್ತೆ, ಹೆಚ್ಚಾಗಿ ಟೆಂಪಲ್ ವಿಸಿಟ್ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಗುರು ದಶಮದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳು, ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಆರಾಮಾಗಿ ಸಲೀಸಾಗಿ ನಡ್ಕೊಂಡು ಹೋಗ್ತದೆ ಎಲ್ಲನೂ. ಅಷ್ಟಮದಲ್ಲಿರೋ ಶನಿ ಒಂದನ್ನ ಬಿಟ್ರೆ ಮತ್ತೆಲ್ಲ ಗ್ರಹಗಳು ಆಲ್ಮೋಸ್ಟ್ ನಿಮ್ಗೆ ಶುಭ ಫಲಗಳನ್ನೇ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಕರ್ಕಾಟಕ ರಾಶಿಯವರು ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ. ಶನಿಗೆ ಕೊಂಚ ಕಪ್ಪು ಎಳ್ಳನ್ನ ದಾನ ಕೊಡೋದಾಗಿರ್ಬೋದು, ಅಥವಾ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದು ವಾರಕ್ಕೊಮ್ಮೆ, ಇಂಥದ್ದೆಲ್ಲ ಮಾಡಿ ಕೊಂಚ ಮಟ್ಟಿಗೆ ಕಡಿಮೆ ಆಗ್ತದೆ ಶನಿಯಿಂದ ಬರುವ ನೆಗೆಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು. ಅದು ಬಿಟ್ಟರೆ ಮತ್ತೆಲ್ಲ ಚೆನ್ನಾಗಿದೆ. ಶುಭವಾಗ್ಲಿ. ನಮಸ್ಕಾರ ವೀಕ್ಷಕರೇ, ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಿಂಹ ರಾಶಿಯ ಏಪ್ರಿಲ್ 2024ರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ಸಿಂಹ ರಾಶಿಯವರಿಗೆ ಈ ಮಾಸದಲ್ಲಿ ಒಳಿತ ಕೇಡುಕ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲನೇದಾಗಿ ನಿಮ್ಮ ರಾಶಿಯಾಧಿಪತಿಯ ಬಗ್ಗೆ ನೋಡೋಣ. ರವಿ ಎಲ್ಲಿದ್ದಾನೆ ಅಂತ ನೋಡಿದ್ರೆ 8ನೇ ಮನೆಯಲ್ಲಿದ್ದಾನೆ, ಮೀನ ರಾಶಿಯಲ್ಲಿ. ಅದು ನಿಮಗೆ ಅಷ್ಟಮ ಸ್ಥಾನ. ಅಷ್ಟಮದಲ್ಲಿ ರವಿ ಇದ್ದಾನೆ. ರವಿ ಫಸ್ಟ್ ಹಾಫ್ ಅಲ್ಲಿ ನಿಮ್ಗೆ ಮೀನ ರಾಶಿಯಲ್ಲಿ ಇರ್ತಾನೆ, ಅದಾದ್ಮೇಲೆ ಮೂವ್ ಆಗ್ತಾನೆ. ಅಲ್ಲಿ ತನಕ ಕೆಲಸ ಜಾಸ್ತಿ ಇರ್ತದೆ, ಹೆಚ್ಚಿನ ಕೆಲಸ ಇರ್ತದೆ, ಕೆಲಸದ ಒತ್ತಡ ಇರ್ತದೆ, ಕೆಲಸದಲ್ಲಿ ತಪ್ಪುಗಳು ಕೂಡ ಇರ್ತದೆ.
ನೀವೆಷ್ಟೇ ಪರ್ಫೆಕ್ಟ್ ಆಗಿ ಮಾಡಿದ್ರು ಏನೋ ಒಂದು ತಪ್ಪಾಗುವಂತದ್ದು ಅಥವಾ ಕೆಲ್ಸಕ್ಕೆ ಯಾರಾದ್ರೂ ಅಡ್ಡ ಹಾಕುವಂತದ್ದು, ಡಿಲೇ ಹಾಕುವಂತದ್ದು ಇಂಥದ್ದೆಲ್ಲ. ಸೊ ಖುಷಿಯಿಂದ ಕಂಪ್ಲೀಟ್ ಆಗುವಂತಹ ಕೆಲಸ ಯಾವುದು ಇಲ್ಲ ಅಂತಾನೆ ಹೇಳ್ಬಹುದು ಏಪ್ರಿಲ್ ಫಸ್ಟ್ ಹಾಫ್ ಅಂದ್ರೆ 13ನೇ ತಾರೀಕಿನ ತನಕ. ಬಟ್ ಭಯ ಪಡುವ ಅಗತ್ಯ ಇಲ್ಲ ಇದಕ್ಕೆ, ಬರೀ ಫಸ್ಟ್ ಹಾಫ್ ಅಲ್ಲಿ ಮಾತ್ರ. ಸೊ ಏನೆಲ್ಲ ತಪ್ಪುಗಳಾಗಿದೆಯೋ ಅದೆಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಸರಿ ಆಗ್ತದೆ. ಕೆಲಸ ಮತ್ತಷ್ಟು ವೇಗವನ್ನ ಪಡ್ಕೊಳ್ತದೆ, ಕೆಲಸಕ್ಕೆ ಅಡೆತಡೆ ಮಾಡ್ತಾ ಇರೋರೆಲ್ಲ ದೂರವಾಗ್ತಾರೆ, ಕೆಲಸಗಳು ಸುಸೂತ್ರವಾಗಿ ಕಂಪ್ಲೀಟ್ ಆಗ್ತದೆ ಸೆಕೆಂಡ್ ಹಾಫ್ ಅಲ್ಲಿ. ಯಾವಾಗ ರವಿ ಮೇಷರಾಶಿಯನ್ನ ಪ್ರವೇಶ ಮಾಡಿದ್ಮೇಲೆ 14ನೇ ತಾರೀಕಿನ ಮೇಲೆ. ಸೊ ಅಲ್ಲಿ ತನಕ ನಿಮ್ಗೆ ಮೇಲಧಿಕಾರಿಗಳು ಏನೇ ಅಂದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಗೋಚಾರ ಫಲವೇ ಆಗಿದೆ. ಸೊ ಅದಾದ್ಮೇಲೆ ನೀವು ಏನು ಅಂತ ಪ್ರೂವ್ ಮಾಡಿಸಿ. ಸೇಮ್ ಥಿಂಗ್ ಸ್ವಂತ ಉದ್ಯೋಗ ಮಾಡೋರು ಕೂಡ ಅಪ್ಲಿಕೇಬಲ್ ಆಗುತ್ತೆ. ಫಸ್ಟ್ ಹಾಫ್ ಅಲ್ಲಿ 13 ತನಕ ಅವರಿಗೆ ನೀವು ಎಷ್ಟೇ ಕೆಲಸ ಮಾಡಿ ಏನೇ ಮಾಡಿ ನೆಮ್ಮದಿ ಇರಲ್ಲ, ಸೇಲ್ ಜಾಸ್ತಿ ಆಗಲ್ಲ, ನಿಮ್ಮ ಬಿಲ್ಸ್ ಕ್ಲಿಯರ್ ಆಗಲ್ಲ, ನೀವು ಪ್ರಾಡಕ್ಟ್ ಕೊಡ್ತೀರಾ, ನೀವು ಸೇಲ್ ಮಾಡ್ತೀರಾ, ಅವರಿಂದ ನಿಮ್ಗೆ ಹಣ ಬರಲ್ಲ, ಫಿನಾನ್ಷಿಯಲ್ ಪ್ರಾಬ್ಲಮ್ ಅನುಭವಿಸ್ತೀರಾ. ಒಟ್ಟಾರೆಯಾಗಿ ಏನು ಮಾನಸಿಕ ತಳಮಳ ಅಂತಾನೆ ಹೇಳ್ಬೋದು ಸ್ವಂತ ಉದ್ಯೋಗ ಮಾಡೋರಿಗೆ ಫಸ್ಟ್ ಹಾಫ್ ಅಲ್ಲಿ. ಅದೆಲ್ಲ ಒನ್ ಬೈ ಒನ್ ಸೆಕೆಂಡ್ ಹಾಫ್ ಅಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇನ್ನ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ನಿಮ್ಮ ರಾಶಿಯಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇದ್ದಾನೆ. ಅವನ ಜೊತೆ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ರಾಹು ಬುಧ ಕೂಡ ಇದ್ದಾರೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಕೊಂಚ ನೀವು ಜಾಗ್ರತೆ ವಹಿಸ್ಬೇಕು. ದೊಡ್ಡದೇನಲ್ಲ, ಚಿಕ್ಕ ಪುಟ್ಟದು ಹೊರಗಡೆ ತಿಂಡಿ ತಿನ್ನೋದ್ರಿಂದ ಫುಡ್ ಪಾಯ್ಸನ್ ಆಗುವಂತದ್ದಾಗಿರ್ಬೋದು, ಅಥವಾ ನೀರ್ ಕುಡಿಯೋದ್ರಿಂದ ಏನಾದ್ರೂ ಏನೋ ಜ್ವರ ಬರುವಂತದ್ದಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಡಸ್ಟ್ ಅಲರ್ಜಿ ಶುರು ಆಗುವಂತದ್ದು ಇಂಥದ್ದೆಲ್ಲ ಆಗ್ತದೆ. ಹಾಗಾಗಿ ಹೊರಗಡೆ ಫುಡ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ, ಬಿಸಿಲಲ್ಲಿ ಹೋಗೋದನ್ನ ತಡೀರಿ. ಯಾಕಂತಂದ್ರೆ ತುಂಬಾ ಬಿಸಿಲಿದೆ ಇವಾಗ ಎಲ್ಲ ಕಡೆನೂ. ಬಿಸಿಲಲ್ಲಿ ಆಚೆ ಹೋಗುವಾಗ ಏನು ಹ್ಯಾಟ್ ಧರಿಸೋದಾಗಿರ್ಬೋದು, ಸನ್ ಸ್ಕ್ರೀನ್ ಹಾಕೊಳ್ಳೋದಾಗಿರ್ಬೋದು, ಡಸ್ಟ್ ಇಂದ ದೂರ ಇರೋದು ಇಂಥದ್ದೆಲ್ಲ ಮಾಡ್ಕೊಳ್ಳಿ. ನಿಮ್ಮನ್ನ ಅನಾರೋಗ್ಯದಿಂದ ರಕ್ಷಿಸ್ಕೊಳ್ಳಿ. ಇದು ಕೂಡ ಅಷ್ಟೇ, ಫಸ್ಟ್ ಆಫ್ ಆಲ್ ಮಾತ್ರ. ಸೆಕೆಂಡ್ ಆಫ್ ಆಲ್ ರವಿ ಯಾವಾಗ ಭಾಗ್ಯಕ್ಕೆ ಹೋಗ್ತಾನೋ ಅದಾದ್ಮೇಲೆ ಎಲ್ಲ ಒಂದೊಂದೇ ರಿಕವರಿ ಆಗುತ್ತೆ. ಬರೋದೇ ಸಣ್ಣ ಪುಟ್ಟದ್ದು ರಿಕವರಿ ಆಗಲ್ಲ ಅಂತಲ್ಲ, ಬಟ್ ರವಿ ಭಾಗ್ಯಕ್ಕೆ ಹೋದ್ಮೇಲೆ ಏನು ಅನಾರೋಗ್ಯ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುವಂತದ್ದು ಅಥವಾ ಬರದೇ ಇರುವಂತದ್ದು ಇಂಥದ್ದೆಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತದೆ ಅಂತಾನೆ ಹೇಳ್ಬೋದು. ಇನ್ನ ಹಣಕಾಸಿನ ವಿಷಯ ನೋಡೋದಾದ್ರೆ ದುಡ್ಡು ಬರ್ತದೆ ಹೋಗ್ತದೆ. ಬುಧ ಧನಸ್ಥಾನಾಧಿಪತಿ ಹಾಗೆ ಲಾಭಾಧಿಪತಿ ನೀಚನಾಗಿದ್ದಾನೆ, ಆದ್ರೂ ಕೂಡ ರಾಜಯೋಗ ಕೊಡ್ತಾ ಇದ್ದಾನೆ. ಅಂದ್ರೆ 50-50, ಆ ಕಡೆ ಬರುತ್ತೆ ಈ ಕಡೆ ಹೋಗುತ್ತೆ ಅನ್ನೋ ತರ. ನಿಮ್ಗೆ ಲಾಭ ಇದೆ, ಬಿಸ್ನೆಸ್ ಅಲ್ಲೂ ಲಾಭ ಇದೆ, ಸ್ವಂತ ಉದ್ಯೋಗ ಮಾಡೋರ್ಗೂ ಲಾಭ ಇದೆ, ವೈಯಕ್ತಿಕವಾಗಿನೂ ಲಾಭ ಇದೆ. ಬಟ್ ಖರ್ಚು ಕೂಡ ಅಷ್ಟೇ ಇದೆ. 100 ರೂಪಾಯಿ ಸಂಪಾದನೆ ಮಾಡ್ತೀರಾ, 90 ರೂಪಾಯಿ ಖರ್ಚಾಗ್ತದೆ. ಯಾವ್ದಕ್ಕಾದ್ರೂ ಆಗಿರ್ಬೋದು, ನಿಮ್ಮ ಆರೋಗ್ಯಕ್ಕಾದ್ರೂ ಆಗಿರ್ಬೋದು, ನೀವೇನೋ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಮನೆಯವ್ರಿಗೆ ಏನು ಖರ್ಚಾಗಿರ್ಬೋದು, ಮನೆಗೇನೋ ತಗೊಂಡ್ ಬರೋದಾಗಿರ್ಬೋದು, ನಿಮ್ಮ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಏನಕ್ಕಾದ್ರೂ. ಸೊ ಅಂದ್ರೆ ತೊಂದರೆ ಏನು ಇಲ್ಲ ಅಂತ ಹೇಳ್ಬೋದು. ಹಾಗೆ ಸಾಲ ವಾಪಸ್ ಅದು ಕೂಡ ಸಾಲ ಇದ್ರೆ ಆ ಸಾಲವನ್ನ ತೀರ್ಸೋದಕ್ಕೆ ಖರ್ಚು ಮಾಡೋದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ. ತೊಂದರೆ ಆಗಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಲಾಭ ಬರ್ತದೆ. ಅದು ಫಸ್ಟ್ ಹಾಫ್ ಅಲ್ಲಿ ಖರ್ಚು ಜಾಸ್ತಿ ಇರ್ತದೆ. ಸೆಕೆಂಡ್ ಹಾಫ್ ಅಲ್ಲಿ ಬುಧ ಭಾಗ್ಯಸ್ಥಾನಕ್ಕೆ ಹೋದ್ಮೇಲೆ, ರವಿ ಭಾಗ್ಯಸ್ಥಾನಕ್ಕೆ ಹೋದ್ಮೇಲೆ ಇನ್ನ ಚೆನ್ನಾಗಿರ್ತದೆ. ಖರ್ಚು ಕಡಿಮೆ ಆಗ್ತದೆ, ಲಾಭ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಆವಾಗ ನಿಮ್ಮ 3ನೇ ಮನೆ ಹಾಗೆ 10ನೇ ಮನೆ ಅಧಿಪತಿ ಶುಕ್ರ ಅಷ್ಟಮದಲ್ಲಿರೋದ್ರಿಂದ ಸಹೋದರ ಸಹೋದರಿಯರ ನಡುವೆ ಕೊಂಚ ಏನು ಮನಸ್ತಾಪ, ಭಿನ್ನಾಭಿಪ್ರಾಯ, ಕಲಹ, ಮಾತಿಗೆ ಮಾತು ಬರೋದು ಇಂಥದ್ದೆಲ್ಲ ಆಗ್ತದೆ. ಹಾಗಾಗಿ ಸಹೋದರ ಸಹೋದರಿಯರು ಮಾತಾಡಿಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ವಿಚಾರ ಮಾಡಿ ಮಾತಾಡೋದು ತುಂಬಾ ಒಳ್ಳೇದು. ಕಲಹ ಏನಾದ್ರು ಇದ್ರೆ ಸಣ್ಣದಲ್ಲೇ ಬಗೆಹರಿಸ್ಕೊಳ್ಳಿ, ದೊಡ್ಡದಾಗ್ಲಿಕ್ಕೆ ಬಿಡಬೇಡಿ. ಇನ್ನ ಸಂಗಾತಿ ಸಂಸಾರದ ವಿಚಾರ ಬಂದ್ರೆ 7ನೇ ಮನೆ ನೋಡ್ಬೇಕಾಗತ್ತೆ. ನಿಮ್ಮ 4ನೇ ಮನೆ ಅಧಿಪತಿ ಕುಜ ಶನಿಯ ಜೊತೆ 7ನೇ ಮನೆಯಲ್ಲಿದ್ದಾರೆ. ಸೊ ಶನಿ ಕುಜ ಒಟ್ಟಿಗೆ ಇರೋದ್ರಿಂದ ಸಂಗಾತಿ ವಿಚಾರದಲ್ಲಿ ಕೊಂಚ ಮನಸ್ತಾಪ, ಮುನಿಸು, ಜಗಳ ಇಂಥದ್ದೆಲ್ಲ ಸಹಜವಾಗಿ ಭುಗಿಲೇಳ್ತದೆ. ಚಿಕ್ಕ ವಿಷಯ ಇದ್ರೂ ಕೂಡ ಅದು ದೊಡ್ಡದಾಗ್ತದೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಣ್ಣದ್ರಲ್ಲೇ ಬಗೆಹರಿಸಿಕೊಳ್ಳುವಂತ ವಿಚಾರ ಇದ್ರೂ ಕೂಡ ಅದು ದೊಡ್ಡ ಮಟ್ಟಿಗೆ ಆಗುವಂತದ್ದು, ಗಲಾಟೆಗಳು ನಡೆಯುವಂತದ್ದು, ಮನಸ್ತಾಪ, ಕೋಪ ಇವುಗಳೆಲ್ಲ ಆಗ್ತದೆ. ಸೊ ಹಾಗಾಗಿ ಸಂಸಾರದಲ್ಲಿ ಏನೇ ಸಣ್ಣ ಪುಟ್ಟ ಗಲಾಟೆಗಳು ಬಂದ್ರು ಕೂಡ ಅದನ್ನ ದೊಡ್ಡದು ಮಾಡ್ತೇನೆ ಚಿಕ್ಕದ್ರಲ್ಲೇ ಬಗೆಹರಿಸ್ಕೊಂಡು ಹೋಗಿ ಮಾತಾಡಿ ಕೂತ್ಕೊಂಡು ಬಗೆಹರಿಸ್. ಸಿಂಹರಾಶಿಯವರಿಗೆ ಒಂದು ಶುಭ ಸುದ್ದಿ ಏನ್ ಗೊತ್ತಾ? ನಿಮ್ಮ ಪಂಚಮಾಧಿಪತಿಯಾದ ಗುರು ಭಾಗ್ಯ ಸ್ಥಾನದಲ್ಲಿದ್ದಾನೆ. ಗುರು ಒಳ್ಳೆಯ ಗ್ರಹ, ಒಳ್ಳೆಯ ಸ್ಥಾನದಲ್ಲಿದ್ರೆ ಮತ್ತೆ ಕೇಳ್ಬೇಕಾ? ಸೊ ಗುರುವಿನಿಂದಾಗಿ ನಿಮ್ಗೆ ಎಲ್ಲಾ
ಒಳಿತೆ ಆಗ್ತದೆ ಅಂತಾನೆ ಹೇಳ್ಬೋದು. ಬೇರೆ ಗ್ರಹಗಳು ಏನಾದ್ರೂ ತೊಂದರೆ ಮಾಡ್ಲಿಕ್ಕೆ ಬಂದ್ರೆ ಅದನ್ನ ಕೂಡ ಗುರು ನಿಭಾಯಿಸ್ತಾನೆ, ತೊಂದರೆಯನ್ನ ಕಡಿಮೆ ಮಾಡ್ತಾನೆ, ಗುರು ನಿಮ್ಮ ಕೈ ಹಿಡಿತಾನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದು ಹೇಗಾಗ್ತದೆ ಅಂತಂದ್ರೆ, ಬೇರೆ ಗ್ರಹಗಳೆಲ್ಲ ತೊಂದರೆ ಕೊಡ್ತಾವಲ್ಲ, ನೀವು ಏನ್ ಅನ್ಕೊಂತೀರಾ, ಹೋಯ್ತು ಆಯ್ತು ನನ್ ಮುಳುಗೆ ಹೋದೆ, ಕಷ್ಟಪಟ್ಟಲ್ಲಿ ಒಳಗಡೆನೆ ಇದ್ದೆ, ಸಾಲ್ವ್ ಆಗಲ್ಲ, ಆಯ್ತು ಅನ್ನೋ ಕೊನೆ ಕ್ಷಣದಲ್ಲಿ ಗುರು ಬಂದು ನಿಮ್ಮ ಕೈ ಹಿಡಿತಾನೆ. ಅಂದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋದಾಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಮೂಲದಿಂದ ನಿಮ್ಗೆ ಸಹಾಯದ ಹಸ್ತ ಬರುವಂತದ್ದಾಗಿರ್ಬೋದು, ಅದರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುವಂತದ್ದು. ಅಂದ್ರೆ ಪ್ರಾಬ್ಲಮ್ ಆಗಿನೇ ಉಳಿಯಲ್ಲ, ಸೊಲ್ಯೂಷನ್ ಸಿಗ್ತದೆ, ಆದ್ರೆ ಟೈಮ್ ತಗೊಳ್ತದೆ ಸ್ವಲ್ಪ ಅಂತಾನೆ ಹೇಳ್ಬೋದು. ಇನ್ನ ಶನಿ ವಿಚಾರಕ್ಕೆ ಬರೋಣ. ಶನಿ ಸ್ವಸ್ಥಾನದಲ್ಲೇ ಇದ್ದಾನೆ, ಅಂದ್ರೆ ಕುಂಭ ರಾಶಿಯಲ್ಲಿ ಇದ್ದಾನೆ. ಅದು ನಿಮಗೆ 7ನೇ ಮನೆ. ಸೊ 7ನೇ ಮನೆ ಬಿಸ್ನೆಸ್ ಮಾಡೋರ್ಗೆ, ಎಸ್ಪೆಷಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗೆ ಚೆನ್ನಾಗಿದೆ. ಶನಿ ಕರ್ಮಸ್ಥಾನಾಧಿಪತಿ, ಕೆಲಸಕ್ಕೆ ಅವನೇ ಕಾರಕನಾಗಿರ್ತಾನೆ. ಸೊ ಕರ್ಮಸ್ಥಾನಾಧಿಪತಿ ಕರ್ಮದಲ್ಲೇ ಇದ್ದಾಗ ಕೆಲಸದ ಕ್ಷೇತ್ರಗಳಲ್ಲಿ ಯಾವುದೇ ರೀತಿ ತೊಂದರೆ ಇರಲ್ಲ. ಅದು ನಿಮಗೆ 7ನೇ ಮನೆಯಾಗಿದೆ ಕುಂಭ ರಾಶಿ. ಬಟ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಒಂದು ಮನಸ್ಸಿಗೆ ನೋವಾಗುವಂತದ್ದು ಏನಂದ್ರೆ, ನಿಮ್ಮ ಪಾರ್ಟ್ನರ್ ನಿಮ್ಮಷ್ಟೇ ಎಫರ್ಟ್ ಹಾಕದೇ ಇರುವಂತದ್ದು. ನೀವೇನು ಹಗಲು ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿ ಕೆಲಸ ಮಾಡ್ತಾ ಇದ್ರೆ ಅವರು ಸ್ವಲ್ಪ ಲೇಜಿನೆಸ್ ತೋರಿಸುವಂತದ್ದು. ಇದು ನಿಮ್ಗೆ ಕೊಂಚ ಬೇಸರವನ್ನು ತಂದು ಕೊಡ್ತದೆ ಅಂತಾನೆ ಹೇಳ್ಬೋದು. ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಕೂಡ ಸುಸೂತ್ರವಾಗಿ ಸುಲಲಿತವಾಗಿ ಮುಂದುವರಿಸ್ಕೊಂಡು ಹೋಗ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಶನಿಯಿಂದ ಕೊಂಚ ಆರೋಗ್ಯ ಕೆಡಬಹುದು, ನಿಮ್ಮ ಸಂಗಾತಿಯ ಆರೋಗ್ಯ ಎಸ್ಪೆಷಲಿ ಆಗಿ. ಆದರೆ ಭಾಗ್ಯಸ್ಥಾನದಲ್ಲಿರುವ ಗುರುವಿನಿಂದಾಗಿ ಅದು ಬಹುಬೇಗನೆ ಸುಧಾರಿಸ್ಕೊಂಡು ಹೋಗ್ತದೆ, ಅಂತ ಮೇಜರ್ ಆಗಿ ಏನು ತೊಂದರೆ ಆಗಲ್ಲ. ಶನಿಗೆ ಎಲ್ಲಾ ರೀತಿಯಿಂದಲೂ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಆಯ್ತಾ. ಪ್ರತಿ ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಕರಿ ಎಳ್ಳನ್ನ ದಾನ ಕೊಡೋದು, ಎಳ್ಳೆಣ್ಣೆಯ ದೀಪವನ್ನ ಹಚ್ಚೋದಾಗಿರ್ಬೋದು, ಈಶ್ವರನ ದೇವಸ್ಥಾನಕ್ಕೆ ಹೋಗುವುದು, ಅಥವಾ ಶನಿಗೆ ಮಿತ್ರನಾದ ಹನುಮಂತನ ದೇವಸ್ಥಾನಕ್ಕೆ ಹೋಗುವುದು, ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದು, ಇಂಥದ್ದೆಲ್ಲ ಮಾಡ್ಕೊಂಡ್ರೆ ಶನಿಯಿಂದ ಬರುವ ಕಷ್ಟಗಳನ್ನ ಕೊಂಚ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಬಹುದು. ಧನಸ್ಥಾನದಲ್ಲಿರುವ ಕೇತು ಹಾಗೆಯೇ ರಾಹು, ಅಷ್ಟಮದಲ್ಲಿರುವ ರಾಹುವಿನಿಂದಾಗಿ ನಿಮ್ಮ ಮಾನಸಿಕ ತೊಳಲಾಟ ಶುರುವಾಗಬಹುದು, ಅಥವಾ ಮನಸ್ಸಿಗೆ ಏನು ಒಂಥರ ಅಸಹಾಯಕತೆ, ನೆಮ್ಮದಿ ಇಲ್ಲದೆ ಇರೋದು ಅಂತದ್ದೆಲ್ಲ ಆಗ್ಬಹುದು. ಸೊ ಧ್ಯಾನ ಪ್ರಾಣಾಯಾಮದ ಕಡೆ ಹೆಚ್ಚಿನ ಗಮನವನ್ನು ವಹಿಸಿ ನಿಮ್ಮ ದೇಹ ಆರೋಗ್ಯವನ್ನ, ಮಾನಸಿಕ ಆರೋಗ್ಯವನ್ನ ಸಮತೋಲನಗೊಳಿಸ್ಕೊಂಡ್ರೆ ಮುಂದಿನ ಜೀವನ ಕೂಡ ಸುಖಮಯವಾಗಿರ್ತದೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಸಿಂಹರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ದುಡ್ಡನ್ನ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡಿ. ಏನು ಸಾಲ ಕೊಡೋದಾಗಿರ್ಬೋದು, ಯಾರಿಗಾದ್ರೂ ಜಾಮೀನು ಹಾಕೋದು, ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಬ್ಲೈಂಡ್ ಆಗಿ ಎಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೇನೆ ಅಷ್ಟಮದ ರಾಹುವಿನಿಂದಾಗಿ ಹಣ ಕಳ್ಳತನವಾಗುವ ಸಾಧ್ಯತೆ ಕೂಡ ಕೊಂಚ ಜಾಸ್ತಿನೇ ಇದೆ. ಹಾಗಾಗಿ ವ್ಯಾಲ್ಯೂಯಬಲ್ ಥಿಂಗ್ಸ್ ನ ಹೊರಗಡೆ ಹಾಕೊಂಡು ಹೋಗುವಾಗ ಕೊಂಚ ಹುಷಾರಾಗಿರಿ ಅಂತ ಹೇಳ್ತೀನಿ. ಒಟ್ಟಾರೆಯಾಗಿ ಸಿಂಹರಾಶಿಯವರು ಯಾವುದಕ್ಕೂ ಭಯ ಪಡುವ ಅಗತ್ಯ ಇಲ್ಲ. ಮಿಶ್ರ ಫಲವನ್ನ ನೀವು ಏಪ್ರಿಲ್ ಮಾಸದಲ್ಲಿ ಅನುಭವಿಸ್ತೀರಾ. ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಅದೇ ಜೀವನ ಅಂತಾನೆ ಹೇಳ್ಬೋದು. ಶುಭವಾಗ್ಲಿ. ನಮಸ್ಕಾರ ವೀಕ್ಷಕರೇ, ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ಕನ್ಯಾ ರಾಶಿಯವರು ಯಾವೆಲ್ಲ ಒಳಿತು ಹಾಗೆ ಕೆಡುಕುಗಳನ್ನ ಅನುಭವಿಸ್ತಾರೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲನೇದಾಗಿ ನಿಮ್ಮ ರಾಶಿಯಾಧಿಪತಿ ನೀಚನಾಗಿದ್ದಾನೆ ಆಯ್ತಾ. ಅವನು ಇವಾಗ ಮೀನರಾಶಿಯಲ್ಲಿ ಇದ್ದಾನೆ. ಬುಧ ಮೀನರಾಶಿಯಲ್ಲಿ ನೀಚನಾಗಿದ್ದಾನೆ. ಆದ್ರೂ ಕೂಡ ಅವನು ಶುಭ ಫಲ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಶುಕ್ರನ ಸಪೋರ್ಟ್ ನಿಂದಾಗಿ. ಸೊ ಮೊದಲನೇದಾಗಿ ಕರ್ಮಸ್ಥಾನ ನೋಡೋದಾದ್ರೆ, ಅಂದ್ರೆ ಉದ್ಯೋಗದ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ, ನಿಮ್ಮ ರಾಶಿಯಾಧಿಪತಿ ನಿಮ್ಗೆ ತುಂಬಾ ಒಳ್ಳೆಯ ಸಹಾಯವನ್ನ ಮಾಡ್ತಾನೆ. ಹೆಚ್ಚಿನದಾಗಿ ಸ್ವಂತ ಉದ್ಯೋಗ ಯಾರೆಲ್ಲ ಮಾಡ್ತಾ ಇದ್ದೀರೋ, ಹಾಗೇನೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರೋ ಫೋನ್ ಆಗಿ, ಅವರಿಗೆ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದ ಪ್ರಗತಿಯನ್ನು ಕಾಣ್ತೀರಾ ಅಂತ ಹೇಳ್ಬೋದು. ಹಳೆ ಬಿಲ್ಸ್ ಕ್ಲಿಯರ್ ಆಗೋದಾಗಿರ್ಬೋದು, ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಒಳ್ಳೆಯ ಸಕಾಲ ಅಂತಾನೆ ಹೇಳ್ಬೋದು. ಅದು ನೀವೇನ್ ಕೈಗೊಳ್ತೀರಾ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಬೇಕು ಪ್ಲಾನ್ ಹಾಕೋತೀರಾ, ಅಥವಾ ಏನೋ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತೀರಾ, ಅದೆಲ್ಲ ಸಕ್ಸಸ್ಫುಲ್ ಆಗಿ ರನ್ ಆಗ್ತದೆ ಅಂತಾನೆ ಹೇಳ್ಬೋದು. ಬಿಸ್ನೆಸ್ ಕೂಡ ಪ್ರಾಫಿಟ್ ಅಲ್ಲಿ ರನ್ ಆಗ್ತದೆ ಅಂತಾನೆ ಹೇಳ್ಬೋದು. ಅಥವಾ
ಜೊತೆಗೆ ಹೊಸ ಉದ್ಯಮವನ್ನ ಶುರು ಮಾಡ್ಬೇಕು ಅಂತ ಯಾರೆಲ್ಲ ನಾವು ಉದ್ಯಮಿಗಳು ಮನ್ಸಲ್ಲಿ ಅನ್ಕೊಂಡಿರ್ತೀರ ಅಥವಾ ಅದಕ್ಕೆ ಬ್ಯಾಕ್ ಎಂಡ್ ಇಂದ ಕೆಲಸ ಮಾಡ್ತಾ ಇದ್ದೀರಾ, ಅವರಿಗೆ ಏಪ್ರಿಲ್ ಮಾಸ ತುಂಬಾನೇ ಚೆನ್ನಾಗಿರುವ ಮಾಸ ಅಂತಾನೆ ಹೇಳ್ಬೋದು. ಸೊ ಯಾವುದೇ ಭಯ ಅಂಜಿಕೆ ಇಲ್ಲದೆ ನಿಮ್ಮ ಕಾರ್ಯದಲ್ಲಿ ಮುಂದುವರಿಬಹುದು. ಹಾಗೇನೆ ಸ್ವಂತ ಉದ್ಯೋಗ ಮಾತ್ರ ಅಲ್ಲ, ನೀವು ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರ್ಗೂ ಕೂಡ ಇಷ್ಟು ದಿನ ಇದ್ದಂತಹ ಅಡೆತಡೆಗಳು ಎಲ್ಲವೂ ನಿವಾರಣೆಯಾಗಿ ಕೆಲಸ ಸುಸೂತ್ರವಾಗಿ ಸಾಂಗವಾಗಿ ನೆರವೇರ್ತದೆ. ನಿಮ್ಮ ಮೇಲಧಿಕಾರಿಗಳಿಂದಲೂ ಕೂಡ ಪ್ರಶಂಸೆ ಸಿಗ್ತದೆ ನಿಮ್ಗೆ ಅಂತಾನೆ ಹೇಳ್ಬೋದು. ದಶಮಾಧಿಪತಿ ಬುಧ ನಿಮಗೆ ಒಳ್ಳೆಯ ಯೋಗವನ್ನ ಕರುಣಿಸ್ತಾ ಇದ್ದಾನೆ, ಹೆಚ್ಚಿನದಾಗಿ ಕೆಲಸದ ಕ್ಷೇತ್ರದಲ್ಲಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಂತಾನೆ ಹೇಳ್ಬೋದು. ಸೊ ಭಯಪಡುವ ಅಗತ್ಯ ಇಲ್ಲ. ಜೊತೆಗೆ ಇದ್ರ ಜೊತೆಗೆ ನಿರುದ್ಯೋಗಿಗಳು ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ನೋಡಿ, ಅವ್ರಿಗೂ ಕೂಡ ಅಂದ್ರೆ ಕರೆಕ್ಟ್ ಆಗಿ ಹುಡುಕ್ಬೇಕು. ಒಟ್ಟು ಒಂದ್ ಇಂಟರ್ವ್ಯೂ ಎರಡು ಇಂಟರ್ವ್ಯೂ ಅಟೆಂಡ್ ಮಾಡಿ ಮನೇಲಿ ಕೂತ್ಕೊಳ್ಳೋದಲ್ಲ. ಡೆಡಿಕೇಟೆಡ್ ಆಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ನೋಡಿ ನಿರುದ್ಯೋಗಿಗಳು, ಅಥವಾ ಆಲ್ರೆಡಿ ಕೆಲಸದಲ್ಲಿ ಇರೋರು ಸ್ವಿಚ್ ಮಾಡ್ಬೇಕು ಅಂತ ಬಯಸ್ತಾ ಇರೋರ್ಗೂ ಕೂಡ ಒಳ್ಳೆಯ ಕೆಲಸ ನಿಮ್ಮ ಕೈ ಸೇರುವ ಲಕ್ಷಣ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೆ ನಿಮ್ಮ ಪ್ರಯತ್ನ ಬೇಕು. ಪ್ರಯತ್ನ ಚೆನ್ನಾಗಿದ್ರೆ ಪ್ರತಿಫಲ ತುಂಬಾನೇ ಒಳ್ಳೆಯ ಕೆಲಸ ಸಿಗ್ತದೆ ನಿಮ್ಗೆ. ಹಣಕಾಸಿನ ವಿಚಾರದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಶುಕ್ರ, ಅವನು ನಿಮಗೆ ಧನಸ್ಥಾನಾಧಿಪತಿ. ಅವನು ಒಳ್ಳೆಯ ಮನೆಯಲ್ಲಿ ಇರೋದ್ರಿಂದ ಅವನಿಂದ ನಿಮ್ಗೇನು ಧನ ಎಲ್ಲ ಸಿಕ್ಕಾಕೊಂಡಿರೋ ಹಣ ಇದೆಯಲ್ಲ, ಅಂದ್ರೆ ನೀವ್ ಯಾರಿಗೋ ಸಾಲ ಕೊಟ್ಟಿರ್ತೀರಾ, ಅವರು ಕೊಡದೆ ಸತಾಯಿಸ್ತಾ ಇದ್ರು ಇಷ್ಟು ದಿನ, ಅಂತ ಹಣ ವಾಪಸ್ ಬರೋದಾಗಿರ್ಬೋದು. ಈಗ ಸ್ವಂತ ಉದ್ಯೋಗ ಮಾಡೋರ್ಗೆ ಏನು ಸೇಲ್ ಮಾಡಿರ್ತೀರಾ ನೀವು, ನಿಮ್ದು ಬಿಲ್ಸ್ ಕ್ಲಿಯರ್ ಆಗಿರಲ್ಲ, ಸಿಗಾಕೊಂಡಿರುತ್ತೆ, ಅಂತ ಬಿಲ್ಸ್ ಗಳು ಕ್ಲಿಯರ್ ಆಗೋದಾಗಿರ್ಬೋದು. ಅಥವಾ ಯಾವ್ದು ಲೋನ್ ಅಪ್ಲೈ ಮಾಡಿರ್ತೀರಾ, ಯಾವ್ದೋ ಡಾಕ್ಯುಮೆಂಟ್ ಬೇಕಿರುತ್ತೆ ಅಥವಾ ಏನೋ ಕಿರಿಕಿರಿ ಇರುತ್ತೆ, ಲೋನ್ ಅಲ್ಲೇ ಸ್ಟಕ್ ಆಗಿರುತ್ತೆ, ಅದು ಕ್ಲಿಯರ್ ಆಗುವಂಥದ್ದು, ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು, ಹಣಕಾಸಿನ ಒಳಹರಿವು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಅದರ ಜೊತೆಗೆ ನಿಮ್ಮ ಸಾಲವನ್ನು ಕೂಡ ಕಡಿಮೆ ಮಾಡ್ಕೊಳ್ತೀರಾ. ಯಾಕಂತಂದ್ರೆ ಇನ್ಕಮ್ ನ ಒಳಹರಿವು ಇರೋದ್ರಿಂದ ನಿಮ್ಮ ಲಯಬಿಲಿಟಿನೂ ಕೂಡ ತುಂಬಾ ರಾಪಿಡ್ ಆಗಿ ಕಡಿಮೆ ಮಾಡ್ಕೋತೀರಾ ಅಂತಾನೆ ಹೇಳ್ಬೋದು. ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಇದರಿಂದಾಗಿ. ಕನ್ಯಾ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಕೊಂಚ ಗಮನ ವಹಿಸಬೇಕು. ಯಾಕಂತಂದ್ರೆ ಮಂಗಳ ಕುಜನ್ ಜೊತೆ ಇದ್ದಾನೆ, ಇದರಿಂದಾಗಿ ಮಂಗಳ ಒಂದ್ ರೀತಿ ನೆಗೆಟಿವ್ ಗ್ರಹ ಅಂತಾನೆ ಹೇಳ್ಬೋದು. ಅದು ಕುಜನ್ ಜೊತೆ ಸೇರಿರೋದ್ರಿಂದ ಕನ್ಯಾ ರಾಶಿಯವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಆಲ್ರೆಡಿ ನೀವೇನಾದ್ರೂ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅದು ಹೆಚ್ಚಾಗುವ ಸಾಧ್ಯತೆ ಇದೆ. ಕೆಲವರಿಗೆಲ್ಲ ಹಳೆ ನೋವು ಇರ್ತದೆ, ಬೆನ್ನು ನೋವಾಗಿರ್ಬೋದು, ಸಂಧಿ ನೋವಾಗಿರ್ಬೋದು, ಮಂಡಿ ನೋವು, ಹಳೆ ನೋವು ಇರ್ತದೆ, ಅದು ಉಲ್ಬಣವಾಗ್ತದೆ ಅಥವಾ ಮತ್ತೆ ಕಾಣಿಸ್ಕೊಳ್ತದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಏನು ಜಾಗರೂಕರಾಗಿರೋದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ತೀನಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಕನ್ಯಾ ರಾಶಿಯವರು, ಈ ಬಾರಿ ನಿಮ್ಗೆ ತುಂಬಾ ಹತ್ತಿರವಾದವರು ದೂರವಾಗುವ ಏನು ಟೈಮ್ ಅಂತ ಹೇಳ್ಬೋದು. ಆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರಾದ್ರೂ. ಸೊ ಜಗಳದಿಂದ, ಮನಸ್ತಾಪದಿಂದ ಅಥವಾ ತಪ್ಪು ತಿಳುವಳಿಕೆಯಿಂದ ದೂರವಾಗ್ತೀರಾ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸಾಧ್ಯವಾದಷ್ಟು ಸಂಬಂಧಗಳನ್ನ ಬಿಗಿಗೊಳಿಸುವ ಹಾಗೆ ನೋಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಸೊ ಯಾರನ್ನಾದ್ರೂ ಫ್ರೆಂಡ್ಸ್ ಏನಾದ್ರೂ ಒಳ್ಳೆ ಫ್ರೆಂಡ್ಸ್ ಅನ್ನ ಯಾಕೆ ಬಿಡ್ಬೇಕು ಅಲ್ವಾ. ಕನ್ಯಾ ರಾಶಿಯವರು ತಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕೊಂಚ ಗಮನ ವಹಿಸಬೇಕು. ಯಾವ್ದಾದ್ರು ಹಳೆ ನೋವು, ಹಳೆ ರೋಗ ಇದ್ರೆ ಅದು ಉಲ್ಬಣವಾಗಬಹುದು. ಅದ್ರ ಜೊತೆಗೆ ಆಸ್ತಿ, ಮನೆ, ವಾಹನ ಖರೀದಿ ಅಥವಾ ಮಾರಾಟ, ಅದ್ರ ಜೊತೆ ಅಥವಾ ಅದ್ರ ಬಗ್ಗೆ ಯಾವ್ದಾದ್ರು ವ್ಯವಹಾರ ಮಾಡ್ತಾ ಇದ್ರೆ ಅದು ಸ್ವಲ್ಪ ಓಡಾಟ ಜಾಸ್ತಿ ಇರ್ತದೆ, ಕಾರ್ಯ ಸಫಲವಾಗಲ್ಲ ಅಂತಾನೆ ಹೇಳ್ಬೋದು. ಷಷ್ಠದಲ್ಲಿರುವ ಶನಿ ಕುಜನೊಂದಿಗಿದ್ದಾನೆ, ಕರ್ಮಾಧಿಪತಿ ಕರ್ಮ ಸ್ಥಾನದಲ್ಲಿದ್ದಾನೆ, ಕೆಲಸ ಹೆಚ್ಚು ಕೊಡ್ತಾನೆ, ಒತ್ತಡ ಜಾಸ್ತಿ ಇರ್ತದೆ. ಬಟ್ ಏನು ತೊಂದರೆ ಇಲ್ಲ, ನೀವು ಕೆಲಸ ಮಾಡ್ಕೊಂಡು ಹೋಗ್ತೀರಾ, ಮಾಡ್ಕೊಂಡು ಹೋಗಲ್ಲ ಅಂತ ಅಲ್ಲ. ಬಟ್ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ. ಒಂದ್ ಕೆಲಸ ಕಂಪ್ಲೀಟ್ ಮಾಡಿದ್ರ ಅದಾದ್ಮೇಲೆ ಇನ್ನೊಂದು ಕೆಲಸ, ಬಾಸು ನಿಮ್ಗೆ ಕೆಲ್ಸದ ಮೇಲೆ ಕೆಲಸ ಕೊಡ್ತಾರೆ. ಒಂದು ನಾಳೆಯ ದಿನ ಅದು ನಿಮ್ಗೆ ಪ್ಲಸ್ ಆಗಿ ಪರಿಣಮಿಸ್ತದೆ ನಿಮ್ಮ ಎಫಿಷಿಯನ್ಸಿಯಿಂದ. ಯಾಕಂತಂದ್ರೆ ನೀವು ಕೊಟ್ಟಿರೋ ಕೆಲಸವನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ, ಬಟ್ ಒತ್ತಡ ಜಾಸ್ತಿ ಇರ್ತದೆ. ಆ ಒತ್ತಡವನ್ನ ಮ್ಯಾನೇಜ್ ಮಾಡೋದು ಕಲ್ತ್ಕೊಂಡ್ರೆ ಮುಂದಿನ ನಿಮ್ಮ ಕೆಲಸದ ದಿನಗಳು ತುಂಬಾನೇ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು. ಇನ್ನ ಗಂಡ ಹೆಂಡತಿಯರ ಬಗ್ಗೆ ನೋಡೋದಾದ್ರೆ ಅದು 7ನೇ ಮನೆ, ವೈವಾಹಿಕ ಜೀವನ. ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ರೆ ಬುಧ, ಶುಕ್ರ, ರವಿ, ರಾಹು ಎಲ್ರು ಇದ್ದಾರೆ. ಸೊ ಹಾಗಾಗಿ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಯವರು ಸಣ್ಣ ಪುಟ್ಟ ಮಾತನ್ನ ಸಣ್ಣ ಪುಟ್ಟದಲ್ಲೇ ಬಗೆಹರಿಸ್ಕೊಳ್ಬೇಕು. ದೊಡ್ಡದಾಗ್ಲಿಕ್ಕೆ ಬಿಡಬಾರದು. ದೊಡ್ಡದಾಗ್ಲಿಕ್ಕೆ ಬಿಟ್ರೆ ಅದು
ಡಿವೋರ್ಸ್ ತನಕ ಹೋಗುವ ಸಾಧ್ಯತೆನೂ ಹೆಚ್ಚಾಗಿನೇ ಇದೆ. ಸೊ ಮುಸುಕಿನ ಗುದ್ದಾಟ ಸಲ್ಲದು. ಏನೇ ಇದ್ರೂ ಕೂಡ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರ್ತದೆ. ಸೊ ನೀವು ಮಾತನಾಡಲ್ಲ, ಅವರು ಮಾತನಾಡಲ್ಲ, ನೀವು ಏನು ತಪ್ಪು ತಿಳ್ಕೊಂಡಿರ್ತೀರಾ, ಅವರು ಏನು ತಪ್ಪು ತಿಳ್ಕೊಂಡಿದ್ರೆ ಅದು ಬೇರೆದೇ ಲೆವೆಲ್ಗೆ ಹೋಗ್ಬಹುದು. ಹಾಗಾಗಿ ಸಮಸ್ಯೆಗಳನ್ನ ಸಮಸ್ಯೆಯಾಗಿಡ್ಲಿಕ್ಕೆ ಬಿಡಬೇಡಿ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ತಮ್ಮ ಆರೋಗ್ಯದ ಬಗ್ಗೆ ಕೊಂಚ ಗಮನವನ್ನ ವಹಿಸ್ಬೇಕು. ಹಳೆ ವ್ಯಾಧಿ ಯಾವ್ದಾದ್ರು ಇದ್ರೆ ಉಲ್ಬಣವಾಗಬಹುದು. ಹಣವನ್ನ ಜಾಸ್ತಿ ಖರ್ಚು ಮಾಡಬೇಡಿ, ಹಣ ಕಳ್ಳತನವಾಗಬಹುದು. ಹಾಗೇನೆ ಕೆಲಸದ ಒತ್ತಡ ಜಾಸ್ತಿ ಇರ್ತದೆ, ಆದ್ರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ತಾಯಿಯ ಆರೋಗ್ಯದ ಕಡೆ ಕೊಂಚ ಗಮನ ವಹಿಸಿ. ಅದು ಬಿಟ್ಟರೆ ಬಾಕಿ ಎಲ್ಲ ಚೆನ್ನಾಗಿದೆ. ನಮಸ್ಕಾರ ವೀಕ್ಷಕರೇ, ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತುಲಾ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ತುಲಾ ರಾಶಿಯವರಿಗೆ ಶುಭಾಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂತ ಅಂದ್ರೆ ನಿಮ್ಮ ರಾಶಿಯಾಧಿಪತಿ ಅವನು ಈಗ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ಅಂತಾನೆ ಹೇಳ್ಬೋದು. ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ಅಂದ ಮಾತ್ರಕ್ಕೆ ಶುಭ ಫಲಗಳನ್ನು ಕೊಡ್ತಾನೆ ನಿಮ್ಮ ರಾಶಿಯಾಧಿಪತಿ ಅಂತೇನಿಲ್ಲ. ಅವನು ಎಲ್ಲಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಷಷ್ಠದಲ್ಲಿದ್ದಾನೆ ಅವನು. ಸೊ 6ನೇ ಮನೆಯಲ್ಲಿರುವ ನಿಮ್ಮ ರಾಶಿಯಾಧಿಪತಿ, ಈಗ 6ನೇ ಮನೆ ಯಾವ್ದು ಫೇಮಸ್ ಹೇಳಿ? ರೋಗ ಋಣಕ್ಕೆಲ್ಲ ಫೇಮಸ್. ಅಂದ್ರೆ ನಿಮ್ಗೆ ಕಾಯಿಲೆ ಬೀಳುವಂಥದ್ದು, ನೀವು ಸಾಲ ಜಾಸ್ತಿ ಮಾಡ್ಕೊಡುವಂಥದ್ದು, ನೆಗೆಟಿವ್ಗೆ ಫೇಮಸ್. ನೆಗೆಟಿವ್ ಅಲ್ಲಿ ನಿಮ್ಮ ರಾಶಿಯಾಧಿಪತಿ ಇದ್ರೆ, ನೆಗೆಟಿವ್ ಸ್ಥಾನಕ್ಕೆ ಫೇಮಸ್ ಆಗಿರೋ ಜಾಗದಲ್ಲಿ ನಿಮ್ಮ ರಾಶಿಯಾಧಿಪತಿ ಇದ್ರೆ ಅಷ್ಟಾಗಿ ಏನು ಒಳ್ಳೆದನ್ನ ಮಾಡ್ಲಾರ ಅಂತಾನೆ ಹೇಳ್ಬಹುದು. ಸೊ ಹಾಗಾಗಿ ರೋಗ ಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿ ಇರೋದ್ರಿಂದ ನಿಮಗೇನಾದ್ರೂ ಕಾಯಿಲೆ ಬೀಳಬಹುದು. ಸೊ ಹಳೆ ವ್ಯಾಧಿ ಯಾವ್ದಾದ್ರು ಇದ್ರೆ ಅದಕ್ಕೆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ತಗೊಳ್ಳಿ, ಔಷಧ ತಗೊಳ್ಳಿ. ಹೊರಗಡೆ ಹೋಗುವಾಗ ಹುಷಾರಾಗಿರಿ, ಹೊರಗಡೆ ಫುಡ್ ನ ತಿನ್ಬೇಡಿ. ಆಲ್ರೆಡಿ ಬಿಸಿಲು ತುಂಬಾನೇ ಜಾಸ್ತಿ ಇದೆ. ಸೊ ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿ ವಹಿಸಿ. ಟೈಮ್ ಟು ಟೈಮ್ ನೀರು ಕುಡಿರಿ, ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿ. ಮೆಂಟಲಿ ಕೂಡ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಸಣ್ಣ ವಿಷಯ ದೊಡ್ಡದಾಗಬಹುದು. ಯಾಕಂತಂದ್ರೆ ಶುಕ್ರ ಒಬ್ಬನೇ ಇಲ್ಲ ಅಲ್ಲಿ 6ನೇ ಮನೆಯಲ್ಲಿ. ಅವನ ಜೊತೆ ಬುಧ ಇದ್ದಾನೆ, ರವಿ ಇದ್ದಾರೆ, ರಾಹು ಕೂಡ ಇದ್ದಾರೆ. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಎಚ್ಚರಿಕೆ ವಹಿಸೋದು ತುಂಬಾ ಅಗತ್ಯ ಅಂತ ಹೇಳ್ತೀನಿ. ಜೊತೆಗೆ BP ಶುಗರ್ ಇರೋರು, ಸಕ್ಕರೆ ಕಾಯಿಲೆ ಮಧುಮೇಹದಿಂದ ಯಾರೆಲ್ಲ ಬಳಲ್ತಾ ಇದ್ರು, ಬಿಪಿಯಿಂದ ತುಂಬಾ ಟೈಮಿಂದ ಬಿಪಿಯಿಂದ ಬಳಲ್ತಾ ಇದ್ರು, ಅವರೆಲ್ಲ ಕೊಂಚ ಹುಷಾರಾಗಿ, ಅಂದ್ರೆ ಜಾಗ್ರತೆಯಾಗಿ, ಜಾಸ್ತಿನೇ ಜಾಗ್ರತೆಯಾಗಿರ್ಬೇಕು ಅಂತಾನೆ ಹೇಳ್ತೀನಿ. ಇನ್ನು ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ ನೀವು ಅನ್ಕೊಂಡ ಮಟ್ಟಿಗೆ ಕೆಲಸ ಸಾಗಲ್ಲ ಅಂತ ಹೇಳ್ಬೋದು. ನಿಧಾನವಾಗಿ ಸಾಗ್ತದೆ. ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರ. ಸ್ವಂತ ಉದ್ಯೋಗ ಮಾಡೋರು ಅಷ್ಟು ಬಿಸ್ನೆಸ್ ಮಾಡ್ಬೇಕು, ಅಷ್ಟು ಸೇಲ್ ಮಾಡ್ಬೇಕು, ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಬೇಕು, ಬಿಲ್ ಎಲ್ಲ ಕ್ಲಿಯರ್ ಮಾಡಿಸ್ಕೋಬೇಕು ಅಂತ. ಬಟ್ ನೀವೇನ್ ಎಷ್ಟು ಎಫರ್ಟ್ ಹಾಕಿದ್ರು ಕೂಡ ನಿಮ್ಮ ಒಂದು ಗೋಲ್ ನ ರೀಚ್ ಮಾಡಕ್ಕೆ ಆಗಲ್ಲ ನಿಮ್ ಕೈಯಲ್ಲಿ. ಸೊ ಕೆಲಸಗಳು ನಿಧಾನವಾಗ್ತದೆ. ಅದು ಸ್ವಂತ ಉದ್ಯೋಗ ಮಾಡೋರೇ ಆಗಿರ್ಬೋದು ಅಥವಾ ಬೇರೆಯವರ ಕೈ ಕೆಳಗಡೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಸೇಮ್ ಅನ್ವಯ ಆಗ್ತದೆ. ಸೊ ಚಿಂತೆ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ಟೈಮ್ ಹೀಗೆ ಇರ್ತದೆ, ನಿಧಾನವಾಗ್ತದೆ. ಅದಾದ್ಮೇಲೆ ಫಾಸ್ಟ್ ಮೂವ್ ತಗೋತದೆ. ಡೋಂಟ್ ವರಿ. ಹಣಕಾಸಿನ ವಿಚಾರ ನೋಡೋದಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಹಣ ನಿಮ್ಮ ಕೈ ಸೇರಲ್ಲ. ಸ್ವಂತ ಉದ್ಯೋಗ ಆದ್ರೆ ನಿಮ್ಮ ಬಿಲ್ಸ್ ಗಳು ಕ್ಲಿಯರ್ ಆಗಲ್ಲ. ನೀವು ಕೊಟ್ಟಿರೋ ಹಣ ಇವತ್ತು ಕೊಡ್ತೀನಿ ಅಂದವರು, ಅಂದ್ರೆ ಈ ಮಾಸದಲ್ಲಿ ಕೊಡ್ತೀನಿ ಅಂದವರು ಕೊಡಲ್ಲ. ನಿಮ್ಗೆ ಬರ್ಬೇಕಾಗಿರೋ ದುಡ್ಡು ಇನ್ನ ಡಿಲೇ ಆಗ್ತದೆ. ಒಂದೊಂದ್ಸಲ ಏನು ಹಣಕಾಸಿನ ಮುಗ್ಗಟ್ಟನ್ನು ಕೂಡ ನೀವು ಎದುರಿಸಬೇಕಾಗ್ಬೋದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಹುಷಾರಾಗಿ ಅಂತಾನೆ ಹೇಳ್ತೀನಿ. ಯಾರಿಗೂ ಸಾಲ ಕೊಡ್ಲಿಕ್ಕೆ ಹೋಗ್ಬೇಡಿ ಸದ್ಯದ ಪರಿಸ್ಥಿತಿನಲ್ಲಿ. ಪರಿಸ್ಥಿತಿ ಚೆನ್ನಾಗಿಲ್ದಿರುವಾಗ ನೀವು ದಾನ ಬೇಕಾದ್ರೆ ಕೊಡಿ, ನಿಮ್ಮ ಹತ್ರ ಎಕ್ಸ್ಟ್ರಾ ಇದೆಯಾ ದಾನ ಕೊಡಿ. ಬಟ್ ಸಾಲ ಕೊಡ್ಬೇಡಿ ವಾಪಸ್ ಬರ್ತದೆ ಅಂತ ಹೇಳ್ಬಿಟ್ಟು. ಅದು ವಾಪಸ್ ಬರದೇ ಇರುವ ಸಾಧ್ಯತೆನೇ ಹೆಚ್ಚಾಗಿದೆ. ಆಗ್ಲೇ ಹೇಳ್ದಂಗೆ ಕೆಲಸಗಳು ಸ್ಲೋ ಆಗ್ತದೆ ಅಂತ, ಇವನ್ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರ್ಗೂ ಕೂಡ. ಬಟ್ ಗುರು ದೃಷ್ಟಿ ಇದೆ ನಿಮ್ಗೆ, ಹಾಗಾಗಿ ಕೆಲಸ ಸ್ಲೋ ಆಗ್ತದೆ. ಬಟ್ ಬೇರೆ ಯಾವ್ದು ತೊಂದರೆ ಇರಲ್ಲ. ಕೆಲಸಗಳು ಒಂದೊಂದ್ಸಲ ಹೆವಿ ಆಗ್ತದೆ, ಸ್ಲೋ ಆಗ್ತದೆ, ಬಟ್ ಕೆಲಸ ಕಂಪ್ಲೀಟ್ ಆಗ್ತದೆ. ಯಾವುದೇ ರೀತಿ ತೊಂದರೆ ಆಗಲ್ಲ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರಿಗೆ. ಪಂಚಮದಲ್ಲಿ ಶನಿ ಕುಜ ಒಟ್ಟಿಗೆ ಇದ್ದಾರೆ. ಹಾಗಾಗಿ ನಿಮ್ಮ ತಂದೆ ತಾಯಿಯರ ಆರೋಗ್ಯದ ಕಡೆ ಕೊಂಚ ಗಮನ ವಹಿಸ್ಬೇಕು. ಹಳೆಯ ವ್ಯಾಧಿ ಯಾವ್ದಾದ್ರು ಇದ್ರೆ ಅಥವಾ ವಯಸ್ಸಾಗಿರೋ ತಂದೆ ತಾಯಿಗಳಿದ್ರೆ ಅವ್ರನ್ನ ಕೊಂಚ ಚೆನ್ನಾಗಿ ನೋಡ್ಕೊಳ್ಳಿ. ಹಳೆ ವ್ಯಾಧಿ ಉಲ್ಬಣವಾಗುದು, ಮಂಡಿ ನೋವಾಗುದು ಅಥವಾ ಕಾಲು ನೋವು, ಕೀಲು ನೋವುಗಳು, ಸಂಧಿಪಾತ ಇಂಥದೆಲ್ಲ ಬರುವ ಸಾಧ್ಯತೆ ಹೆಚ್ಚಾಗಿನಿದೆ. ಹಾಗಾಗಿ ಅವರ ಆರೋಗ್ಯದ ಕಡೆ ಕೊಂಚ ಗಮನ
ಎಕ್ಸ್ಟ್ರಾ ವಹಿಸಿ ಅಂತಾನೆ ಹೇಳ್ತೀನಿ. ವಿದ್ಯಾರ್ಥಿಗಳಿಗೆ ಪಂಚಮದಲ್ಲಿ ಶನಿ ಕುಜ ಇಬ್ರು ಇದ್ದಾರೆ, ಹಾಗಾಗಿ ತೊಂದರೆಗಳು ಅಡೆತಡೆಗಳನ್ನ ನಿರೀಕ್ಷಿಸಬಹುದು ವಿದ್ಯಾರ್ಥಿಗಳು. ಕುಜನ ಜೊತೆ ಶನಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏನು ಆಸಕ್ತಿ ಇಲ್ಲೇ ಇರುವಂತದ್ದಾಗಿರ್ಬೋದು, ಎಕ್ಸಾಮ್ ಅಲ್ಲಿ ಓದಿದ್ದೆಲ್ಲ ನೆನ್ಪು ಹೋಗುವಂತದ್ದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ. ಸೊ ಶನಿಗೆ ಪರಿಹಾರವನ್ನ ಮಾಡ್ಕೋಬೇಕು. ಎಳ್ಳೆಣ್ಣೆ ದೀಪವನ್ನ ಹಚ್ಚೋದು, ಎಳ್ಳನ್ನ ದಾನ ಕೊಡೋದು, ಈಶ್ವರನ ದೇವಸ್ಥಾನಕ್ಕೆ ಹೋಗೋದು, ಹನುಮಾನ್ ಚಾಲೀಸ ಪಠಣೆ ಮಾಡೋದು, ಇಂಥದೆಲ್ಲ ವಿದ್ಯಾರ್ಥಿಗಳು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಮಂಗಳನಿಗೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ವಿದ್ಯಾರ್ಥಿಗಳು ಇದನ್ನು ನೆನ್ಪಿಟ್ಕೊಳ್ಳಿ ಆಯ್ತಾ. ತುಲಾ ರಾಶಿಯವರಿಗೆ ಗುರುಬಲ ಇದ್ರೂ ಕೂಡ ಯಾವ್ದು ಇನ್ವೆಸ್ಟ್ಮೆಂಟ್ ನ ಸದ್ಯಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಗುರುಬಲ ಇರಲ್ಲ, ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಉಲ್ಟಾ ಆಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು ಅಂತ ಇದ್ರೆ ತುಂಬಾ ಯೋಚನೆ ಮಾಡ್ಬಿಟ್ಟು, ತುಂಬಾ ಸ್ಟಡಿ ಮಾಡ್ಬಿಟ್ಟು ಮಾಡಿ. ಹಾಗೆ ಬ್ಲೈಂಡ್ ಆಗಿ ಎಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಲಾಭಕ್ಕಿಂತ ಲಾಸ್ ಆಗುವ ಸಾಧ್ಯತೆನೇ ಹೆಚ್ಚಾಗಿನೇ ಇದೆ. ಜೊತೆಗೆ ಸಾಲ ತಗೊಳ್ಳಿಕ್ಕೆ ಹೋಗ್ಬೇಡಿ, ಸಾಲ ಕೊಡ್ಲಿಕ್ಕೆ ಹೋಗ್ಬೇಡಿ, ಯಾರ ಸಾಲಕ್ಕೂ ಶ್ಯೂರಿಟಿ ಕೂಡ ಹಾಕ್ಲಿಕ್ಕೆ ಹೋಗ್ಬೇಡಿ. ಸಾಂಸಾರಿಕ ಜೀವನದಲ್ಲಿ ಕೊಂಚ ಇಳುಸು ಮುರುಸು ಮನಸ್ತಾಪಗಳು ಬರ್ಬೋದು. ತುಲಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಗಂಡ ಹೆಂಡತಿಯರು ಏನೇ ಸಣ್ಣ ಪುಟ್ಟ ವಿಚಾರ ಇದ್ರೂ ಕೂಡ ಕೂತು ಬಗೆಹರಿಸ್ಕೊಳ್ಳಿ, ಯಾವುದನ್ನು ದೊಡ್ಡ ಆಗ್ಲಿಕ್ಕೆ ಬಿಡ್ಬೇಡಿ. ಸೊ ತುಲಾ ರಾಶಿಯವರು ಭಯಪಡುವ ಅಗತ್ಯ ಇಲ್ಲ, ದೇವ್ರು ನಿಮ್ಮ ಜೊತೆ ಇದ್ದಾನೆ, ಎಲ್ಲ ಒಳ್ಳೇದಾಗ್ತದೆ. ನಮಸ್ಕಾರ ವೀಕ್ಷಕರೇ, ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ವೃಶ್ಚಿಕ ರಾಶಿಯವರಿಗೆ ಶುಭ ಹಾಗೇನೆ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ವೃಶ್ಚಿಕ ರಾಶಿಗೆ ಮೊದಲನೇದಾಗಿ ನಿಮ್ಮ ರಾಶಿಯಾಧಿಪತಿ ಮಂಗಳ ಅಂದ್ರೆ ಕುಜ ಶನಿಯ ಜೊತೆ ಚತುರ್ಥ ಭಾವದಲ್ಲಿದ್ದಾನೆ. ಶನಿ ಕರ್ಮಾಧಿಪತಿ, ಕರ್ಮಕ್ಕೆ ಕಾರಕ. ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನೆ. ನಿಮ್ಮ ರಾಶಿಯಾಧಿಪತಿ ಕರ್ಮಸ್ಥಾನವನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಕೆಲಸಕ್ಕೆ ಯಾವುದೇ ರೀತಿಯ ತೊಂದರೆ ಇರಲ್ಲ ವೃಶ್ಚಿಕ ರಾಶಿಯವರಿಗೆ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ತೊಂದರೆಗಳಿದ್ರೂ ಕೂಡ ಕೆಲಸದ ಕ್ಷೇತ್ರಗಳಲ್ಲಿ ಅದು ನಿವಾರಣೆ ಆಗ್ತದೆ, ಕೆಲಸ ಸಾಂಗವಾಗಿ ನಡೀತದೆ. ವೃಶ್ಚಿಕ ರಾಶಿಯವರು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಮ ತಾಯಿಯ ಆರೋಗ್ಯದ ಮೇಲೆ ಕೊಂಚ ಏರುಪೇರಾಗಬಹುದು. ಹಳೆಯ ಯಾವ್ದಾದ್ರು ವ್ಯಾಧಿ ಇದ್ರೆ, ಹಳೆಯ ರೋಗಗಳು ಯಾವ್ದಾದ್ರು ಇದ್ರೆ ಅದು ಉಲ್ಬಣವಾಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ಅಥವಾ ಅವ್ರನ್ನ ಹೊರಗಡೆ ಎಲ್ಲೂ ಕರ್ಕೊಂಡು, ಈ ಬಿಸಿಲಲ್ಲಿ ಹೊರಗಡೆ ಎಲ್ಲೂ ಕರ್ಕೊಳ್ಳಿಕ್ಕೆ ಹೋಗ್ಬೇಡಿ. ಬಳಲಿಕೆ, ಆಯಾಸ, ಫುಡ್ ಪಾಯ್ಸನ್ ಆಗುವಂತದ್ದು ಇಂಥದ್ದೆಲ್ಲ ಆಗ್ತದೆ. ತುಂಬಾ ಏಜ್ ಆಗಿದ್ರೆ ಇನ್ನ ಸ್ವಲ್ಪ ಜಾಸ್ತಿ ಟೇಕ್ ಕೇರ್ ಇಂದ ನೋಡ್ಕೊಳ್ಳಿ ಆಯ್ತಾ. ನಾನು ಆಲ್ರೆಡಿ ಹೇಳಿದೆ, ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನೆ, ನಿಮ್ಮ ರಾಶಿಯಾಧಿಪತಿ ಕರ್ಮಾಧಿಪತಿಯ ಜೊತೆ ಇದ್ದಾನೆ ಅಂತ. ಬಟ್ ಕೆಲಸಗಳು ಸರಾಗವಾಗಿ ನಡೀತದೆ, ನಡೆಯಲ್ಲ ಅಂತಲ್ಲ, ಬಟ್ ಸ್ಲೋ ಆಗ್ತದೆ. ಯಾಕೆ? ಶನಿಯ ಜೊತೆ ಇದ್ದಾನೆ. ಕರ್ಮಾಧಿಪತಿ ಜೊತೆ ಇದ್ದಾಗ ಕೆಲಸಗಳೆಲ್ಲ, ಶನಿ ಒಂದ್ ರೀತಿ ಸ್ಪೀಡ್ ಬ್ರೇಕರ್ ತರ ಫಾಸ್ಟ್ ಆಗಿ ಮಾಡಕ್ಕೆ ಬಿಡಲ್ಲ. ಕೆಲಸ ಕಂಪ್ಲೀಟ್ ಆಗ್ತದೆ, ಕಂಪ್ಲೀಟ್ ಆಗಲ್ಲ ಅಂತ ಅಲ್ಲ, ಬಟ್ ಇಟ್ ಟೇಕ್ಸ್ ಟೈಮ್. ನಿಮ್ಮ ಸ್ವಂತ ಉದ್ಯೋಗ ಆಗಿರ್ಬೋದು, ನಿಮ್ಮ ಆಫೀಸ್ ಕೆಲಸ, ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋದಾಗಿರ್ಬೋದು, ಯಾರಿಗಾದ್ರೂ ಅಷ್ಟೇ ಒಂದೊಂದ್ಸಲ ಇನ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡಕ್ ಆಗಲ್ಲ ಕೆಲಸಗಳನ್ನ. ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರು ಮ್ಯಾನೇಜರ್ ಗಳಿಂದ ಅಥವಾ ನಿಮ್ಮ ಸೀನಿಯರ್ ಗಳಿಂದ ಒಂದ್ ರೀತಿ ಏನು ಕಿರಿಕಿರಿ ಅನುಭವಿಸಬಹುದು, ಅಥವಾ ಅವರ ಬೈಗುಳಕ್ಕೆ ಕಾರಣ ಆಗ್ಬೋದು. ಒಂದೊಂದ್ಸಲ ವೆರಿ ರೇರ್ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ನಿಧಾನಕ್ಕೆ ಸರಿ ಹೋಗ್ತದೆ. ಸೊ ಶನಿಗೆ ಪರಿಹಾರವಾಗಿ ಕರಿ ಎಳ್ಳನ್ನ ದಾನ ಮಾಡೋದಾಗಿರ್ಬೋದು, ಶನೇಶ್ವರನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗೋದು, ಎಳ್ಳೆಣ್ಣೆಯ ದೀಪವನ್ನ ಹಚ್ಚೋದು, ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ದಾನ ಮಾಡೋದು, ಗುರು ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಈಶ್ವರನ ದೇವಸ್ಥಾನಕ್ಕೆ ಹೋಗುವಂತದ್ದು, ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಹೋಗುದು, ಹನುಮಾನ್ ಚಾಲೀಸವನ್ನು ಮಾಡುದು, ಶನಿಗೆ ಮಿತ್ರ ಹನುಮಂತ. ಸೊ ಇಂಥದ್ದೆಲ್ಲ ಮಾಡ್ಕೊಂಡ್ರೆ ಶನಿಯಿಂದ ಬರುವಂತಹ ನೆಗೆಟಿವ್ ಎನರ್ಜಿಗಳನ್ನ ಕೊಂಚ ಕಡಿಮೆ ಮಾಡ್ಕೋಬಹುದು. ವೃಶ್ಚಿಕ ರಾಶಿಯವರಿಗೆ ಒಂದು ಖುಷಿಯ ವಿಚಾರ ಏನ್ ಗೊತ್ತಾ? ಹಣಕಾಸಿನ ಉಳಿತಾಯ ಅಂತ ಹೇಳ್ಬೋದು. ಹೌದು, ಇಷ್ಟು ದಿನ ತುಂಬಾ ಕಷ್ಟ ಅನುಭವಿಸಿದ್ದೀರಾ. ಸೊ ಇನ್ನೇನು ಗುರು ವೃಷಭ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಸೊ ಆಮೇಲೆ ನಿಮ್ಮ ಹಣಕಾಸಿನ ತೊಂದರೆಗಳು ಒಂದೊಂದೇ
ಸಾಲ್ವ್ ಆಗ್ತಾ ಬರುತ್ತದೆ. ಯಾರಾದ್ರೂ ದುಡ್ಡು ಕೊಡ್ಲಿಕ್ಕಿದ್ರೆ ಸಾಲ ವಾಪಸಾತಿ ಮಾಡ್ತಾರೆ. ನೀವು ಸ್ವಂತ ಉದ್ಯೋಗ ಮಾಡ್ತಾ ಇದ್ರೆ ನಿಮ್ಮ ಬಿಲ್ಸ್ಗಳು ಕ್ಲಿಯರ್ ಆಗುವಂಥದ್ದು, ಕೆಲಸದ ಕ್ಷೇತ್ರಗಳಲ್ಲಿ ಇನ್ಕ್ರಿಮೆಂಟ್ ಸಿಗುವಂಥದ್ದು, ಅಥವಾ ಕೆಲವರಿಗೆಲ್ಲ ಸ್ಯಾಲ್ರಿ ಇಟ್ಕೊಂಡಿರ್ತಾರೆ ಅದು ಕ್ಲಿಯರ್ ಆಗುವಂಥದ್ದು, ಅಥವಾ ಯಾವುದೋ ಒಂದು ಲೋನಿಗೆ ಅಪ್ಲೈ ಮಾಡಿರ್ತೀರಾ ಅದೆಲ್ಲ ಕ್ಲಿಯರ್ ಆಗುವಂಥದ್ದು. ಅಂದ್ರೆ ಹಣಕಾಸಿನ ಒಳಹರಿವಿರ್ತದೆ. ಇದರಿಂದ ನಿಮ್ಮ ತೊಂದರೆಗಳು ನಿವಾರಣೆ ಆಗ್ತದೆ ಅಂತಾನೆ ಹೇಳ್ಬೋದು. ನಿಮ್ಮ ಸಂತಾನದಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಅಂತ ಹೇಳ್ಬೋದು. ಮಕ್ಕಳು ಓದಿನಲ್ಲಿ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಾದ್ರೆ ಓದಿನಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ, ದೊಡ್ಡವರಾದ್ರೆ ನೀವು ಹೇಳಿದ ಮಾತನ್ನು ಕೇಳ್ತಾರೆ. ಅಂದ್ರೆ ಮಕ್ಕಳಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಇಷ್ಟು ದಿನ ತೊಂದರೆ ಇದ್ರೂ ಕೂಡ ಅದು ನಿವಾರಣೆ ಆಗ್ತದೆ. ವೃಶ್ಚಿಕ ರಾಶಿಯವರು ತಮ್ಮ ಆರೋಗ್ಯದ ಮೇಲೆ ಕೊಂಚ ಗಮನ ಹರಿಸಬೇಕಾಗತ್ತೆ, ಆಯ್ತಾ. ಸೊ ಯಾವ್ದಾದ್ರು ಸಣ್ಣ ಪುಟ್ಟ ವ್ಯಾಧಿ ಬಂದ್ರೆ ಅದು ಅಷ್ಟು ಬೇಗವಾಗಿ ಹೋಗಲ್ಲ. ಹಾಗಾಗಿ ಯಾವುದು ಬಿದ್ದು ಗಾಯ ಮಾಡ್ಕೊಳ್ಳೋದಾಗಿರ್ಬೋದು, ಅಲರ್ಜಿ ಆಗುವಂಥದ್ದಾಗಿರ್ಬೋದು, ಹೊಟ್ಟೆ ಇನ್ಫೆಕ್ಷನ್ ಆಗುವಂಥದ್ದು, ಇವುಗಳನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಟ್ಟಾರೆಯಾಗಿ ನಿಮ್ಮ ಹೆಲ್ತಿನ ಬಗ್ಗೆ ಗಮನವನ್ನ ವಹಿಸಿ. ಇನ್ನು ಯಾರಾದ್ರೂ ಆಸ್ತಿ ಮನೆ ಖರೀದಿ ಮಾರಾಟದ ವಿಚಾರ ಮಾಡ್ತಾ ಇದ್ರೆ ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ ಅಂತಾನೆ ಹೇಳ್ಬೋದು. ಏನಾದ್ರೂ ಒಂದು ವಿಳಂಬ ಬರ್ತದೆ. ನೀವು ಖರೀದಿ ಮಾಡ್ಬೇಕು ಅಂತ ಇದ್ರೆ ನಿಮ್ದು ಲೋನ್ ಡಿಲೇ ಆಗುವಂಥದ್ದಾಗಿರ್ಬೋದು, ಅಥವಾ ಪ್ರಾಪರ್ಟಿ ಕೊಡೋರು ಡಿಲೇ ಮಾಡುವಂಥದ್ದಾಗಿರ್ಬೋದು. ನೀವು ಸೇಲ್ ಮಾಡೋ ತರ ಇದ್ರೆ ತಗೊಳ್ಳೋರು ಡಿಲೇ ಮಾಡುವಂಥದ್ದು, ಅಥವಾ ನಿಮ್ಮ ಪ್ರಾಪರ್ಟಿನಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಗುವಂಥದ್ದು. ಪ್ರಾಪರ್ಟಿ ಸೇಲ್ ಆಗ್ತದೆ, ಆಗಲ್ಲ ಅಂತಲ್ಲ, ಬಟ್ ಇಟ್ ಟೇಕ್ಸ್ ಟೈಮ್. 4 ದಿನದಲ್ಲಿ ಆಗೋದು 6 ದಿನ ಆಗ್ತದೆ, 1 ವಾರ ಆಗ್ತದೆ, ಈ ತರ. ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಕೊಂಚ ಸಂತೋಷವಾಗಿರ್ತದೆ. ಯಾಕಂತಂದ್ರೆ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ನಿಮಗೆ ಬೇಕಾಗಿರೋ ಜೊತೆ, ಮದುವೆ ಆಗಿರೋರಾದ್ರೆ ನಿಮ್ಮ ಹೆಂಡತಿಯ ಜೊತೆ ಆಗಿರ್ಬೋದು, ನಿಮ್ಮ ಸ್ನೇಹಿತರ ಜೊತೆ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಸ್ವಲ್ಪ ಆಚೆ ಹೋಗೋದು, ದೂರದ ಪ್ಲೇಸ್ಗಳಿಗೆ ಹೋಗೋದು, ತೀರ್ಥಯಾತ್ರೆಗಳನ್ನ ಮಾಡೋದು. ಇದರಿಂದ ಮನಸ್ಸು ನಿರಾಳವಾಗ್ತದೆ, ಮನಸ್ಸಿಗೆ ತುಂಬಾ ಸಂತೋಷ ಸಿಗ್ತದೆ ಅಂತಾನೆ ಹೇಳ್ಬೋದು. ಹಾಗೆಯೇ ನಿಮಗೆ ತುಂಬಾ ಬೇಕಾದವ್ರ ಜೊತೆ ಸಮಯವನ್ನು ಸ್ಪೆಂಡ್ ಮಾಡೋದ್ರಿಂದ ಮಾನಸಿಕವಾಗಿ ನೀವು ತುಂಬಾ ಸದೃಢರಾಗ್ತೀರಾ. ಆಗ್ಲೇ ಹೇಳ್ದಂಗೆ ಹಣಕಾಸಿನ ಸಮಸ್ಯೆಯನ್ನು ಒಂದೊಂದಾಗಿ ನಿವಾರಿಸ್ಕೊಂಡು ಬರ್ತೀರಾ. ಇನ್ಕಮ್ ಒಳಹರಿವು ಜಾಸ್ತಿ ಇರ್ತದೆ. ನಿಮ್ಮ ಸಾಲಗಳನ್ನ ಕಡಿಮೆ ಮಾಡ್ಕೊಳ್ತಾ ಬರ್ತೀರಾ. ನೀವು ಯಾರಿಗಾದ್ರೂ ದುಡ್ಡು ಕೊಡ್ಲಿಕ್ಕಿದ್ರೆ ತುಂಬಾ ಟೈಮಿಂದ ಅದನ್ನೆಲ್ಲ ಕೊಟ್ಟು ತೀರಿಸ್ಕೊಳ್ತೀರಾ. ಇದರಿಂದ ಮಾನಸಿಕ ನೆಮ್ಮದಿ ಉಂಟಾಗ್ತದೆ ನಿಮ್ಗೆ. ಪ್ರಮೋಷನ್ಗೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅವರಿಗೆ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ನಿಮಗೆ ಏಪ್ರಿಲ್ ಸೆಕೆಂಡ್ ಹಾಫ್ ಅಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ, ಅಥವಾ ಇನ್ಕ್ರಿಮೆಂಟ್ ಕೂಡ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿನೇ ಇದೆ. ವಿದ್ಯಾರ್ಥಿಗಳು ಕೊಂಚ ಓದಿನ ಕಡೆ ಆಲಸ್ಯ ತೋರಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗೆ ಮಾಡ್ಬಿಟ್ಟು ಎಕ್ಸಾಮ್ ಟೈಮ್ ಇದು. ಸೊ ಓದಿನ ಕಡೆ ಹೆಚ್ಚಿನ ಗಮನವನ್ನ ವಹಿಸಿ, ಆಟದ ಕಡೆ ಬೇಡ ಸದ್ಯಕ್ಕೆ. ಇನ್ನ ಗಂಡ ಹೆಂಡತಿಯರ ಬಗ್ಗೆ ನೋಡೋದಾದ್ರೆ ಅದು 7ನೇ ಮನೆ, ವೈವಾಹಿಕ ಜೀವನ. ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ರೆ ಬುಧ, ಶುಕ್ರ, ರವಿ, ರಾಹು ಎಲ್ರೂ ಇದ್ದಾರೆ. ಸೊ ಹಾಗಾಗಿ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಯವರು ಸಣ್ಣ ಪುಟ್ಟ ಮಾತನ್ನ ಸಣ್ಣ ಪುಟ್ಟದಲ್ಲೇ ಬಗೆಹರಿಸ್ಕೊಳ್ಬೇಕು. ದೊಡ್ಡದಾಗ್ಲಿಕ್ಕೆ ಬಿಡಬಾರದು. ದೊಡ್ಡದಾಗ್ಲಿಕ್ಕೆ ಬಿಟ್ರೆ ಅದು ಡಿವೋರ್ಸ್ ತನಕ ಹೋಗುವ ಸಾಧ್ಯತೆನೂ ಹೆಚ್ಚಾಗಿನೇ ಇದೆ. ಸೊ ಮುಸುಕಿನ ಗುದ್ದಾಟ ಸಲ್ಲದು. ಏನೇ ಇದ್ರೂ ಕೂಡ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರ್ತದೆ. ಸೊ ನೀವು ಮಾತನಾಡಲ್ಲ, ಅವರು ಮಾತನಾಡಲ್ಲ, ನೀವು ಏನೋ ತಪ್ಪು ತಿಳ್ಕೊಂಡಿರ್ತೀರಾ, ಅವರು ಏನೋ ತಪ್ಪು ತಿಳ್ಕೊಂಡಿದ್ರೆ ಅದು ಬೇರೆದೇ ಲೆವೆಲ್ಗೆ ಹೋಗ್ಬೋದು. ಹಾಗಾಗಿ ಸಮಸ್ಯೆಗಳನ್ನ ಸಮಸ್ಯೆಯಾಗಿಡ್ಲಿಕ್ಕೆ ಬಿಡಬೇಡಿ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ತಮ್ಮ ಆರೋಗ್ಯದ ಬಗ್ಗೆ ಕೊಂಚ ಗಮನವನ್ನ ವಹಿಸ್ಬೇಕು. ಹಳೆ ವ್ಯಾಧಿ ಯಾವ್ದಾದ್ರು ಇದ್ರೆ ಉಲ್ಬಣವಾಗ್ಬಹುದು. ಹಣವನ್ನ ಜಾಸ್ತಿ ಖರ್ಚು ಮಾಡಬೇಡಿ, ಹಣ ಕಳ್ಳತನವಾಗಬಹುದು. ಹಾಗೇನೆ ಕೆಲಸದ ಒತ್ತಡ ಜಾಸ್ತಿ ಇರ್ತದೆ, ಆದ್ರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ತಾಯಿಯ ಆರೋಗ್ಯದ ಕಡೆ ಕೊಂಚ ಗಮನ ವಹಿಸಿ, ಅದು ಬಿಟ್ಟರೆ ಬಾಕಿ ಎಲ್ಲ ಚೆನ್ನಾಗಿದೆ. ನಮಸ್ಕಾರ ವೀಕ್ಷಕರೇ, ಧನಸ್ಸು ರಾಶಿಯ ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಧನಸ್ಸು ರಾಶಿಯ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಧನಸ್ಸು ರಾಶಿಯವರಿಗೆ ಶುಭಾಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಮರಿದೇನೆ ಆಲ್ ಅನ್ನ ಪ್ರೆಸ್ ಮಾಡಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಗುರುನೇ ಈ ಸದ್ಯಕ್ಕೆ ಒಳ್ಳೆದಿದ್ದಾನೆ, ಪಂಚಮದಲ್ಲಿ ಇದ್ದಾನೆ. ಇಷ್ಟು ದಿನ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಯುಗಾದಿಯ ನಂತರ ಮುಂದೆ ಮೇ ತಿಂಗಳಲ್ಲಿ ಮೇಷರಾಶಿಗೆ ಹೊರಟೋಗ್ತಾನೆ. ಯುಗಾದಿ ಅಂದ್ರೆ ಏಪ್ರಿಲ್ ಎಂಡ್ ಆಗಿ ಮೇಷರಾಶಿಗೆ ಹೊರಟೋಗ್ತಾನೆ. 6ನೇ ಮನೆ ಷಷ್ಠ ಭಾವಕ್ಕೆ ಹೋಗ್ತಾನೆ ಅಂತ ಹೇಳ್ಬೋದು ನಿಮ್ಮ ರಾಶಿಯಾಧಿಪತಿ.
ಸೊ 6ನ ಮನೆಗೆ ಗುರು ಹೋದ ನಂತರ ಅಂದ್ರೆ 6ನ ಮನೆ ವ್ಯಯಸ್ಥಾನವಾಗಿರ್ತದೆ. ಸೊ ಅಲ್ಲಿಗೆ ಗುರು ಹೋದ ನಂತರ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಅದು ಒಳ್ಳೇದಕ್ಕೆ ಖರ್ಚಾಗ್ಬೋದು, ಕೆಟ್ಟದಕ್ಕೆ ಖರ್ಚಾಗ್ಬೋದು. ಫಾರ್ ಎಕ್ಸಾಂಪಲ್ ಏನೋ ಒಂದು ಮನೆ ಖರೀದಿ ಮಾಡ್ಬೇಕು ಅಂತ ಇದ್ರೆ, ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಇದ್ದೀರಾ, ಅದಕ್ಕೆ ಖರ್ಚಾಗುವಂತದ್ದಾಗಿರ್ಬೋದು. ಅದು ವೆಹಿಕಲ್ ತಗೋಬೇಕು ಅಂತಿದ್ರೆ ಅದಕ್ಕೆ ಖರ್ಚಾಗೋದು, ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡ್ಬೇಕು ಅಂತ ಇದ್ರೆ ಅದಕ್ಕೆ ನಿಮ್ಮ ಕಡೆಯಿಂದ ಹಣ ಹೋಗುವಂಥದ್ದು, ಅದೆಲ್ಲ ಪ್ಲಸ್ ಆಯ್ತು. ಇನ್ನ ನೆಗೆಟಿವ್ ಅಂತ ನೋಡೋದಾದ್ರೆ, ನೀವು ಯಾರಿಗೋ ಸಾಲ ಕೊಡೋದಾಗಿರ್ಬೋದು, ಅವರು ಆ ಸಾಲವನ್ನ ತೀರಿಸದೇ ಇರುವಂತದ್ದು, ಅಥವಾ ಸಾಲ ತಗೊಂಡು ಓಡ್ ಹೋಗಿರೋದು, ಅಥವಾ ನಿಮ್ಮ ದುಡ್ಡು ಕಳ್ಳತನ ಆಗುವಂಥದ್ದು, ಅಥವಾ ನೀವೆಲ್ಲೋ ಇನ್ವೆಸ್ಟ್ ಮಾಡಿದ್ರಿ ಅದು ಲಾಸ್ ಆಗುವಂಥದ್ದು. ಒಟ್ಟಾರೆಯಾಗಿ ಆನ್ ದಿ ಹೋಲ್ ಏನು, ನಿಮ್ಮ ಕೈಯಲ್ಲಿ ಹಣ ನಿಲ್ಲಲ್ಲ. ಇನ್ವೆಸ್ಟ್ ಮಾಡಿದ್ರೆ ಅದೆಲ್ಲೋ ಒಂದ್ ಕಡೆ ಇರುತ್ತೆ, ಪ್ಲಸ್ ಆಗಿರುತ್ತೆ ಅಂತ ಹೇಳ್ಬೋದು. ಬಟ್ ಅದೇ ನೆಗೆಟಿವ್ ಆಗಿ ಕನ್ವರ್ಟ್ ಆದ್ರೆ ತುಂಬಾ ಲಾಸ್. ಹಾಗಾಗಿ ಹಣದ ಬಗ್ಗೆ ಮೇ ತಿಂಗಳ ನಂತರ ಹಣದ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಧನಸ್ಸು ರಾಶಿಯವರು. ಸೊ ಮುಂದಿನ ದಿನಗಳು ಸ್ವಲ್ಪ ಕಷ್ಟಕರ ದಿನಗಳನ್ನ ಅನುಭವಿಸ್ಬೇಕಾಗ್ಬಹುದು, ಎಚ್ಚರಿಕೆಯಿಂದ ಇರಿ. ಅದ್ರ ಜೊತೆಗೆ ಸ್ವಂತ ಉದ್ಯೋಗ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವ್ರಿಗೂ ಕೂಡ ತಮ್ಮ ಬಿಸ್ನೆಸ್ ಅಲ್ಲಿ ಏನು ಲಾಸ್ ಆಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಿಮ್ಮ ಉದ್ಯಮದ ಕಡೆ ಸ್ವಲ್ಪ ಎಕ್ಸ್ಟ್ರಾ ಏನು ಧ್ಯಾನವನ್ನ ಕೊಡುವುದು ತುಂಬಾನೇ ಒಳ್ಳೆಯ ವಿಚಾರ ಅಂತಾನೆ ಹೇಳ್ತೀನಿ. ಸೊ ಏಪ್ರಿಲ್ ಎಂಡ್ ಇಂದ ಅಂದ್ರೆ ಮೇ 1ನೇ ತಾರೀಕಿಂದ ಅಂತ ಹೇಳ್ಕೋಬಹುದು, ಅವನು ವೃಷಭ ರಾಶಿಗೆ ಹೋಗ್ತಾನೆ. ಅಲ್ಲಿಂದ ನಿಮ್ಗೆ ಗುರು ಬಲ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸೋದು ಧನಸ್ಸು ರಾಶಿಯವರು ತುಂಬಾ ಅಗತ್ಯ ಅಂತಾನೆ ಹೇಳ್ತೀನಿ. ದುಡ್ಡು ಖರ್ಚು ಮಾಡಿ ಇನ್ವೆಸ್ಟ್ಮೆಂಟ್ಗೆ, ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ಖರ್ಚು ಮಾಡಿ ಅಷ್ಟೇ ಹೇಳೋದು ನಾನು. ಸಾಲ ಕೊಡ್ಲಿಕ್ಕೆ ಹೋಗ್ಬೇಡಿ, ಲೋನ್ ತಗೊಳ್ಳಿಕ್ಕೆ ಹೋಗ್ಬೇಡಿ, ಸುಮ್ಮನೆ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡಿ, ದುಡ್ಡು ಡಬಲ್ ಮಾಡ್ತೀನಿ ಅನ್ನೋರ್ ಕಡೆ ಎಲ್ಲ ದುಡ್ಡು ಕೊಡ್ಲಿಕ್ಕೆಲ್ಲ ಹೋಗ್ಬೇಡಿ. ಅಷ್ಟಕ್ಕೆ ದಾರಿಗಳವು. ಸೊ ಸ್ವಂತ ಉದ್ಯೋಗ ಮಾಡೋರಿಗೆ ಈ ತಿಂಗಳು ಲಾಭ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾನು ಹೇಳಿದ್ದು ಮುಂದಿನ ತಿಂಗಳು ಚೆನ್ನಾಗಿಲ್ಲ ಅಂತ. ಗುರು ವೃಷಭರಾಶಿಗೆ ಹೋದ್ಮೇಲೆ ಅಲ್ಲಿ ತನಕ ಸ್ವಂತ ಉದ್ಯೋಗ ಮಾಡೋರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, ಉದ್ಯೋಗ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ನಿಮ್ಮ 3ನೇ ಭಾವದಲ್ಲಿ ಶನಿ ಮತ್ತೆ ಕುಜ ಇಬ್ಬರು ಇದ್ದಾರೆ. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಗಮನವನ್ನ ವಹಿಸಬೇಕಾಗ್ತದೆ. ಆಲ್ರೆಡಿ ಯಾವ್ದಾದ್ರು ನಿಮ್ಮ ಕಾಯಿಲೆಯಿಂದ, ಯಾವುದೇ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರೆ, ಸಣ್ಣ ಪುಟ್ಟದಾಗಿರ್ಬೋದು, ಏನಾದ್ರೂ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅದು ಉಲ್ಬಣವಾಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತ ಹೇಳ್ತೀನಿ. ಹಾಗಾಗಿ ಕೊಂಚ ನಿಮ್ಮ ಆರೋಗ್ಯದ ಮೇಲೆ ಗಮನವನ್ನ ವಹಿಸಬೇಕು. ಅದು ಅಲ್ಲದೆ ಸಮ್ಮರ್ ಕೂಡ. ಸೊ ಹೊರಗಡೆ ತಿಂಡಿ ತಿನ್ನೋದು, ನೀರು ಕುಡಿಯೋದು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಗೆ ಪರಿಚಯದವರಿಂದ ನಿಮ್ಗೆ ಕೊಂಚ ಬೇಸರವಾಗಬಹುದು. ಅದು ನಿಮ್ಮ ಕಲೀಗೆ ಆಗಿರ್ಬೋದು, ಆಫೀಸಲ್ಲಿ ತುಂಬಾ ಕ್ಲೋಸ್ ಇದ್ದವರಾಗಿರ್ಬೋದು, ಅಥವಾ ನಿಮ್ಮ ಕಾಲೇಜ್ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ನೆರೆಹೊರೆಯವರು ನಿಮ್ಗೆ ಯಾರು ಕ್ಲೋಸ್ ಇದ್ರು ಅವರು, ಅಥವಾ ನಿಮ್ಮ ಮನೆಯವರು ತುಂಬಾ ಕ್ಲೋಸ್ ಇದ್ದವರು, ಅವರಿಂದ ಅಂದ್ರೆ ನಿಮ್ಮ ಮನಸ್ಸಿಗೆ ಹತ್ತಿರವಾದವರಿಂದ ನಿಮಗೆ ಬೇಸರವಾಗುವ ಘಟನೆಗಳು ಕೆಲವೊಂದು ನಡಿಬಹುದು. ಹಾಗಂತ ಹೇಳ್ಬಿಟ್ಟು ಸಂಬಂಧ ಹಾಳು ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗ್ಬೇಡಿ. ಅದೆಲ್ಲ ತಾತ್ಕಾಲಿಕ, ಕೆಲವೇ ದಿನಗಳಲ್ಲಿ ಎಲ್ಲ ಸರಿ ಹೋಗ್ತದೆ. ನಿಮ್ಮ 4ನೇ ಭಾವದಲ್ಲಿ ಶುಕ್ರ, ಬುಧ, ರವಿ ಹಾಗೆ ರಾಹು ಇದ್ದಾರೆ, ಆಯ್ತಾ. ಸೊ ಇದರಿಂದಾಗಿ ಭೂಮಿಗೆ ಸಂಬಂಧಪಟ್ಟಂತೆ, ಹೆಚ್ಚಾಗಿ ಆಸ್ತಿ ಮನೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಓಡಾಟ ನಡೀತಾ ಇದ್ರೆ, ಖರೀದಿ ಮಾಡ್ಬೇಕು ಅಂತ ಇದ್ರೆ ಅದರದ್ದು ಓಡಾಟ ಇರ್ಬೋದು, ಅಥವಾ ಸೇಲ್ ಮಾಡ್ಬೇಕು ಅಂತ ಇದ್ರೆ ಅದರ ಓಡಾಟ ಇರ್ಬೋದು, ಇಲ್ಲ ಪಿತ್ರಾರ್ಜಿತ ಆಸ್ತಿ ಬರಬೇಕು, ಕೋರ್ಟ್ ಅಲ್ಲಿ ಕೇಸ್ ಹಾಕಿದೀವಿ ಅಂತ ಇದ್ರೆ ಅದರ ಓಡಾಟಗಳೇ ಜಾಸ್ತಿ ಆಗ್ತದೆ. ಒಂದೊಂದ್ಸಲ ಬೇಸತ್ತು ಹೋಗ್ತೀರಾ ನೀವು, ಆಸ್ತಿ ಮನೆ ಎಂತದ್ದು ಬೇಡ ಸಾಕು ಇಷ್ಟೇ ಅಂತ. ಸೊ ಬಟ್ ಚಿಂತೆ ಮಾಡಬೇಡಿ, ಇದೆಲ್ಲ ಸ್ವಲ್ಪ ಸಮಯದವರೆಗೆ ಮಾತ್ರ ಎಲ್ಲ ಸರಿ ಹೋಗುತ್ತೆ. ಸೊ ಭಯ ಪಡುವ ಅಗತ್ಯ ಇಲ್ಲ, ಓಡಾಟ ಹೆಚ್ಚಾಗಿ ಇದೆ ಅಷ್ಟೇ. ಯಾವ್ದಾದ್ರು ಒಂದು ಡಿಸಿಷನ್ ತಗೊಳ್ಳುವಾಗ 2 ಸಲ 3 ಸಲ ಯೋಚನೆ ಮಾಡಿ. ಇಲ್ಲ ಅಂತ ಅಂದ್ರೆ ಯಾರನ್ನಾದ್ರೂ ಕೇಳಿದ್ರು ಓಕೆ, ಎಕ್ಸ್ಪರ್ಟ್ ಸಲಹೆ ತಗೊಂಡು ಓಕೆ. ಯಾಕಂತಂದ್ರೆ ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ನಿಮ್ಮ ಮೈಂಡ್ ಅನ್ನ ನೆಗೆಟಿವ್ ಕಡೆನೇ ಡೈವರ್ಟ್ ಮಾಡೋದು ಜಾಸ್ತಿ. ಅಂದ್ರೆ ನೀವೇನೋ ಒಳ್ಳೇದ್ ಮಾಡ್ಬೇಕು ಅಂತ ಹೋಗ್ತಾ ಇದೀರಾ, ಅದನ್ನ ನೆಗೆಟಿವ್ ವೇನಲ್ಲಿ ತಗೊಂಡು ಹೋಗ್ತಾನೆ ರಾಹು. ಹಾಗಾಗಿ ಒಂದು 4 ಜನರ ಹತ್ರ ಸಲಹೆಯನ್ನ ಕೇಳ್ಕೊಂಡು ಮುಂದಡಿ ಇಡೋದು. ಏನಾದ್ರು ಕೆಲಸ ಮಾಡ್ಬೇಕಾದ್ರೆ, ಬಿಸ್ನೆಸ್ ಮಾಡ್ಬೇಕಾದ್ರೆ, ಅದೊಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ 4 ಜನರ ಹತ್ರ ಕೇಳೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ತೀನಿ. ಸರಿಯಾದ ದಾರಿನಲ್ಲಿ ಹೋಗಿ ಒಳ್ಳೇದಾಗ್ತದೆ. ಗುರು ಇದ್ದಾನೆ ಪಂಚಮದಲ್ಲಿ. ಸೊ ಸದ್ಯಕ್ಕೆ ಗುರುವಿನಿಂದ ಒಳ್ಳೆ ಫಲನೇ ಸಿಗ್ತದೆ, ಏನು ಭಯ ಪಡುವ ಅಗತ್ಯ ಇಲ್ಲ. ಆದ್ರೂ ಕೊಂಚ ಹುಷಾರಾಗಿರೋದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ತೀನಿ.
ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ ಯಾರೆಲ್ಲ ಬರೀತಾ ಇದ್ದೀರೋ ಅಥವಾ ಕೆಲಸಕ್ಕಾಗಿ ಎಲ್ಲ ಅಲೆದಾಡ್ತಾ ಇದ್ದೀರೋ ಅವರಿಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹೊಸ ಹೊಸ ಉದ್ಯೋಗ ಸಿಗೋದು, ಎಕ್ಸಾಮ್ಗಳಿಂದ ಒಳ್ಳೆಯ ಕೆಲಸ ಸಿಗುವಂಥದ್ದು, ಮಾರ್ಕ್ಸ್ ಚೆನ್ನಾಗಿ ಬರುವಂಥದ್ದು ಇಂಥದ್ದೆಲ್ಲ ಆಗ್ತದೆ. ಓದಿನ ಕಡೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೂಡ ಬರ್ತದೆ ಅಂತಾನೆ ಹೇಳ್ಬೋದು. ಗುರು ಮತ್ತೆ ರವಿಯ ಕಾಂಬಿನೇಷನ್ ಆಗ್ತದೆ ಸೆಕೆಂಡ್ ಹಾಫ್ ಅಲ್ಲಿ. ಉದ್ಯೋಗ ಕ್ಷೇತ್ರ ಕೂಡ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ. ಅಂತದ್ದೇನು ಪ್ರಾಬ್ಲಮ್ ಏನಿರಲ್ಲ, ಕೆಲಸ ಸರಾಗವಾಗಿ ನಡ್ಕೊಂಡು ಹೋಗ್ತದೆ. ಸೊ ಒಟ್ಟಾರೆಯಾಗಿ ಎಲ್ಲ ಒಳ್ಳೆಯದೇ ಇದೆ ಅಂತಾನೆ ಹೇಳ್ಬೋದು. ಶನಿಗೆ ಒಂದು ಪರಿಹಾರ ಮಾಡ್ಕೊಳ್ಳಿ. ಶನೇಶ್ವರನ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಕರಿ ಎಳ್ಳನ್ನು ದಾನ ಮಾಡೋದು, ಎಣ್ಣೆಯನ್ನು ದಾನ ಮಾಡೋದು, ಈಶ್ವರನ ದೇವಸ್ಥಾನಕ್ಕೆ ಹೋಗೋದು ಇಂಥದ್ದೆಲ್ಲ ಮಾಡ್ಬೋದು. ಇಲ್ಲ ಅಂತಂದ್ರೆ ಭಾನುವಾರ ಗೋಧಿ ದಾನ ಮಾಡೋದು, ಗುರುವಾರ ಕಡಲೆಬೇಳೆ ದಾನ ಮಾಡೋದು ಇಂಥದನ್ನೆಲ್ಲ ಮಾಡ್ಕೊಂಡ್ರೆ ಬರುವ ನೆಗೆಟಿವ್ ಎನರ್ಜಿಗಳನ್ನ ಕೊಂಚ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಬಹುದು. ಬಟ್ ಯಾವುದಕ್ಕೂ ಭಯ ಪಡುವ ಅಗತ್ಯ ಇಲ್ಲ. ಭಗವಂತನ ಧ್ಯಾನ ಮಾಡಿ ಎಲ್ಲ ಒಳ್ಳೇದಾಗ್ತದೆ. ನಮಸ್ಕಾರ ವೀಕ್ಷಕರೇ, ಸುನಾ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಕರ ರಾಶಿಯ ಏಪ್ರಿಲ್ ತಿಂಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಮಕರ ರಾಶಿಯವರಿಗೆ ಶುಭ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲ್ ಅನ್ನು ಪ್ರೆಸ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಿಮ್ಮ ರಾಶಿಯಾಧಿಪತಿ ಅವನು ನಿಮ್ಮ 2ನೇ ಮನೆಯಲ್ಲಿದ್ದಾನೆ. ಸಾಡೆಸಾತಿಯ ಕೊನೆಯ ಚರಣದಲ್ಲಿ ನೀವು ಇದ್ದೀರಾ, ನಿಮ್ಗೆ ಗೊತ್ತಿರ್ಬೋದು. ಸೊ ಇಷ್ಟು ದಿನ ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸ್ತಾ ಇದ್ದೀರಾ. ಬಿಟ್ಟು ಹೋಗುವಾಗ ಒಳ್ಳೆಯ ಫಲಗಳನ್ನು ಕೊಡ್ತಾನೆ, ಭಯಪಡುವ ಅಗತ್ಯ ಇಲ್ಲ. ಬಟ್ ಇವಾಗ ಶನಿ ಯಾರ ಜೊತೆ ಇದ್ದಾನೆ ಅಂತ ನೋಡಬೇಕು. ನಿಮ್ಮ ದ್ವಿತೀಯದಲ್ಲಿ ಕುಜನ ಜೊತೆ, ಮಂಗಳನ ಜೊತೆ ಇದ್ದಾನೆ. ನಿಮಗೆ ಇದರಲ್ಲಿ ಪ್ಲಸ್ ಮತ್ತು ಮೈನಸ್ ಎರಡೂ ಇದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಸ್ವಂತ ಉದ್ಯೋಗ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವರಿಗೆ ಧನಸ್ಥಾನದಲ್ಲಿದ್ದಾನೆ, ಆಯಿತಾ. ಅದರಿಂದಾಗಿ ಧನ ಲಾಭವಾಗ್ತದೆ. ನಿಮಗೆ ಸ್ವಂತ ಉದ್ಯೋಗ ಮಾಡೋರಿಗೆ ಒಳ್ಳೆಯ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋದು, ಪ್ರಾಫಿಟ್ ಆಗುವಂಥದ್ದು ಇಂಥದ್ದೆಲ್ಲ ಆಗ್ತದೆ. ನಿಮ್ಮದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತದೆ ಕೆಲಸದಲ್ಲಿ. ಕೆಲಸ ಅಂತ ದುಡಿತಾ ಇರ್ತೀರ ಯಾವಾಗಲೂ. ಅದಕ್ಕೆ ತಕ್ಕಂಥ ಪ್ರತಿಫಲವನ್ನು ಶನಿ ಕೊಟ್ಟೇ ಕೊಡ್ತಾನೆ. ಯಾಕಂತಂದರೆ ಶನಿ ಕರ್ಮಾಧಿಪತಿ, ಆಯಿತಾ. ನೀವೇನು ಕೆಲಸ ಮಾಡಿರ್ತೀರೋ ಅದಕ್ಕೆ ತಕ್ಕಂಥ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ, ಭಯಪಡುವ ಅಗತ್ಯ ಇಲ್ಲ ಅದಕ್ಕೆ. ಹಾಗೆಯೇ ಆಸ್ತಿ ಮನೆಯನ್ನು ಖರೀದಿ ಅಥವಾ ಮಾರಾಟ ಮಾಡಬೇಕು ಅಂತ ಇದ್ದರೆ, ಸೇಲ್ ಮಾಡಬೇಕು ಅಂತ ಇದ್ದರೆ, ನಿಮ್ಮ ಪ್ರಾಪರ್ಟಿ ಒಳ್ಳೆ ಬೆಲೆಗೆ ಸೇಲ್ ಆಗುವಂಥದ್ದಾಗ್ಬೋದು, ಅಥವಾ ಬೈ ಮಾಡಬೇಕು ಅಂತ ಇದ್ದರೆ ಒಳ್ಳೆ ಪ್ರಾಪರ್ಟಿ, ಯಾವುದೇ ಪ್ರಾಬ್ಲಮ್ ಇಲ್ಲದಿರೋ ಪ್ರಾಪರ್ಟಿ ನಿಮ್ಮ ಕೈ ಸೇರುವಂಥದ್ದು ಕಡಿಮೆ ಬೆಲೆಗೆ ಇಂಥದ್ದೆಲ್ಲ ಆಗ್ತದೆ ಅಂತಲೇ ಹೇಳ್ಬೋದು. ಜೊತೆಗೆ ವೆಹಿಕಲ್ ಬೈ ಮಾಡಬೇಕು ಅಂತ ಇದ್ರೂ ಕೂಡ ಸಲೀಸಾಗಿ ಲೋನ್ ರಿಲೀಸ್ ಆಗುವಂಥದ್ದಾಗಿರ್ಬೋದು, ಅಥವಾ ಸ್ವಂತ ಹಣದಿಂದ ಮಾಡಬೇಕು ಅಂತ ಇದ್ದರೆ ಒಳ್ಳೆಯ ಸಮಯ ಇದು ಪರ್ಚೇಸ್ ಮಾಡಲಿಕ್ಕೆ ಅಂತಲೇ ಹೇಳ್ತೀನಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಮ ಮಾತಿನ ಬಗ್ಗೆ ಗಮನವನ್ನು ವಹಿಸ್ಕೋಬೇಕು. ಯಾಕಂತಂದರೆ ಮನೆಯಲ್ಲಾಗಿರ್ಬೋದು, ಅಥವಾ ನಿಮ್ಮ ಕೆಲಸದ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ಗಳ ನಡುವೆ ಯಾರ ಜೊತೆನಾದರೂ ದೊಡ್ಡವರು ಸಣ್ಣವರು ಅಂತ ಮಾತಾಡುವಾಗ ನೀವು ಏನು ಮಾತಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ 100% ಗಮನ ಇರಲೇಬೇಕು. ಯಾಕಂತಂದರೆ ಮಾತಿನಿಂದ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ. ನಾಲಿಗೆಯನ್ನು ಎಲ್ಲೆಂದರಲ್ಲಿ ಹರಿಬಿಡಬೇಡಿ. ನಿಮ್ಮ 10ನೇ ಮನೆಯ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಶುಕ್ರ ಒಳ್ಳೆಯ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಪ್ಲ್ಯಾನ್ ಎಲ್ಲ ಹಾಕ್ಕೊಂಡಿರ್ತೀರಲ್ಲ ನೀವು, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಹೋಗಬೇಕು, ಇದು ತರಬೇಕು ಅಂತ, ಅದೆಲ್ಲ ನೆರವೇರ್ತದೆ. ಸೊ ಮನಾಭಿಲಾಷೆಗಳು ಈಡೇರುವ ಕಾಲ ಬಂದಿದೆ ನಿಮಗೆ ಅಂತ ಹೇಳ್ಬೋದು. ಶುಕ್ರ ಎಲ್ಲ ಒಳ್ಳೇದು ಮಾಡ್ತಾನೆ. ಜೊತೆಗೆ ಯಾರೆಲ್ಲ ಕೆಲಸವನ್ನು ಹುಡುಕ್ತಾ ಇದ್ದೀರೋ ಇಷ್ಟು ದಿನದಿಂದ, ಅಥವಾ ಕೆಲಸ ಚೇಂಜ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರೋ, ಒಳ್ಳೆಯ ಕೆಲಸಕ್ಕಾಗಿ ಅಲೆದಾಡ್ತಾ ಇದ್ದರೆ, ನಿಮ್ಮ ಕೈಗೆ ಒಳ್ಳೆಯ ಕೆಲಸ ಸೇರುವ ಸಮಯ ಬಂದಿದೆ ಅಂತಲೇ ಹೇಳ್ಬೋದು. ಕೆಲವರೆಲ್ಲ ತುಂಬ ಇಂಟರ್ವ್ಯೂ ಕೊಟ್ಟು ಬೇಸತ್ತೋಗಿರ್ತೀರ, ಬೇಡ ಸಾಕಾಯಿತು ಇಂಟರ್ವ್ಯೂ ಕೊಟ್ಟು ಅಂತ. ಭಯಪಡಬೇಡಿ, ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಇಷ್ಟು ದಿನ ಮಾಡಿದ ಕಾರ್ಯಕ್ಕೆ, ಕೆಲಸಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ಅಂತಲೇ ಹೇಳ್ಬೋದು. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಮಕರ ರಾಶಿಯವರು, ನಿಮ್ಮ ಕೈಯಿಂದ ಹಣದ ಖರ್ಚಾಗುತ್ತೆ. ಯಾವುದಕ್ಕೆ ಅಂತ ಅಂದರೆ ದೇವತಾ ಕಾರ್ಯಗಳಿಗೆ, ದೇವಸ್ಥಾನಕ್ಕೆ ಡೊನೇಷನ್ ಕೊಡೋದಾಗಿರ್ಬೋದು, ಅಥವಾ ಯಾರೋ ಒಂದು ದೇವರ ಕಾರ್ಯ ಮಾಡ್ತೀನಿ ಅಂದರೆ ಅದಕ್ಕೆ ದುಡ್ಡು ಕೊಡೋದು, ನಿಮ್ಮ ಮನೆಯಲ್ಲಿ ದೇವರ ಕೆಲಸ ಮಾಡುವಂಥದ್ದಾಗಿರ್ಬೋದು, ಅಥವಾ ತೀರ್ಥಯಾತ್ರೆ, ದೇವಸ್ಥಾನಗಳ ಸಂದರ್ಶನ, ಇದಕ್ಕೆಲ್ಲ ಸ್ವಲ್ಪ ಹಣ ಖರ್ಚಾಗುತ್ತೆ. ಅದು ಪುಣ್ಯ ಸಂಪಾದನೆಗೋಸ್ಕರ ಅಷ್ಟೇ, ಮತ್ತಿನ್ನೇನಿಲ್ಲ. ಮಕರ ರಾಶಿಯವರು ಫಸ್ಟ್ ಹಾಫಲ್ಲಿ ಅಂದರೆ ಒಂದು 15ನೇ ತಾರೀಕಿನ ಒಳಗೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಆಯಿತಾ. ಹೊರಗಡೆ ಎಲ್ಲ ಫುಡ್ ಎಲ್ಲ ತಿನ್ಲಿಕ್ಕೆ ಹೋಗಬೇಡಿ, ನೀರೆಲ್ಲ ಕುಡಿಲಿಕ್ಕೆ ಹೋಗಬೇಡಿ. ಎಲ್ಲೆಂದರಲ್ಲಿ ಸೆಕೆ ಜಾಸ್ತಿ ಇದೆ, ಆದಷ್ಟು ಬಿಸಿಲಲ್ಲಿ ಓಡಾಡಲಿಕ್ಕೂ ಹೋಗಬೇಡಿ. ಆದಷ್ಟು ಮನೆ ಒಳಗಡೆ ಇರಿ, ಮನೆ ಫುಡ್ಡೇ ತಿನ್ನಿ.
ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆಲ್ರೆಡಿ ಮೊದಲಿಂದ ಯಾವುದಾದ್ರೂ ಸಮಸ್ಯೆಯಿಂದ, ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಮಕರ ರಾಶಿಯವರು ಕೊಂಚ ಅದರ ಕಡೆ ಜಾಸ್ತಿ ಗಮನ ವಹಿಸಬೇಕು. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಹಾಗಾಗಿ ಸಮಸ್ಯೆಯನ್ನು ಯಾವುದೂ ದೊಡ್ಡ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬರೋದಕ್ಕಿಂತ ಮುಂಚೆನೇ ಎಲ್ಲವನ್ನು ನಿಭಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಮಕರ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಕೊಂಚ ಎಚ್ಚರಿಕೆಯಿಂದ ಇರಬೇಕು. ದುಡ್ಡನ್ನು ಎಲ್ಲೂ ಪೋಲ್ ಮಾಡಲಿಕ್ಕೆ ಹೋಗಬೇಡಿ. ಸಾಲ ಕೊಡಲಿಕ್ಕೆ ಹೋಗಬೇಡಿ. ಜಾಮೀನು ಹಾಕೋದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸೊ ಅದೆಲ್ಲ ನಿಮಗೆ ವರ್ಕೌಟ್ ಆಗಲ್ಲ. ಇವಾಗ ಕೊಟ್ಟ ದುಡ್ಡು ದಾನ ಕೊಡಿ, ಪರವಾಗಿಲ್ಲ, ದಾನ ಕೊಡೋದು ಬೇಡ ಅಂತ ಹೇಳ್ತಿಲ್ಲ. ಬಟ್ ಸಾಲವಾಗಿ ಕೊಟ್ಟ ದುಡ್ಡು ಮರಳಿ ಬರ್ತದೆ ಅಂತ ಅಪೇಕ್ಷೆ ಇಟ್ಕೊಂಡು ಕೊಟ್ಟಂಥ ದುಡ್ಡು ಯಾವುದು ವಾಪಸ್ ಬರೋದಿಲ್ಲ. ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಗಮನವನ್ನು ಹರಿಸಬೇಕು. ಅವರು ಎಷ್ಟೇ ಕ್ಲೋಸ್ ಆಗಿರಲಿ ನಿಮಗೆ ನಿಮ್ಗೆ ಬರೋದಿಲ್ಲ ಅಂತ ಅಂದ್ಕೊಂಡು ಕೊಟ್ಟರು ಪರವಾಗಿಲ್ಲ, ಬಟ್ ಬರ್ತದೆ ಅಂತ ಅಂದ್ಕೊಂಡು ಕೊಡೋದು ಬೇಡ ಅಂತ ಹೇಳ್ತೀನಿ ಸದ್ಯದ ಪರಿಸ್ಥಿತಿನಲ್ಲಿ. ಅದು ಏಪ್ರಿಲ್ 15ರ ನಂತರ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಸೊ ಓದೋದ್ರಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತೀರಾ. ಓದೋದ್ರಲ್ಲಿ ಯಾವುದೇ ರೀತಿ ಅಡೆತಡೆ ಇರಲ್ಲ. ಓದಿನಲ್ಲಿ ಆಸಕ್ತಿ ಕೂಡ ಇರ್ತದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಬೇರೆಯವರ ಕೈ ಕೆಳಗಡೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರೋ ಅವರಿಗೆ ಸಣ್ಣ ಪುಟ್ಟ ಬದಲಾವಣೆಗಳಾಗ್ಬೋದು. ಅಂದರೆ ನಿಮ್ಮ ಪ್ರಾಜೆಕ್ಟ್ ಚೇಂಜ್ ಆಗುವಂಥದ್ದು, ಡಿಪಾರ್ಟ್ಮೆಂಟ್ ಚೇಂಜ್ ಆಗುವಂಥದ್ದು, ನಿಮ್ಮ ಮೇಲಧಿಕಾರಿಗಳು ಚೇಂಜ್ ಆಗುವಂಥದ್ದು, ನಿಮ್ಮ ಕಲೀಗ್ಸು ಇಂಟರ್ನಲ್ಲಿ ಚೇಂಜ್ ಆಗುವಂಥದ್ದು, ಇಂಥದ್ದೆಲ್ಲ ಕೆಲವೊಂದು ಎಫೆಕ್ಟ್ಗಳು ನಿಮ್ಮ ಕೆಲಸದ ಮೇಲೆ ಬೀಳ್ತದೆ. ಒಟ್ಟಾರೆಯಾಗಿ ನೋಡೋದಾದರೆ ಮಕರ ರಾಶಿಯವರಿಗೆ ಚೆನ್ನಾಗಿಯೇ ಇದೆ ಅಂತಲೇ ಹೇಳ್ಬೋದು. ಏಪ್ರಿಲ್ ತಿಂಗಳಲ್ಲಿ ಅಂಥದ್ದೇನಿಲ್ಲ. ಬಟ್ ಅಷ್ಟಮಾಧಿಪತಿ ನಿಮ್ಮ ಚತುರ್ಥ ಭಾವಕ್ಕೆ ಬರೋದ್ರಿಂದ ಕೊಂಚ ಸಣ್ಣ ಪುಟ್ಟ ಏನು ತೊಂದರೆಗಳಾಗ್ತದೆ, ಆಗಲ್ಲ ಅಂತ ಅಲ್ಲ. ಬಟ್ ಟ್ರಾವೆಲ್ ಕೂಡ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು. ಟ್ರಾವೆಲ್ ಮಾಡುವಾಗ ಕೊಂಚ ಹುಷಾರಾಗಿ ಇರಬೇಕಾಯ್ತಾ. ನೀವೆಲ್ಲಾದರೂ ರೈಡ್ ಮಾಡಿಕೊಂಡು ನೀವೇ ಕಾರ್ ಓಡಿಸ್ತಾ ಇದ್ದರೆ, ನೀವೇ ಬೈಕ್ ಓಡಿಸ್ತಾ ಇದ್ದರೆ, ಇದು ಸಣ್ಣ ಪುಟ್ಟ ಟ್ರಾವೆಲ್ ಅಲ್ಲ, ದೂರದ ಟ್ರಾವೆಲ್ ಹೇಳ್ತಾ ಇರೋದು. ಸೊ ಅಂಥ ಟೈಮಲ್ಲಿ ಕೊಂಚ ನಿದ್ದೆ ಬಿಟ್ಟು ಟ್ರಾವೆಲ್ ಮಾಡೋದನ್ನೆಲ್ಲ ಅವಾಯ್ಡ್ ಮಾಡಿ. ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಆಗಿದ್ದಾಗ ಸ್ವಲ್ಪ ಸ್ವಲ್ಪ ಬ್ರೇಕ್ ತೊಗೊಳ್ಳಿ, ಜಾಗ್ರತೆಯಿಂದ ಇರಿ ಅಂತಲೇ ಹೇಳ್ತೀನಿ. ಒಟ್ಟಾರೆಯಾಗಿ ಯುಗಾದಿ ಮಕರ ರಾಶಿಯವರಿಗೆ ಶುಭವನ್ನು ತರ್ತದೆ ಅಂತಲೇ ಹೇಳ್ಬೋದು. ಭಯಪಡುವ ಅಗತ್ಯ ಇಲ್ಲ, ಎಲ್ಲ ಒಳ್ಳೆಯದಾಗ್ತದೆ. ನಮಸ್ಕಾರ ವೀಕ್ಷಕರೇ, ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕುಂಭರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಕುಂಭರಾಶಿಯವರಿಗೆ ಶುಭಾಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲನ್ನು ಪ್ರೆಸ್ ಮಾಡಿ. ನಿಮ್ಮ ರಾಶಿಯಾಧಿಪತಿ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ನಿಮಗೀಗ ಸಾಡೆ ಸಾತಿಯ ಮಧ್ಯಮ ಚರಣ ಅಂತಲೇ ಹೇಳ್ಬೋದು. ಶನಿ ಕರ್ಮಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನೆ. ಅವನಿಗೆ ನಿಮ್ಮ ಮನೆ ಅಂದರೆ ಸ್ವಂತ ಮನೆ ಆಗಿರ್ತದೆ, ಆಯಿತಾ. ಸೊ ಒಳ್ಳೆಯದೇ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ. ಬಟ್ ಸಾಡೆ ಸಾತಿ ನಡೀತಾ ಇದೆ, ನೆನ್ಪಿಟ್ಕೊಳ್ಳಿ. ಅದರ ಜೊತೆಗೆ ಮಂಗಳ ಕೂಡ ನಿಮ್ಮ ರಾಶಿಯಲ್ಲಿದ್ದಾನೆ. ಮಂಗಳ ಇರೋದ್ರಿಂದ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಯಾವುದೇ ರೀತಿ ಅಡೆತಡೆಯನ್ನು ಉಂಟು ಮಾಡಲ್ಲ ಅಂತಲೇ ಹೇಳ್ಬೋದು. ಸೊ ನೀವು ಏನೆಲ್ಲ ಅಂದ್ಕೊಂಡಿರ್ತೀರೋ, ಏನೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿರ್ತೀರೋ, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಕೆಲಸದ ವಿಚಾರದಲ್ಲಿ ಎಸ್ಪೆಷಲಿ. ಸೊ ಅದೆಲ್ಲ ಕಂಪ್ಲೀಟ್ ಆಗ್ತದೆ. ಯಾಕಂದರೆ ಮಂಗಳ ಹಾಗೆಯೇ ಶನಿ ಇಬ್ಬರು ಕೂಡ ಒಟ್ಟಿಗೆ ಇರೋದ್ರಿಂದ, ಅದು ಕೂಡ ನಿಮ್ಮ ಮನೆಯಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ಇನ್ಕಂಪ್ಲೀಟ್ ಕೆಲಸ ಕಾರ್ಯಗಳೆಲ್ಲ ಕಂಪ್ಲೀಟ್ ಆಗುವ ಹಂತ ಇದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಈ ಕೆಲಸದ ನಡುವೆ ತುಂಬ ಬ್ಯುಸಿ ಆಗಿಬಿಡ್ತೀರಾ. ಸೊ ಆಫೀಸ್ ಕೆಲಸ, ಮನೇಲಿ ಬಂದರೆ ಮನೆ ಕೆಲಸ, ಹೊರಗಡೆ ಬಂದರೆ ಹೊರಗಡೆ ಕೆಲಸ, ಈ ಎಲ್ಲ ಕೆಲಸಗಳ ಒತ್ತಡದ ನಡುವೆ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ನಿಮಗೆ ಪರ್ಸ್ನಲ್ ಲೈಫ್ಗೆ ಟೈಮೇ ಸಿಗಲ್ಲ, ಅಂಥದ್ದಾಗ್ಬಿಡುತ್ತೆ. ಬಟ್ ಸ್ವಲ್ಪ ಸಮಯ ಮಾತ್ರ ಇದು. ಬಟ್ ಕೆಲಸಕ್ಕೆ ಟೈಮ್ ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಮ ಮಾತೇ ಮುತ್ತು ಅಂತ ಹೇಳ್ತಾರೆ. ಮಾತಿನ ಬಗ್ಗೆ ಗಮನವನ್ನು ವಹಿಸಬೇಕು. ಯಾರ ಜೊತೆ ಮಾತಾಡ್ತೀನಿ, ಎಲ್ಲಿ ಮಾತಾಡ್ತಾ ಇದ್ದೀನಿ, ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ, ಹೇಗೆ ಮಾತಾಡಬೇಕು, ಈ ಥರ ಮಾತಾಡಿದ್ರೆ ಮುಂದಿನ ಪರಿಣಾಮ ಏನಾಗುತ್ತೆ ಎಲ್ಲವನ್ನು ಯೋಚನೆ ಮಾಡಬೇಕು. ಮಾತಾಡುವಾಗ ಯೂಶ್ವಲಿ ಯಾರೂ ಯೋಚನೆ ಮಾಡಲ್ಲ ನಾಳೆ ಏನಾಗುತ್ತೆ ಅಂತ. ಬಟ್ ಈ ಸಮಯ ಇದೆಯಲ್ಲ, ಈ ಸಮಯ ಸರಿ ಇಲ್ಲ. ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ವಹಿಸಬೇಕಾಗ್ತದೆ ಕುಂಭರಾಶಿಯವರು. ಸೊ ಇಲ್ಲ ಅಂತಂದರೆ ಇದೇ ಮಾತು ನಿಮಗೆ ನಾಳೆ ದಿನ ಮುಳ್ಳಾಗ್ತದೆ ಖಂಡಿತವಾಗಿ ಕೂಡ. ಇವಾಗ ಆಫೀಸ್ನಲ್ಲಿ ಮಾತಾಡಿದ್ರಿ ಅಂತ ಅಂದ್ಕೊಳ್ಳಿ, ಅದು ನಿಮ್ಮ ಕೆಲಸದ ಮೇಲೆ ಡೈರೆಕ್ಟಾಗಿ ಪರಿಣಾಮವನ್ನು ಬೀರ್ತದೆ. ನಿಮಗೆ ಇನ್ಕ್ರಿಮೆಂಟಲ್ಲಿ ಪ್ರಾಬ್ಲಮ್ ಆಗೋದಾಗಿರ್ಬೋದು, ನಿಮ್ಮ ಬಿಹೇವಿಯರ್ ಇಶ್ಯೂ ಅಂತ ಹೇಳಿಬಿಟ್ಟು HR ಏನಾದರೂ ಪ್ರಾಬ್ಲಮ್ ಆಗೋದಾಗಿರ್ಬೋದು. ಇಂಥದ್ದೆಲ್ಲ ಆದರೆ ಮನೆಯಲ್ಲಿ ಸಂಬಂಧಗಳು ಹಾಳಾಗ್ಬೋದು. ಈವನ್ ಹೊರಗಡೆ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಸಂಬಂಧಗಳು ಹಾಳಾಗ್ಬೋದು. ಹಾಗಾಗಿ ನಿಮ್ಮದು ಸರಿನೋ ತಪ್ಪೋ ಅದು ಸೆಕೆಂಡ್ರಿ, ಅದನ್ನು ಪಕ್ಕದಲ್ಲಿಡಿ. ಇದೆಯೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಮಾತಿನ ಬಗ್ಗೆ ಗಮನವನ್ನು ಖಂಡಿತವಾಗಿ ಕುಂಭರಾಶಿಯವರು ವಹಿಸಬೇಕು.
ಕೆಲಸ ಬೇರೆಯವರ ಕೈ ಕೆಳಗಡೆ ಮಾಡೋರಿಗೆ ಉತ್ತಮವಾಗಿರುತ್ತದೆ. ಅದ್ರ ಜೊತೆಗೆ ಸ್ವಂತ ಉದ್ಯೋಗ ಮಾಡೋರ್ಗೂ ಕೂಡ ತುಂಬ ಚೆನ್ನಾಗಿ ಪ್ರಾಫಿಟ್ ಸಿಗೋದಾಗಿರ್ಬೋದು, ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡೋದಾಗಿರ್ಬೋದು. ಅಂದರೆ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಯಾವುದೇ ರೀತಿ ಅಡೆತಡೆ ಇರಲ್ಲ. ಕೆಲಸಗಳೆಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಾಗಿರ್ಬೋದು, ಸ್ವಂತ ಉದ್ಯೋಗ ಮಾಡೋರಾಗಿರ್ಬೋದು, ಸರ್ಕಾರಿ ಕೆಲಸ, ಪ್ರೈವೇಟ್ ಕೆಲಸ, ಯಾವುದಾದ್ರೂ ಕೆಲಸದ ಕ್ಷೇತ್ರ ಅಂತ ಬಂದರೆ ಯಾವುದೇ ರೀತಿ ತೊಂದರೆ ಇರಲ್ಲ. ಬಟ್ ಕೆಲಸ ಜಾಸ್ತಿ ಇರ್ತದೆ ಅಷ್ಟೇ, ಮಾಡ್ಕೊಂಡು ಹೋಗ್ತೀರಾ, ಅದೇನು ದೊಡ್ಡ ವಿಷಯ ಅಲ್ಲ ನಿಮಗೆ. ಕುಂಭರಾಶಿಯವರು ಯಾರಾದರೂ ಸ್ಥಿರ ಆಸ್ತಿ ಖರೀದಿ ಹಾಗೆಯೇ ಮಾರಾಟ ಮಾಡಬೇಕು ಅಂತ ಇದ್ದರೆ, ಸ್ಥಿರ ಆಸ್ತಿ ಅಂತಂದರೆ ಮನೆ ಇರ್ಬೋದು, ಜಾಗ ಇರ್ಬೋದು, ಇಂಥದ್ದೆಲ್ಲ ಆಸ್ತಿ ಮನೆ ಅಂತಲೇ ಹೇಳ್ಬೋದು. ಅಂದರೆ ಸ್ಥಿರವಾಗಿರುವಂಥದ್ದು, ಚಲಿಸದೇ ಇರುವಂಥದ್ದು, ವಾಹನ ಎಲ್ಲ ಬರಲ್ಲ ಇದರಲ್ಲಿ. ಸ್ಥಿರ ಆಸ್ತಿ ಖರೀದಿ ಮಾರಾಟ ಇದ್ದರೆ ನಿಮಗೆ ಒಳ್ಳೆಯದು. ಮಾರಾಟ ಮಾಡಬೇಕು ಅಂತ ಇದ್ದರೆ ಒಳ್ಳೆಯ ಬೆಲೆಗೆ ಮಾರಾಟವಾಗೋದಾಗಿರ್ಬೋದು, ಖರೀದಿ ಮಾಡಬೇಕು ಅಂತ ಇದ್ದರೆ ಒಳ್ಳೆಯ ಪ್ರಾಪರ್ಟಿ ನಿಮ್ಮ ಬೆಲೆಗೆ ಅಂದರೆ ಕಡಿಮೆ ರೇಟಿಗೆ ನಿಮಗೆ ಸಿಗುವಂಥದ್ದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ. ಸೊ ನಿಮ್ಮ ತಲೆಯಲ್ಲಿ ಏನಾದರೂ ಆ ಥರ ಪ್ಲ್ಯಾನ್ ಇದ್ದರೆ, ಆಸ್ತಿ ಮನೆ ಖರೀದಿ ಮಾರಾಟದ ವಿಷಯ ಇದ್ದರೆ ಅದನ್ನು ಏಪ್ರಿಲ್ ತಿಂಗಳಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು, ಒಳ್ಳೆಯ ಫಲ ಸಿಗ್ತದೆ. ಪ್ರಯಾಣ ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ದೂರ ದೂರ ಪ್ರಯಾಣವನ್ನು ಮಾಡ್ತೀರಾ, ಹೆಚ್ಚಾಗಿ ದೇವಸ್ಥಾನಗಳನ್ನು ಸುತ್ತೀರಾ, ಮಠ ಮಂದಿರಗಳಿಗೆ ತಿರುಗ್ತೀರಾ, ತೀರ್ಥ ಸ್ನಾನವನ್ನು ಮಾಡ್ತೀರಾ. ಎಷ್ಟೋ ಟೈಮಿಂದ ನೀವು ಅಂದ್ಕೊಂಡಿರ್ತೀರ, ನಾನು ಆ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲೊಂದು ಹರಕೆ ಇದೆ, ಅದನ್ನು ತೀರಿಸಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕು, ಈ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ. ಸೊ ಅಂತಹ ಏನು ಮನಾಭಿಲಾಷೆ ಅಂತ ಏನು ಹೇಳ್ಬೋದು, ಪುಣ್ಯಕ್ಷೇತ್ರಗಳ ಸಂದರ್ಶನದ ವಿಚಾರದಲ್ಲಿ ಅವುಗಳೆಲ್ಲ ಈಡೇರ್ತದೆ ಇವಾಗ. ಸೊ ಪುಣ್ಯ ಪ್ರಾಪ್ತಿ ಆಗ್ತದೆ ಕುಂಭರಾಶಿಯವರಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದರೆ ದುಡ್ಡಿನ ಒಳಹರಿವು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಖರ್ಚು ಕೂಡ ಇದೆ. ಸೊ ಆಲ್ರೆಡಿ ಹೇಳ್ದಂಗೆ ಟ್ರಾವೆಲಿಂಗ್ಗೆ ಅಂದರೆ ಸುತ್ತಾಡಲಿಕ್ಕೆ ತುಂಬ ಖರ್ಚು ಮಾಡ್ತೀರಾ. ಆಮೇಲೆ ಕುಂಭರಾಶಿಯವರಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ಬೋದು, ಸಣ್ಣ ಪುಟ್ಟದ್ದು, ದೊಡ್ಡದು ಅಂತ ಏನಿಲ್ಲ. ಆ ಸಣ್ಣ ಪುಟ್ಟ ಕಾಯಿಲೆಗಳನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಖರ್ಚು ಮಾಡೋದಾಗಿರ್ಬೋದು. ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸಾಮಾನು ತರೋದು, ಮನೆಗೆ ಬೇಕಾಗಿರುವಂಥದ್ದು, ಟಿ ವಿನೋ ಫ್ರಿಜ್ಜು ಇನ್ನೊಂದು ಮತ್ತೊಂದು ತರುವಂಥದ್ದು, ಅದಕ್ಕೆ ಖರ್ಚಾಗ್ತದೆ. ಸಣ್ಣ ಪುಟ್ಟ ಖರ್ಚು ಇದ್ದೇ ಇದೆ. ಸೊ ನೋಡಿ ಮಾಡಿ ಖರ್ಚು ಮಾಡಿ ಅಂತಲೇ ಹೇಳ್ತೀನಿ. ಯಾಕಂತಂದರೆ 7.5 ನಡೀತಾ ಇದೆ, ಇನ್ನೂ ಕೂಡ ಒಂದು ಚರಣ ನಿಮಗೆ ಬಾಕಿ ಇದೆ. ಸೊ ದುಡ್ಡಿನ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸೋದು ಅಗತ್ಯ ಕುಂಭರಾಶಿಯವರು. ಕುಂಭರಾಶಿಯವರಿಗೆ ಇನ್ನೊಂದು ಖುಷಿಯ ವಿಚಾರ ಏನು ಗೊತ್ತಾ, ನೀವು ಕಷ್ಟದಲ್ಲಿದ್ದಾಗ ನಿಮ್ಗೆ ಕೈ ಹಿಡಿದು ಮೇಲೆತ್ತಲಿಕ್ಕೆ ತುಂಬ ಜನ ಬರ್ತಾರೆ ಈ ಸಮಯದಲ್ಲಿ. ಬಂಧುಗಳಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಕಲೀಗ್ಸ್ ಆಗಿರ್ಬೋದು. ನೀವೊಂದು ಕಷ್ಟ ಅಂತ ಹೇಳಿದಾಗ ಸೊ ಅದರಿಂದ ಹೊರಗಡೆ ಬರಲಿಕ್ಕೆ ಅವರು ತುಂಬಾ ಸಹಾಯ ಮಾಡ್ತಾರೆ ನಿಮಗೆ ಅಂತ ಹೇಳ್ಬೋದು. ಈ ವಿಚಾರದಲ್ಲಿ ಕುಂಭರಾಶಿಯವರು ಲಕ್ಕಿ. ಯಾಕಂತಂದರೆ ಎಲ್ರಿಗೂ ಹೀಗಿರಲ್ಲ. ಫ್ರೆಂಡ್ಸ್ ಇದ್ರೂ ಕೂಡ ಬೆನ್ನಿಗೆ ಚೂರಿ ಹಾಕೋರೆ ಜಾಸ್ತಿ ಇರುವ ಸಂದರ್ಭದಲ್ಲಿ ಈ ಟೈಮಲ್ಲಿ ನಿಮಗೆ ಕುಂಭರಾಶಿಯವರಿಗೆ 7.5 ನಡೀತಾ ಇರುವಾಗ ಸಹಾಯದ ಹಸ್ತ ಬೇಕೇ ಬೇಕಾಗ್ತದೆ. ಯಾಕಂತಂದರೆ ಶನಿಯಿಂದ ಒಂದಿಲ್ಲ ಒಂದು ತೊಂದರೆ ಬರ್ತದೆ. ಬೇರೆ ಗ್ರಹಗಳಿಗೆ ಬೇರೆ ರಾಶಿಯವರಿಗೆ 7.5 ಪ್ರಭಾವ ಕುಂಭರಾಶಿಯವರಿಗೆ ಇರಲ್ಲ. ಸ್ವಂತ ಮನೆ ಆಗಿದ್ರೂ ಕೂಡ ತೊಂದರೆ ಕೊಡ್ತಾನೆ ಅಲ್ವಾ, ಯಾವುದೇ ಗ್ರಹ ಆದ್ರೂ ಕೂಡ. ಸೊ ಹಾಗಾಗಿ ನಿಮಗೆ ಸಹಾಯದ ಹಸ್ತ ಸಿಗ್ತದೆ ಅಂತ ಹೇಳ್ಬೋದು ಈ ಸಮಯದಲ್ಲಿ. ಅದು ಶುಭದ ವಿಚಾರ. ಸ್ಟೂಡೆಂಟ್ಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಇರಲ್ಲ. ವಿದ್ಯಾಭ್ಯಾಸ ಸರಾಗವಾಗಿ ನಡೀತದೆ. ಎಕ್ಸಾಮ್ಸ್ ಯಾವುದಾದ್ರು ಇದ್ದರೆ ಚೆನ್ನಾಗಿ ಓದಲಿಕ್ಕೆ ಮನಸ್ಸು ಕೊಡ್ತಾನೆ ದೇವರು ಅಂತಲೇ ಹೇಳ್ಬೋದು. ಸೊ ಭಯಪಡುವ ಅಗತ್ಯ ಇಲ್ಲ. ಪಂಚಮ ಕ್ಷೇತ್ರ ತುಂಬಾ ಚೆನ್ನಾಗಿದೆ. ಕುಂಭರಾಶಿಯವರ ವೈವಾಹಿಕ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಇದ್ದರೆ ಅದು ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ. ಅಂದರೆ 15ರ ಮೇಲೆ ಕೊಂಚ ಮಾತಿಗೆ ಮಾತು ಬೆಳೆಯೋದು, ಮುನೀಸು, ಮನಸ್ತಾಪಗಳೆಲ್ಲ ಉಂಟಾಗ್ತದೆ. ಅದನ್ನು ಸಣ್ಣದರಲ್ಲೇ ಬಗೆಹರಿಸ್ಕೊಳ್ಳಿ. ಕೂತು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ. ಯಾವುದನ್ನು ದೊಡ್ಡದಾಗಲಿಕ್ಕೆ ಬಿಡಬೇಡಿ. ನೆನ್ಪಿಟ್ಕೊಳ್ಳಿ, ಇದೊಂದು ವಿವಾಹಿತರು ಯಾರೆಲ್ಲ ಇದ್ದೀರಾ ಅವರೇ ಹೇಳ್ತಾ ಇರೋದು. ಒಟ್ಟಾರೆಯಾಗಿ ನೋಡೋದಾದರೆ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಕ್ಸ್ಪೆನ್ಸ್ ಜಾಸ್ತಿ ಇರ್ತದೆ. ಮಾತಿನ ಬಗ್ಗೆ ಗಮನ ವಹಿಸ್ಕೊಳ್ಳಿ. ಅದು ಬಿಟ್ಟರೆ ಮತ್ತಿನ್ನೇನು ತೊಂದರೆ ಇಲ್ಲ. ಶುಭವಾಗಲಿ. ನಮಸ್ಕಾರ ವೀಕ್ಷಕರೇ, ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮೀನರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಮೀನರಾಶಿಯವರಿಗೆ ಶುಭ ಹಾಗೆಯೇ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ಕಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲನ್ನು ಪ್ರೆಸ್ ಮಾಡಿ. ಮೀನರಾಶಿಯವ್ರಿಗೆ ನಿಮ್ಮ ರಾಶಿಯಲ್ಲಿ
ಶುಕ್ರ ಇದ್ದಾನೆ. ಅಷ್ಟಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮ್ಮವರಿಗೆ ಅಂದರೆ ಮೀನರಾಶಿಯವರಿಗೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾನೆ ಶುಕ್ರ ಅಂತ ಹೇಳ್ಬೋದು. ಹಾಗಾಗಿ ಮೀನರಾಶಿಯವರು ಆರೋಗ್ಯದ ಬಗ್ಗೆ ತುಂಬ ಅಂದರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾವುದಾದ್ರೂ ಹಳೆ ವ್ಯಾಧಿ ಇದ್ದರೆ ಅದು ಉಲ್ಬಣಿಸ್ಬೋದು, ಅಥವಾ ಹೊರಗಡೆ ಹೊಸ ವ್ಯಾಧಿ ಬರ್ಬೋದು, ಹೊರಗಡೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಏನಾದರೂ ಆಕ್ಸಿಡೆಂಟ್ ಆಗೋದು ಅಂಥದ್ದೆಲ್ಲ ಆಗ್ಬೋದು, ಹೊರಗಡೆ ಫುಡ್ ತಿಂದು ಫುಡ್ ಪಾಯ್ಸನ್ ಆಗುವಂಥದ್ದಾಗಬಹುದು, ಇಂಥದ್ದೆಲ್ಲ ಆಗ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಡಸ್ಟ್ ಅಲರ್ಜಿ ಆಗುವ ಸಾಧ್ಯತೆ ಕೂಡ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಮೀನರಾಶಿಯವರು. ಅದರ ಜೊತೆಗೆ ಮೀನರಾಶಿಯವರು ಯಾರೆಲ್ಲ ಆಸ್ತಿ ಮನೆ ಖರೀದಿ ಮಾರಾಟ ಮಾಡಬೇಕು ಅಂತ ಇದ್ದೀರೋ, ಅಥವಾ ಆಸ್ತಿ ಮನೆ ವಿಚಾರ ಕೋರ್ಟ್ನಲ್ಲಿ ಇದೆಯೋ, ಅದರದ್ದೆಲ್ಲ ಓಡಾಟ ತುಂಬಾ ಇರುತ್ತೆ. ಆ ಡಾಕ್ಯುಮೆಂಟ್ ತೊಗೊಂಡು ಬಾ, ಇದನ್ನು ಮಾಡು, ಅಲ್ಲಿ ಹೋಗು, ಇಲ್ಲಿ ಹೋಗು, ಇವ್ರ ಸೈನ್ ಹಾಕಿಸ್ಕೊಂಡು ಬಾ. ಸೊ ಕೆಲಸದ ಮೇಲೆ ಕೆಲಸದ ಆಸ್ತಿ ಮನೆ ವಿಚಾರದಲ್ಲಿ ಸೊ ಮಾರಾಟ ಮಾಡೋದಾಗಿರ್ಬೋದು, ಖರೀದಿ ಮಾಡೋದಾಗಿರ್ಬೋದು, ಅಥವಾ ವ್ಯಾಜ್ಯ ಏನಾದರೂ ನಡೀತಾ ಇದ್ದರೆ ಕೋರ್ಟಲ್ಲಿ, ಅದರ ಸಂಬಂಧ ಕೂಡ ಓಡಾಟ ತುಂಬಾ ಇರ್ತದೆ ಅಂತ ಹೇಳ್ಬೋದು. ಒಂದೊಂದು ಸಲ ಬೇಸತ್ತು ಹೋಗ್ತೀರ ನೀವು, ಬಟ್ ಇದೆಲ್ಲ ಸ್ವಲ್ಪ ಟೈಮ್ ಮಾತ್ರ. ಸೊ ಆ ಓಡಾಟ ಮುಗಿದ ಕೂಡಲೇ ನಿಮಗೆ ಒಳ್ಳೆಯ ಸುದ್ದಿಯನ್ನು ನಿರೀಕ್ಷಿಸ್ಬೋದು ಅಂತಲೇ ಹೇಳ್ತೀನಿ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಆಯಿತಾ. ಗಂಡ ಹೆಂಡತಿ ನಡುವೆ ಮಾತಿಗೆ ಮಾತು ಬಳಸ್ಕೋಬೇಡಿ, ಅನುಮಾನವನ್ನು ಪಡಬೇಡಿ, ನಂಬಿಕೆ ಇರಲಿ. ಜೀವನದಲ್ಲಿ ನಂಬಿಕೆಯೇ ಎಲ್ಲದಕ್ಕಿಂತ ಮುಖ್ಯ ಅಂತಲೇ ಹೇಳ್ಬೋದು. ನಂಬಿಕೆಯನ್ನು ಕಳ್ಕೊಂಡ್ರೆ ವೈವಾಹಿಕ ಜೀವನ ವಿರುದ್ಧ ದಿಕ್ಕಿನಲ್ಲಿ ಸಂಚಾರವನ್ನು ಪಡಿತದೆ ಅಂತಲೇ ಹೇಳ್ಬೋದು. ಹಾಗಾಗಿ ಗಂಡ ಹೆಂಡತಿಯರ ನಡುವೆ ನಂಬಿಕೆಯನ್ನು ಕಳ್ಕೋಬೇಡಿ. ಸಣ್ಣ ಪುಟ್ಟ ವಿಷಯ ಮನಸ್ತಾಪಗಳು ಬಂದ್ರೂ ಕೂಡ ಕೂತು ಬಗೆಹರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಅದು ದೊಡ್ಡದಾಗ್ತದೆ ಅಂತಲೇ ಹೇಳ್ತೀನಿ. ನೆನ್ಪಿಟ್ಕೊಳ್ಳಿ, ನಿಮಗೆ ಶನಿಯ 7.5 ನಡೀತಾ ಇದೆ. ಹಾಗಾಗಿ ಮಾತಿನ ಬಗ್ಗೆ, ಕೆಲಸದಲ್ಲಿ, ಸಂಬಂಧಿಕರ ಬಗ್ಗೆ ಎಲ್ಲ ಹುಷಾರಾಗಿ ಇರಬೇಕು, ಆಯಿತಾ. ಸೊ ನೀವು ಇಡುವ ಒಂದು ತಪ್ಪು ಹೆಜ್ಜೆ ನಿಮ್ಮ ಮುಂದಿನ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ. ಯಾಕಂತಂದರೆ ಈಗ ತಾನೇ ನಿಮಗೆ ಕಳೆದ ವರ್ಷ ಶನಿ 7.5 ಶುರುವಾಗಿದೆ, ಇನ್ನೂ ತುಂಬ ಇದೆ. ಮೊದಲ ಚರಣವನ್ನು ನೀವು ಅನುಭವಿಸ್ತಾ ಇದ್ದೀರಾ. ಹಾಗಾಗಿ ಹೇಳ್ತೀನಿ ನೋಡಿ, ಕಷ್ಟಗಳು ಮುಂದಿನ ದಿನಗಳಲ್ಲಿ ಇವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಆ ಕಷ್ಟಗಳನ್ನು ನೀವು ಎದುರಿಸಬೇಕು ಅಂತ ಇದ್ದರೆ ನಿಮಗೆ ಧೈರ್ಯ ಬೇಕು ಅಂತ ಇದ್ದರೆ ನೀವು ಒಗ್ಗಟ್ಟಾಗಿರಬೇಕು. ನಿಮ್ಮ ಮಡದಿಯ ಜೊತೆ ಆಗಿರ್ಬೋದು, ಅಥವಾ ಗಂಡ ಹೆಂಡತಿಯರ ಜೊತೆ ಆಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ನಿಮ್ಮ ಸಂಬಂಧ ಇನ್ನಷ್ಟು ಜಾಸ್ತಿ ಆಗಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳು ಕಷ್ಟವಾಗ್ತದೆ. ಹಾಗಾಗಿ ಏನೇ ಮನಸ್ತಾಪಗಳಿದ್ರೂ ಕೂಡ ಕೂತು ಬಗೆಹರಿಸ್ಕೊಳ್ಳಿ, ಎಲ್ಲ ಸಾಲ್ವ್ ಆಗ್ತದೆ. ಮೀನರಾಶಿಯವರಿಗೆ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಧನಸ್ಥಾನದಲ್ಲಿ ಗುರು ಇದ್ದಾನೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ, ಅದರಲ್ಲೂ ಹೆಚ್ಚಾಗಿ ಸ್ವಂತ ಉದ್ಯೋಗ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವರಿಗೆ ತುಂಬಾ ಪ್ರಾಫಿಟ್ ಇದೆ ಅಂತ ಹೇಳ್ಬೋದು. ಹಾಗೆಯೇ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸರಾಗವಾಗಿ ನಡೀತದೆ. ಬೇರೆಯವರ ಕೈ ಕೆಲಸ ಮಾಡೋರಿಗೂ ಕೂಡ ಸೇಮ್. ಸೊ ಪ್ರಮೋಷನ್ ಆಗೋದು, ಇನ್ಕ್ರಿಮೆಂಟ್ ಆಗೋದು, ಅಥವಾ ಸಂಬಳದಲ್ಲಿ ಹೆಚ್ಚಳ, ಅಥವಾ ಬೇರೆ ಮೂಲಗಳಿಂದ ಹಣದ ಒಳಹರಿವು, ಇಂಥದ್ದೆಲ್ಲ ಆಗ್ತದೆ. ಬಟ್ ಇನ್ನೊಂದು ವಿಷಯ ಸೈಮಲ್ಟೇನಿಯಸ್ಲಿ ನೆನ್ಪಿಟ್ಕೋಬೇಕು, ಖರ್ಚು ಕೂಡ ಅಷ್ಟೇ ಇದೆ ಮೀನರಾಶಿಯವರಿಗೆ. ಸೊ ಕೆಲವೊಮ್ಮೆ ಹೆಚ್ಚಾಗಿ ವ್ಯರ್ಥ ಖರ್ಚನ್ನು ಮಾಡ್ತೀರ ನೀವು, ಅಂಥದಕ್ಕೆಲ್ಲ ಆಸ್ಪದ ಕೊಡಬೇಡಿ, ವ್ಯರ್ಥ ಖರ್ಚನ್ನು ಮಾಡಬೇಡಿ. ಹಣದ ಒಳಹರಿವಿದ್ದರೆ ಸಾಲ ತೀರಿಸ್ಕೊಳ್ಳಿ, ಯಾರಿಗಾದ್ರೂ ಕೊಡಲಿಕ್ಕಿದೆಯಾ ದುಡ್ಡು ಕೊಡಿ, ನಿಮ್ಮದು ಜೆನ್ಯೂನ್ ನೀಡ್ಸ್ ಇದೆಯಾ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ, ವ್ಯರ್ಥ ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಆಲ್ರೆಡಿ ಹೇಳಿದಾಗೆ ಶನಿಯ 7.5 ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಹಣಕಾಸಿನ ಅನಿವಾರ್ಯತೆ ಉಂಟಾಗ್ಬೋದು. ಈ ಮಾಸದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗ್ತದೆ ಮೀನರಾಶಿಯವರಿಗೆ. ಹೊಸ ಫ್ರೆಂಡ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು. ಗುರು ಹಿರಿಯರನ್ನು ಭೇಟಿ ಮಾಡ್ತೀರಾ, ಅವರಿಂದ ಹೊಸ ವಿಷಯಗಳನ್ನು ತಿಳ್ಕೊಳ್ತೀರಾ. ಲೈಫ್ನಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಟೈಮ್ನಲ್ಲಿ ನಿಮ್ಮ ಜೀವನ ಒಳ್ಳೆಯ ಕಡೆಗೆ ಹೋಗ್ತದೆ ಅಂತಲೇ ಹೇಳ್ಬೋದು, ಒಳ್ಳೆಯದಾಗ್ತದೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆಯ ವಿಚಾರಗಳು ಯಾರಿಂದ ಬಂದರೂ ಕೂಡ ಅಡಾಪ್ಟ್ ಮಾಡ್ಕೊಳ್ಳಿ. ಹಾಗಂತ ಅವ್ರು ಹೇಳಿದ್ದೆಲ್ಲ ಅಡಾಪ್ಟ್ ಮಾಡ್ಕೋಬೇಕು, ಫಾಲೋ ಮಾಡಬೇಕು ಅಂತಲ್ಲ. ಬಟ್ ಕೂತು ಯೋಚನೆ ಮಾಡಿಬಿಟ್ಟು ಒಳ್ಳೆಯ ವಿಚಾರ ಇದ್ದರೆ ಅದನ್ನು ತಗೊಳ್ಳಿ ಅಂತಲೇ ಹೇಳ್ತೀನಿ. ಮೀನರಾಶಿಯವರು ಯಾರೆಲ್ಲ ಮದುವೆಗಾಗಿ ಕಾಯ್ತಾ ಇದ್ದೀರೋ, ಅಥವಾ ಗಂಡು ಹೆಣ್ಣಿನ ಹುಡುಕಾಟದಲ್ಲಿದ್ದೀರೋ, ಅಥವಾ ಹುಡುಕಾಟ ಮಾಡಿ ಸಾಕಾಗಿ ಏನೊಂದು ಜಾತಕ ಮ್ಯಾಚ್ ಆಗ್ತಾ ಇಲ್ಲ, ಇನ್ನೊಂದೇನೋ ಪ್ರಾಬ್ಲಮ್ಮು, ಮತ್ತೊಂದು ಅಂತ ಅಡೆತಡೆಗಳಿದ್ದರೆ ಏಪ್ರಿಲ್ ಸೆಕೆಂಡ್ ಹಾಫ್ ಮೇಲೆ 15ರ ನಂತರ ಆ ಅಡೆತಡೆಗಳೆಲ್ಲ ದೂರವಾಗ್ತದೆ. ಸೊ ಗಂಡು ಹೆಣ್ಣು ಹುಡುಕಿ ಬೇಸತ್ತು ಇನ್ನೂ ಸಿಗಲಿಲ್ಲ ಅಂತ ಇದ್ದರೆ ಏಪ್ರಿಲ್ 15ರ ನಂತರ ನೀವು ಮತ್ತೊಮ್ಮೆ ಟ್ರೈ ಮಾಡಿದ್ರೆ ಸೊ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ. ಮೀನರಾಶಿಯವರು ಯಾವುದಾದ್ರೂ ದೊಡ್ಡ ನಿರ್ಧಾರಗಳನ್ನು ತಗೊಳ್ಬೇಕು ಅಂತ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಲೈಫ್ನ ಬಗ್ಗೆ ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕು ಅಂತ ಇದ್ದರೆ, ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಅಥವಾ ನಿಮ್ಮ
ಪರ್ಸ್ನಲ್ ಲೈಫ್ನಲ್ಲಿ ಏನೋ ಒಂದು ಡಿಸಿಷನ್, ಬಿಗ್ ಡಿಸಿಷನ್ನು, ಲೈಫ್ ಟರ್ನ್ ಪಾಯಿಂಟಿಂಗ್ ಏನಿದೆ, ನಿಮ್ಮ ಲೈಫ್ ಚೇಂಜ್ ಆಗುವಂತಹ ಡಿಸಿಷನ್ನ ತಗೊಳ್ಬೇಕು ಅಂತ ಇದ್ದರೆ ಸದ್ಯಕ್ಕೆ ಬೇಡ, ಏಪ್ರಿಲ್ ತಿಂಗಳಲ್ಲಿ ಬೇಡ. ಏಪ್ರಿಲ್ ತಿಂಗಳ ಎಂಡಿಂದ ನಿಮಗೆ ಒಳ್ಳೆಯ ದಿನಗಳು ಶುರುವಾಗ್ತದೆ. ಸೊ ಮೇ ತಿಂಗಳಲ್ಲಿ ಅಂತಹ ಡಿಸಿಷನ್ಗಳನ್ನು ತೊಗೊಳ್ಬೋದು. ಸದ್ಯಕ್ಕೆ ಏನಾದರೂ ಇದ್ದರೆ ಪ್ಲ್ಯಾನ್ನಲ್ಲೇ ಇರಿ, ಅದನ್ನು ವರ್ಕೌಟ್ ಮಾಡ್ತಾ ಇರಿ, ಅಡಾಪ್ಟ್ ಮಾಡಿಬಿಡಿ, ಅವ್ರು ಎಕ್ಸಿಕ್ಯೂಟ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ವಿದ್ಯಾರ್ಥಿಗಳು ಕೊಂಚ ಓದಿನ ಬಗ್ಗೆ ಗಮನವನ್ನು ಹರಿಸಬೇಕಾಗ್ತದೆ. ನಿಮ್ಮ ಗಮನ ಓದು ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ತದೆ, ಆಯಿತಾ. ಸೊ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಏಪ್ರಿಲ್ ಮೇ ಎಲ್ಲ, ಸೊ ಸ್ವಲ್ಪ ಓದಿನ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು. ತೊಂದರೆ ಅಂತ ಏನೂ ಇಲ್ಲ, ಬಟ್ ನಿಮ್ಮ ಆಸಕ್ತಿ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು. ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಅಥವಾ ಹೊರಗಡೆ ಆಟ ಆಡೋದು ಫ್ರೆಂಡ್ಸ್ ಜೊತೆ, ಇದಕ್ಕೆಲ್ಲ ಜಾಸ್ತಿ ಟೈಮ್ ಕೊಡ್ತೀರಾ ಓದಿನ ಕಡೆ ಬಿಟ್ಟು. ಸೊ ಹಾಗಾಗಿ ಓದಿನ ಕಡೆ ಕೊಂಚ ಹೆಚ್ಚಿನ ಗಮನವನ್ನು ಹರಿಸಿ. ಅವರ ಪೇರೆಂಟ್ಸ್ಗಳು ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಂಡು ಮಕ್ಕಳನ್ನು ಓದಿನ ಕಡೆ ತೊಡಗಿಸ್ಕೊಳ್ಳುವ ಹಾಗೆ ಮಾಡಿಕೊಳ್ಳಿ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮೀನರಾಶಿಯವರಿಗೆ ಮಾತಿನ ಬಗ್ಗೆ ಕೊಂಚ ಗಮನವನ್ನು ವಹಿಸಬೇಕು. ಎಕ್ಸ್ಪೆನ್ಸಸ್ ಜಾಸ್ತಿ ಇರ್ತದೆ, ಖರ್ಚಿನ ಕಡೆ ಗಮನವನ್ನು ವಹಿಸಬೇಕು. ಕುಟುಂಬದವರ ಜೊತೆ ಸ್ವಲ್ಪ ಏನು ಮಾತಿನ ಬಗ್ಗೆ ಅಥವಾ ವ್ಯವಹಾರ ಏನು ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ಕೂಡ, ಅದು ಬಿಟ್ಟರೆ ಮತ್ತೆಲ್ಲ ಚೆನ್ನಾಗಿದೆ, ಇನ್ಕಮ್ ಇದೆ, ಇನ್ಕಮ್ ಜೊತೆಗೆ ಎಕ್ಸ್ಪೆನ್ಸ್ ಕೂಡ ಇದೆ. ವಿದ್ಯಾರ್ಥಿಗಳು ಕೊಂಚ ಓದಿನ ಕಡೆ ಅಷ್ಟೇ. ಸೊ ಶುಭವಾಗಲಿ. ಈ ಯುಗಾದಿ ನಿಮಗೆ ಹೊಸ ಹರುಷವನ್ನೇ ತರಲಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.